ನಾನು ಕಳ್ಕೊಳ್ಬೇಕು, ನನ್ನನ್ನು ನಾನು ಕಳ್ಕೊಳ್ಬೇಕು ಅನ್ನೋ ಸಿಚುವೇಶನಲ್ಲಿ ಇದ್ದಿದ್ದು ಆ ಟೈಮಲ್ಲಿ ನಾನು. ಜನ ಹೆಂಗೆ ಹರ್ಟ್ ಮಾಡಿರ್ತಾರೆ, ಕೆಲವರು ಹೆಂಗೆ ನಾಟಕೀಯವಾಗಿರ್ತಾರೆ, ಇವನ್ನೆಲ್ಲ ನೋಡಿದಾಗ ಐ ಥಿಂಕ್ ದೇವ್ರ ಮೊರೆ ಹೋಗೋದೇ ಸರಿ, ದೇವರೇ ಎಲ್ಲ, ದೇವರೇ ನನಗೆ ಅನ್ನೋ ಥರ ಲೈಕ್ ವಿಟ್ನೆಸ್ಡ್. ಎಷ್ಟು ಜನ ಸಾಗರ ಅಂತಂದರೆ ದ ಲಾಸ್ಟ್ ಡೇ ಆಫ್ ಅಂಬುಬಾಚಿ ಮೇಳ ಅಂದರೆ ಗೊತ್ತಿಲ್ಲ ಹೆಂಗಿರ್ತಾರೆ. ಅವತ್ತು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಸುಬ್ಬು ದೇವಸ್ಥಾನದ ಒಳಗಡೆ ಎಂಟರ್ ಆಗ್ತಾ ಇದೀನಿ, ಏನ್ ವೈಬ್ ಗೊತ್ತಾ, ಏನ್ ವೈಬ್ರೇಷನ್ ಗೊತ್ತಾ, ತಲೆ ತಿರುಗ್ತಿದೆ, ಶೇಕ್ ಆಗ್ತಿದೆ ಕೈ, ಬೆವ್ರು. ದೇವ್ರು ಇನ್ಮೇಲೆ ನಿಮ್ಮನ್ನ ಅಳಗ್ ಬಿಡೋದಿಲ್ಲ ಅಂತೆಲ್ಲ ಹೇಳ್ತಿದ್ದಾರೆ ನನ್ಗೆ ದೇವ್ರು ಹೇಳ್ದಂಗೆ ಅನ್ನಿಸ್ತಿದೆ. ಅದಾದ್ಮೇಲೆ ಅಷ್ಟು ಕತ್ಲೆಯಲ್ಲಿ ಎಲ್ಲಿಂದ ನನಗೆ ಹಾರ ಬಂದ್ಬಿತ್ತು ಅಂತ ಗೊತ್ತಿಲ್ಲ. ನಿಮ್ಮ ಮತ್ತೆ ಡಿ ಬಾಸ್ ಅವರ ಒಡನಾಟ ಹೇಗೆ? ಹೇಮ ಅವ್ರಿಗೆ ತುಂಬಾ ಒಳ್ಳೆ ಆಂಕರ್, ಆಕ್ಚುಲಿ ನಮಗೆ ತುಂಬಾ ಪ್ರೀತಿ ಪಾತ್ರರಾದವರು. ಸ್ಟೇಜ್ ಮೇಲೆ ಯಾವ್ದೇ ಹೆಣ್ಮಕ್ಳು ಇದ್ರು ಅವರು ಹೋಗ್ಬೇಕಾದ್ರೆ ಜನ ಸಾಗರ ಇರ್ತಾರೆ. ಅವ್ರು ಬರ್ತಾರೆ ಅಂದ್ರೆ ಅವ್ರ ಮನೆಗೆ ಹೋಗೋವರ್ಗುನು ಆರ್ ದೇ ಸೇಫ್ ಅನ್ನೋದು ಹಿ ವಿಲ್ ಕೀಪ್ ಇನ್ ಮೈಂಡ್. ನಿಂದು ತಾಯಿ ಗುಣ ಅವ್ರ ಸೆಲೆಬ್ರಿಟೀಸ್ ಅಂತ ಏನ್ ಕರೀತಾರೆ, ಹಿ ಕಾಲ್ಸ್ ಇಟ್ ಫ್ರಮ್ ಹಾರ್ಟ್. ಅವತ್ತು ಫ್ಯಾನ್, ಇವತ್ತು ಫ್ಯಾನ್, ಮುಂದಕ್ಕೂ ಫ್ಯಾನ್. ಹೌ ಮಚ್ ಡ್ಯಾಡ್ ಮೆಂಟ್ ಟು ಯು? ಹೆಣ್ಮಕ್ಳಿಗೆ ಗೊತ್ತಲ್ಲ, ಫಾದರ್ ಇಸ್ ದಿ ಆಕ್ಚುಲ್ ಹೀರೋ. ಗಂಡ್ಮಕ್ಳು ಮಾತ್ರ ಶ್ರದ್ಧಾ ಮಾಡಬೇಕು ಅಂತಾರೆ. ಸೊ ನೀವು ಇಲ್ಲ, ಹೆಣ್ಮಕ್ಳು ಯಾಕೆ ಮಾಡಬಾರ್ದು ಶ್ರದ್ಧಾ ಅಂತ ಅಂದ್ಬಿಟ್ಟು ಅದನ್ನು ಮಾಡ್ತೀರಾ? ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಇವರ ಪಾಡ್ಕಾಸ್ಟ್ ಸ್ಟುಡಿಯೋ. ನಾನು ನಿಮ್ಮ ವಿಜಯ್ ಸುಬ್ಬು. ಹೆಚ್ ಫಾರ್ ಹೇಮ. ವಿಜಯ್ ಹೇಮಲತಾ ಅವರು ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಗುರು. ಟೆಲಿವಿಷನಲ್ಲಿ ಉದಯ ಮ್ಯೂಸಿಕ್ ಅಂತ ಅಂದಿದ ತಕ್ಷಣ ಫಸ್ಟು ಎಲ್ಲರಿಗೂ ಆ ಲೋಗೋ ಜ್ಞಾಪಕ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಹೇಮ ಅವ್ರ ಮುಖ ಅಂತೂ ಜ್ಞಾಪಕ ಬಂದೇ ಬರುತ್ತೆ. ಬಿಕಾಸ್ ಇಂಥವ್ರ ಮನೆಯಲ್ಲಿ ಇವ್ರ ಹೆಸರು ಗೊತ್ತಿಲ್ಲ ಅನ್ನೋಂಗಿಲ್ಲ. ಪ್ರತಿಯೊಬ್ಬರ ಮನೆಗೂ ಚಿರ ಪರಿಚಿತವಾದಂತಹ ಹೆಸರು ಅಂತ ಅಂದರೆ ವಿಜಯ್ ಹೇಮಲತಾ ಅವರು. ವಿಜಯ್ ಹೇಮಲತಾ ಅವ್ರನ್ನ ನೀವೆಲ್ಲರೂ ಇದುವರೆಗೂ ಸ್ಕ್ರೀನ್ ಮೇಲೆ ನೋಡಿದ್ದೀರಾ ಮತ್ತು ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ದೀರಾ. ಬಟ್ ಆನ್ ಸ್ಕ್ರೀನ್ ಬಿಟ್ಟು ಹೇಮಾ ಅವ್ರಿಗೆ ಈ ದೇವ್ರ ಬಗ್ಗೆ ಏನು ನಂಬಿಕೆ ಇದೆ, ಅವರ ಎಮೋಷನಲ್ ಜರ್ನಿ ಏನು, ಮತ್ತು ಅವರು ಅದೊಂದು ವಿಟ್ನೆಸ್ ಮಾಡಿದ್ದಾರೆ, ಒಂದು ಕಂಪ್ಲೀಟ್ ಟೆಲಿವಿಷನ್ ಏರಾನ ವಿಟ್ನೆಸ್ ಮಾಡಿದ್ದಾರೆ. ಇವತ್ತು ಸ್ಕ್ರೀನ್ ಹೊರತುಪಡಿಸಾಗಿ ಹೇಮಾ ಅವ್ರು ಯಾರು ಅಂತ ಪರಿಚಯ ಮಾಡ್ಕೊಳ್ಳೋಣ. ನಮಸ್ತೆ ಹೆಚ್ ಫಾರ್ ಹೇಮಾ ಅವರೇ. ನಮಸ್ಕಾರ, ಹಾಯ್, ಹೇಗಿದ್ದೀರಾ? ವೆರಿ ಗುಡ್. ನೀವು? ಸೂಪರು, ಬಿಂದಾಸು, ಬೊಂಬಾಟು. ರೆಡಿನಾ? ಎಸ್, ಡನ್, ರೆಡಿ. ಓಕೆ. ಸೊ ಮೊದಲನೇದಾಗಿ ಹೇಮಾ ಅವ್ರು ಹೇಗಿದ್ದಾರೆ? ಸೂಪರ್ ಆಗಿದ್ದೀನಿ. ಓಕೆ. ಸೊ ಐ ಮೀನ್ ಎಲ್ಲಾ ತರದಲ್ಲೂ ಇಟ್ ಇಸ್ ನೈಸ್ ಟುಡೇ. ಎಲ್ಲವೂ ಚೆನ್ನಾಗಿದೆ. ಸೂಪರ್. ಓಕೆ. ಸೊ ರೀಸೆಂಟಾಗಿ ನಿಮ್ಮದು ಸೋಷಿಯಲ್ ಮೀಡಿಯಾ ಎಲ್ಲ ನೋಡ್ತಿದ್ದೆ, ಆಯಿತಾ? ಸೊ ಇತ್ತೀಚೆಗೆ ಏನೋ ಈ ಒಂದು ಸ್ಪಿರಿಚುವಲ್ ಲೈಕ್ ಕೆಲವೊಂದು ಪ್ಲೇಸಸ್ಗೆ ಜಾಸ್ತಿ ಹೋಗ್ತಾ ಇರೋದು ನಾನು ಗಮನಿಸಿದೆ. ನೀವು ಮುಂಚೆಯಿಂದನೂ ನನಗೆ ಗೊತ್ತಿರೋಂಗೆ ಕಬ್ಬಾಳಿಗೆಲ್ಲ ನೀವು ರೆಗ್ಯುಲರಾಗಿ ಹೋಗ್ತಾ ಇರ್ತೀರಾ. ಅದು ಬಿಟ್ಟು ರೀಸೆಂಟಾಗಿ ಜಾಸ್ತಿ ಸ್ಪಿರಿಚುವಲ್ ಕ್ಷೇತ್ರಕ್ಕೆಲ್ಲ ಹೋಗಿ ಬರ್ತಾ ಇದ್ದೀರಾ. ಸೊ ಇವತ್ತಿನ ಕಾಲಕ್ಕೆ ದೇವ್ರಂದ್ರೆ ಹೇಮಾ ಅವ್ರಿಗೆ ಯಾರು, ಏನು? ಐ ಥಿಂಕ್ ದೇವ್ರೇ ಎಲ್ಲ. ಇವತ್ತು ಇಫ್ ಯು ಆಸ್ಕ್ ಮೀ, ಜನ ಹೆಂಗೆ ಹರ್ಟ್ ಮಾಡಿರ್ತಾರೆ, ಕೆಲವರು ಹೆಂಗೆ ನಾಟಕೀಯವಾಗಿರ್ತಾರೆ, ಇವನ್ನೆಲ್ಲ ನೋಡಿದಾಗ ಐ ಥಿಂಕ್ ದೇವ್ರ ಮೊರೆ ಹೋಗೋದೇ ಸರಿ, ದೇವರೇ ಎಲ್ಲ, ದೇವರೇ ನನಗೆ ಅನ್ನೋ ಥರ ಲೈಕ್ ವಿಟ್ನೆಸ್ಡ್. ಸೊ ಹೀಗಾಗಿ ದೇವರೇ ಎಲ್ಲ. ಸ್ಪಿರಿಚುವಲ್ ಜರ್ನಿಯಾ ನೀವು ಹೇಳ್ದಂಗೆ ಕರೆಕ್ಟು. ಇನಿಷಿಯಲಿ ನಾನು ದೇವ್ರನ್ನ ಅಷ್ಟು ಪೂಜಿಸ್ತಿರ್ಲಿಲ್ಲ, ಮುಗಿತಿರ್ಲಿಲ್ಲ. ನಾನೇನು ಮಾಡಿದೆ, ಹಾಯ್ ಬಾಯ್ ಅನ್ನೋ ರೇಂಜಲ್ಲಿ ಇರ್ತಿದ್ದೆ. ಚೆನ್ನಾಗಿದ್ದೀರಾ, ಚೆನ್ನಾಗಿದ್ದೀನಿ ಅನ್ನೋ ರೇಂಜಲ್ಲಿ ಇರ್ತಿದ್ದೆ. ಬಟ್ ದೆನ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ನಿಮಗೂ ರಿಯಲೈಸ್ ಆಗುತ್ತೆ, ಓಕೆ, ಸೊ ನನ್ನ ನೋವನ್ನ ನಾನು ಹೋಗಿ ಇನ್ನೊಬ್ರ ಹತ್ರ ಹೇಳ್ಕೊಂಡ್ರೆ ಅವ್ರು ಇನ್ನೊಬ್ರ ಹತ್ರ ಹೇಳ್ಕೊಳ್ತಾರೆ, ಅದು ಹಾಗೆ ಸ್ಪ್ರೆಡ್ ಆಗುತ್ತೆ. ಸೊ ನಾನು ದೇವ್ರ ಹತ್ರ ಹೋಗಿ ಹೇಳ್ಕೊಂಡ್ರೆ ಅಟ್ಲೀಸ್ಟ್ ದೇವರು ನನಗೆ ಅದಕ್ಕೆ ಏನು ಬೇಕೋ ಅದನ್ನಾದರೂ ಒಂದು ಶಾಂತಿಯನ್ನು ಕೊಡ್ತಾರೆ ಅನ್ನೋದೊಂದು ತುಂಬ ನಂಬಿದ್ದೆ ನಾನು. ಸೊ ಹೀಗಾಗಿ ನನಗೆ ಫ್ರೆಂಡ್ಸ್ ಎಲ್ಲ, ಸೊ ಯಾರು ಹೇಳ್ಕೊಳ್ಬೇಕು ಅನ್ನೋ ಅಂತ ಒಂದು ಪರ್ಸನ್ನು ಯಾರೂ ಇಲ್ಲ ನನ್ನ ಲೈಫಲ್ಲಿ. ಸೊ ಹೀಗಾಗಿ ನಾನು ದೇವ್ರನ್ನ ಬೆಸ್ಟ್ ಫ್ರೆಂಡ್ ಮಾಡ್ಕೊಂಡೆ. ಸೊ ದೇವ್ರೇ ಎಲ್ಲ, ಫ್ಯಾಮಿಲಿ, ಎವ್ರಿಥಿಂಗ್. ಸೂಪರ್. ಓಕೆ. ಅಂದರೆ ಇದೊಂಥರ ದೇವ್ರ ಹತ್ರ ಹೇಳ್ಕೊಂಡು ಪ್ರೈವಸಿ ಜಾಸ್ತಿ ಅಂತಾರಲ್ಲ, ಆ ಥರ. ಎಕ್ಸಾಕ್ಟ್ಲಿ. ಸೊ ಸುಮ್ಮನೆ ಎಲ್ಲರ ಹತ್ರನೂ ಹೇಳ್ಕೊಳ್ತಾ ಇದ್ರೆ ಇಟ್ ಸ್ಪ್ರೆಡ್ಸ್. ಸೊ ಅದ್ರ ಬದಲು ದೇವ್ರ ಹತ್ರ ಹೋಗ್ಬಿಟ್ಟು, ಏನೋ ಬೇಜಾರಾಯ್ತಾ, ಕುತ್ಕೋ, ಒಂದು 10 ನಿಮಿಷ ಕುತ್ಕೊಂಡ್ಬಿಟ್ಟು, ದೇವ್ರೆ ಹಿಂಗೆ ಆಗೋಯ್ತು, ಏನು ಮಾಡೋದು ಗೊತ್ತಿಲ್ಲ, ಇದಕ್ಕೊಂದು ಪರಿಹಾರ ಕೊಡು, ಇಷ್ಟು ಹೇಳ್ಬಿಟ್ರೆ ಡೆಫಿನೆಟ್ಲಿ ಗಾಡ್ ವಿಲ್ ರೆಸ್ಪಾಂಡ್. ಬಿಕಾಸ್ ನಾನು ಅಷ್ಟು ಶ್ರದ್ಧೆ ಭಕ್ತಿಯಿಂದ ಕೇಳಿರ್ತೀನಿ.
ಸೊ ದ್ಯಾಟ್ಸ್ ದಿ ರೀಸನ್ ಐ ಫೀಲ್. ಸೂಪರ್. ಸೊ ಆನ್ ಅ ರೆಗ್ಯುಲರ್ ಬೇಸಿಸ್ ಏನಾದರೂ ಲೈಕ್ ಈ ಪೂಜೆ ನಾನು ಡೈಲಿ ಮಾಡ್ತೀನಿ, ಇಲ್ಲ ದೇವ್ರ ದೀಪ ಡೈಲಿ ಹಚ್ತೀನಿ, ಆ ಥರ ಏನಾದರೂ ಲೈಕ್ ಪ್ರಾಕ್ಟೀಸ್ ಏನಾದ್ರು ಮಾಡ್ತೀರಾ ಡೈಲಿ ಅಂತ? ನಾನು ಚಿಕ್ಕ ವಯಸ್ಸಿಂದಾನು ನಾನು ಆಸ್ ಐ ಸೆಡ್ ಹಾಯ್ ಬಾಯ್ ಅನ್ಕೊಂಡಿದ್ದವಳು. ಸೊ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಇಲ್ಲ ದೇವ್ರನ್ನೇ ನಂಬಬೇಕು ಅಂತ ಅನ್ಕೊಂಡಾಗ, ಸೊ ಈ ನವರಾತ್ರಿ ಬರೋದು. ಸೊ ನವರಾತ್ರಿಯಲ್ಲಿ ನಮ್ಮನೇಲಿ ಯಾರಿಗೂ ಆ ಪದ್ಧತಿ ಇಲ್ಲ. ಸೊ ನವರಾತ್ರಿ ಟೈಮಲ್ಲಿ ನಾನೇ ದುರ್ಗಾದೇವಿಯನ್ನ ಲಕ್ಷ್ಮಿ ರೂಪದಲ್ಲಿ ಎಲ್ಲ ಅಲಂಕಾರ ಎಲ್ಲ ಇವಾಗ ಹೆಂಗ್ ವರಮಹಾಲಕ್ಷ್ಮಿ ಮಾಡ್ತೀವಿ, ಆ ಥರ ಆ ರೂಪ ಮಾಡಿ ನಾನು ದುರ್ಗಾದೇವಿನ ಸ್ಥಾಪನೆ ಮಾಡಿಬಿಟ್ಟು ಒಂದು 9-10 ದಿವಸವರೆಗೂ ನಾನು ಏನೂ ಊಟ ಮಾಡಲ್ಲ. ಲೈಕ್ ಓನ್ಲಿ ವಾಟರ್. ನೀರು ಬಿಟ್ಟು 10 ದಿವಸನೂ ನಾನು ಏನೂ ತಿನ್ನಲ್ಲ. ಓ ಮೈ ಗಾಡ್! ಹಿಂಗೆ ಐ ಲೈಕ್ ಡೋಂಟ್ ಅದು ಗೊತ್ತಿಲ್ಲ. ಸುಸ್ತಾಗಲ್ವಾ? ಫಸ್ಟ್ 2 ದಿವಸ ಅಂತೂ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ. ಲೈಕ್ ಅಯ್ಯೋ ಯಾಕೆ ಬೇಕು ಅನ್ನೋ ಥರ. ಬಟ್ ಥರ್ಡ್ ಡೇ ಎಲ್ಲ ಆ ಎನರ್ಜಿ ಹೆಂಗೆ ಫ್ಲೋ ಆಗುತ್ತೆ ಅಂದರೆ, ಆಮೇಲೆ ನಿಮ್ಮ ಬಾಡಿನೂ ಕೇಳ್ತಾ ಬರುತ್ತೆ ನಿಮ್ಮ ಮಾತನ್ನ. ಆಮೇಲೆ ಡಿಟಾಕ್ಸ್ ಮಾಡ್ಕೋಬೋದು ಆ ಟೈಮಲ್ಲಿ. ಇಟ್ ಇಸ್ ಆಲ್ ದ್ಯಾಟ್ ವೇ. ಸೊ ಅದೇನೋ ಗೊತ್ತಿಲ್ಲ, 9-10 ದಿವಸ ಅಂತೂ ಅದು ಎಲ್ಲಿಂದ ಶಕ್ತಿ ಬರುತ್ತೆ, ಪ್ರಾಬಬ್ಲಿ ದುರ್ಗಾದೇವಿಯಿಂದನೇ ಶಕ್ತಿ ಬರುತ್ತೆ ಅಂದ್ಕೊಂಡಿದ್ದೀನಿ ನಾನು. ಸೊ ಐ ಬಿಲೀವ್ ಹರ್ ವೆರಿ ಸ್ಟ್ರಾಂಗ್ಲಿ. ಸೊ ಹೀಗಾಗಿ 10ನೇ ದಿವಸನೇ ನಾನು ಊಟ ಮಾಡೋದು. ಅದು ಎಲ್ರಿಗೂ ಅರಿಶಿನ ಕುಂಕುಮ ಕೊಟ್ಟು ನಾನು ಊಟ ಮಾಡೋದು. ಸೊ ಅದೇನೋ ಆ ಒಂದು ಡಿವೈನ್ ಫೀಲಿಂಗ್ ಬೇರೆ ಲೆವೆಲ್ ಬಿಡಿ. ಆ ಟೈಮಲ್ಲಿ ಅಂತಲ್ಲ, ಅದನ್ನ ಮಾಡಿದ್ರಿಂದ ನನ್ನ ಲೈಫಲ್ಲಿ ಎಷ್ಟೆಷ್ಟೋ ಚೇಂಜಸ್ ಆಗ್ಬಿಟ್ಟಿದೆ. ಸೊ ಸೊ ಐ ಥಿಂಕ್ ಆ ಐ ಟ್ರೂಲಿ 9 ದಿನ ಬಿಲೀವ್. ಉಪವಾಸ ಇರ್ತೀರಾ, ಡೈಲಿ ಪೂಜೆ ಮಾಡ್ತೀರಾ? ಎಸ್. ಸೊ 10ನೇ ದಿನ ಅರಿಶಿನ ಅಂದ್ರೆ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ. ಮುತ್ತೈದೆಯರಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹ್ಮ್. ಕನ್ಯೆಯರು ಇರ್ತಾರಲ್ಲ, ಹ್ಮ್ 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 ಚಿಕ್ಕ ಮಕ್ಕಳು. ಹ್ಮ್ ಸೊ ಅವ್ರನ್ನೆಲ್ಲ ಕರೆಸ್ಬಿಟ್ಟು ಅವ್ರಿಗೆ ಏನಾದರೂ ಒಂದು ಗಿಫ್ಟು, ಪೆನ್ಸಿಲ್ಲೋ, ಬುಕ್ಸೋ, ಬಟ್ಟೆನೋ, ಹ್ಮ್ ಇಲ್ಲ ದೊಡ್ಡವ್ರು ಬಂದಾಗ ಅವ್ರಿಗೆ ದುಡ್ಡು, ಹ್ಮ್ ಬ್ಲೌಸ್ ಪೀಸ್ ಆ ಥರ ಎಲ್ಲ ಕೊಟ್ಬಿಟ್ಟು, ಸೀರೆ ಕೊಡೋಂಗಿದ್ರೆ ಹ್ಮ್ ಕೊಟ್ಬಿಟ್ಟು, ಸೊ ಅವ್ರ ಕಾಲು ಮುಗಿತೀನಿ. ಆ ಟೈಮಲ್ಲಿ ನಾವು ಚಿಕ್ಕವ್ರು ನೋಡಲ್ಲ, ದೊಡ್ಡವ್ರು ನೋಡಲ್ಲ. ದೇವ್ರ ಮೂಲಕ ಬಂದಿರ್ತಾರೆ ಅಂದ್ಬಿಟ್ಟು ಚಿಕ್ಕವ್ರ ಕಾಲನ್ನು ಮುಗ್ದ್ಬಿಟ್ಟು ನನ್ನ ಶಾಸ್ತ್ರದ ಪ್ರಕಾರ ನಾನು ಮಾಡ್ಕೊಳ್ತೀನಿ. ಓಕೆ ಬಟ್ ಈ 9 ದಿವಸದಲ್ಲಿ ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡ್ತೀವಿ. ದೇವ್ರಿಗೆ ಏನು ನೈವೇದ್ಯ ಇಡ್ಬೇಕು ಅದನ್ನಿಟ್ಟು ಸೊ ಪೂಜೆ ಮಾಡ್ಕೊಂಡು ಹೋಗ್ತೀನಿ. ಸೊ 10th ಡೇ ಇಸ್ ವೆರಿ ಗ್ರ್ಯಾಂಡ್. ಓಕೆ ಸೊ ಅದಾದ್ಮೇಲೆನೆ ಎಲ್ಲರೂ ಬಂದ್ಬಿಟ್ಟು 9 ಕನ್ಯೆಯರು 9 ಮುತ್ತೈದೆಯರು ಬಂದು ಅರಿಶಿನ ಕುಂಕುಮ ತಗೊಂಡು ಹೋಗಾದ್ಮೇಲೆನೆ ನಾನು ತಿನ್ನೋದಿಲ್ಲ ಅಂದ್ರೆ ಅಂದ್ರೆ 9 ದಿನ ಹೆಂಗೆ ಸರ್ವೈವಲ್ ಹೆಂಗೆ? ಬರೀ ನೀರ್ ಮೇಲೆ ಸುಸ್ತಾಗೋದು, ತಲೆ ತಿರ್ಗೋದು? ಆಗತ್ತೆ. ಲೈಕ್ ಕುತ್ಕೊಂಡು ಎದ್ದಿದ ತಕ್ಷಣ ತಲೆ ತಿರುಗುತ್ತೆ. ಆಕ್ಚುಲಿ ಇದನ್ನ ಯಾರು ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ. ತುಂಬಾ ಕಷ್ಟನೂ ಇದೆ ಆ್ಯಂಡ್ ತುಂಬಾ ತಪ್ಪು ಕೂಡ. ನನಗೆ ಅಭ್ಯಾಸ ಆಗ್ಬಿಟ್ಟಿದೆ. ಹ್ಮ್ ಸೊ 9 ದಿವಸ ಇನಿಷಿಯಲಿ ಏನು ಮಾಡ್ತಾ ಇದ್ದೆ, ಹೊಟ್ಟೆ ಶೂಟಿಂಗ್ ಎಲ್ಲ ಇದ್ದಾಗ, ಹೊಟ್ಟೆ ಹಸಿವಾದಾಗ ನಾನೊಂದು ಬನಾನಾ ತಿನ್ಕೊಳ್ತಿದ್ದೆ, ಬಾಳೆಹಣ್ಣು ಹ್ಮ್ ತಿನ್ಕೊಳ್ತಿದ್ದೆ. ಹ್ಮ್ ಬಟ್ ಆದರೆ ಇವಾಗ ಹಂಗಲ್ಲ. ಹ್ಮ್ ಐ ಆಮ್ ಆಲ್ ಸೆಟ್. ಏನೂ ತೊಂದರೆ ಇಲ್ಲ. ನೀರಲ್ಲೇ ಇರ್ತೀನಿ. ಮ್ಯಾಕ್ಸಿಮಮ್ ಇಲ್ಲ ನನಗೆ ಆಗ್ತಾನೆ ಇಲ್ಲ ಅನ್ನೋ ಹೊತ್ತಿಗೆ ಒಂದು ಕಾಫಿ ಕುಡಿತಿದ್ದೆ. ಹ್ಮ್ ಸೊ ಅಷ್ಟು ಬಿಟ್ರೆ 10 ದಿವಸದಲ್ಲಿ ಇನ್ನೇನೂ ಇರ್ತಿರಲಿಲ್ಲ. ಇಫ್ ಯು ಟೇಕ್ ಅ ಕೌಂಟ್ ಒಂದು 2-3 ಕಾಫಿ ಕುಡಿತಿದ್ದೆ 10 ದಿವಸದಲ್ಲಿ. ಹ್ಮ್ 10 ಡೇಸ್ಗೆ ಹ್ಮ್ 2-3 ಕಾಫಿ. ಹ್ಮ್ ಸೊ ಅಷ್ಟು ಬಿಟ್ರೆ ಇನ್ನೇನೂ ಇಲ್ಲ. ಸೊ ಓಕೆ. ನೀರಲ್ಲೇ ಸರ್ವೈವ್ ಮಾಡ್ತಿದ್ದೆ. ಸೊ ಈ 9 ದಿನದಲ್ಲಿ ಬರೀ ಉಪವಾಸ ಇದ್ದಾಗ ಡು ಯು ಥಿಂಕ್ ಎಲ್ಲೋ ಒಂದ್ ಕಡೆ ಆ ಒಂದು ನಿಮ್ಮಲ್ಲಿ ಒಂದು ಭಕ್ತಿ ಅನ್ನೋದೇನಾದ್ರು ಜಾಸ್ತಿ ಆಯ್ತಾ? ಇಲ್ಲ ಕೆಲವೊಂದ್ಸರಿ ಈ ವ್ರತ ಮಾಡ್ಬೇಕಾದ್ರೆ ಕೆಲವ್ರಿಗೆ ಕನಸುಗಳು ಬೀಳುತ್ತೆ ದೇವ್ರದ್ದು. ಆ ಥರ ಹ್ಮ್. ಯಾವ್ದಾದ್ರು ಕನಸು ಬಿದ್ದಿದ್ದುಂಟಾ? ಕನಸು ಆ ಥರದ್ದೆಲ್ಲ ಏನೂ ಇಲ್ಲ. ಬಟ್ ಆದರೆ ಐ ಹ್ಯಾವ್ ಅ ಲಾಟ್ ಆಫ್ ಕನೆಕ್ಟ್ ದುರ್ಗಾದೇವಿಗೆ. ಹ್ಮ್ ಸೊ ಬೇಸಿಕಲಿ ನಾನು ಎಲ್ಲಾ ಹೆಣ್ಣು ದೇವ್ರನ್ನ ನಾನು ಒಂದು ರೂಪ ತಗೊಂಡಿರೋದು ಅಂದ್ರೆ ದುರ್ಗಾ. ಸೊ ಹ್ಮ್ ದುರ್ಗಾ ಏನಂದ್ರೆ ಶಿ ಕ್ಯಾನ್ ಆಕ್ಟ್ ಆಸ್ ಲಕ್ಷ್ಮಿ ಕೂಡ ಹ್ಮ್ ಆಗಿರ್ತಾರೆ, ದುರ್ಗಾನೂ ಆಗಿರ್ತಾರೆ, ಕಾಳಿನೂ ಆಗಿರ್ತಾರೆ. ಸರಸ್ವತಿನೂ ಆಗಿರ್ತಾರೆ, ಕಾಳಿನೂ ಆಗಿರ್ತಾರೆ. ಹ್ಮ್ ಸೊ ನಾನು ನಂಬೋದು ದುರ್ಗಾದೇವಿ ಎಲ್ಲಾ ರೂಪವನ್ನ ತಗೊಳ್ತಾರೆ ಅಂತ. ಹ್ಮ್ ಸೊ ನನಗೇನಾದ್ರೂ ಸಿಕ್ಕಾಪಟ್ಟೆ ಇದು ನಿಜವಾಗ್ಲೂ ನನಗಾದಂಥ ಕನೆಕ್ಟ್ ನಾನು ಹೇಳ್ತಾ ಇರೋದು. ಹ್ಮ್ ನನಗೆ ಕನ್ಸಿಗೆ ಬಂದಿದ್ದು ಅದೆಲ್ಲ ಹ್ಮ್ ಇಲ್ಲ. ಹ್ಮ್ ಬಟ್ ಆದರೆ ನನ್ಗೆ ಯಾವಾಗಲಾದ್ರೂ ಬೇಜಾರು ಆಗ್ತಿದೆ ಅನ್ಬೇಕಾದ್ರೆ ನಾನೇನು ಹ್ಮ್ ಮಾಡ್ತೀನಿ, ದಟ್ ಕ್ಯಾನ್ ಬಿ 2 ಗಂಟೆ ಆಗಿರ್ಬೋದು, ಬೆಳಗಿನ ಜಾವ 3 ಗಂಟೆ ಆಗಿರ್ಬೋದು. ಹ್ಮ್ ದೇವ್ರು ದೀಪ ಹಚ್ಬಿಡ್ತೀನಿ. ಹ್ಮ್ ಲೈಕ್ ನಮ್ಮ ಮನೇಲಿ ಕಬ್ಬಾಳಮ್ಮ ಇದೆ. ಹ್ಮ್ ನಾನು ತುಂಬಾ ನಂಬ್ತೀನಿ ಹ್ಮ್ ಕಬ್ಬಾಳಮ್ಮನ, ದುರ್ಗಾದೇವಿ ಸ್ಪೆಷಲಿ ಹ್ಮ್ ನಾನು ಸಿಕ್ಕಾಪಟ್ಟೆ ನಂಬ್ತೀನಿ. ಸೊ ನಾನೇನು ಮಾಡ್ತೀನಿ, 2 ಗಂಟೆಲಿ ದೀಪ ಹಚ್ತೀನಿ. ನನಗೆ ಸಿಕ್ಕಾಪಟ್ಟೆ ಇದನ್ನ ಆಗಿದೆ, ನನಗೆ ಇವ್ರು ನನಗೆ ಸಿಕ್ಕಾಪಟ್ಟೆ ಹರ್ಟ್ ಮಾಡಿದ್ರು. ಹ್ಮ್ ನಂಗೆ ಗೊತ್ತಿಲ್ಲ, ಇದನ್ನ ನಾನು ತೀರ್ಸಕ್ಕೆ ನನಗೆ ಶಕ್ತಿ ಇಲ್ಲ. ಹ್ಮ್ ನೀನೇನು ಮಾಡಬೇಕು ಅಂತಿದ್ಯೋ ನೋಡ್ಕೊ. ಹ್ಮ್ ನೀನು ಅವ್ರಿಗೆ ಹರ್ಟ್ ಮಾಡ್ತೀಯೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಹ್ಮ್ ನೀನು ಅವ್ರಿಗೆ ಹರ್ಟು ಮಾಡಬೇಡ ಅಂತಾನೆ ನಾನು ಹ್ಮ್ ಕೇಳ್ಕೊಳ್ಳೋದು. ಆದರೆ ನನಗೆ ನೆಮ್ಮದಿ ಕೊಡು, ನನಗೆ ಶಾಂತಿ ಕೊಡು, ನಾನು ಇದರಿಂದ ಹೀಲ್ ಆಗೋಷ್ಟು ಶಕ್ತಿ ಕೊಡು ಅಂತಾನೆ ನಾನು ಬೇಡ್ಕೊಳ್ಳೋದು. ಹ್ಮ್ ದೀಪ ಹಚ್ಬಿಟ್ಟು ಹ್ಮ್ ಆಲ್ಮೋಸ್ಟ್ ನಿದ್ದೆ ಇರ್ತಿರ್ಲಿಲ್ಲ ನನಗೆ ಆ ಟೈಮಲ್ಲಿ. ಸೊ ದೀಪ ಹಚ್ಬಿಟ್ಟು ನಾನು ಮಲ್ಕೊಂಡ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಐ ಹ್ಯಾವ್ ಅ ರಿಸಲ್ಟ್. ಐ ಹ್ಯಾವ್ ಅ ಸೊಲ್ಯೂಷನ್ ಫಾರ್ ಇಟ್. ಓಕೆ. ಅಂದ್ರೆ ಮನ್ಸು ಐ ಒಂಥರ ಕುಡ್ ಹಗುರ ಫೀಲ್. ಆಗತ್ತಾ? ಹಗುರ ಅನ್ನೋದಕ್ಕಿಂತ ಅವ್ರು ಇಂಪಾರ್ಟೆಂಟ್ ಅಲ್ಲ. ಹ್ಮ್ ನಿನಗೆ ನೀನೇ ಇಂಪಾರ್ಟೆಂಟು, ನೀನೇ ಪ್ರಿಷಿಯಸ್ಸು, ನೀನು ರಾಣಿ, ಹ್ಮ್ ನೀನೇ ಎಲ್ಲ. ಆಮೇಲೆ ನಾನು ನೋಡ್ಕೋತೀನಿ ಅದನ್ನ, ಹ್ಮ್ ನೀನು ಆರಾಮಾಗಿರು ಅನ್ನೋ ಅಷ್ಟು ಒಂದು ಥಾಟ್ನ ನನಗೆ ಕೊಡೋಂಗೆ ಮಾಡ್ತಾರೆ ಅವ್ರು.
ಓಕೆ. ಸೊ ಐ ಥಿಂಕ್ ದಟ್ ಕನೆಕ್ಟ್ ಐ ಹ್ಯಾವ್ ಅ ಲಾಟ್ ಆಫ್ ಇನ್ಸಿಡೆಂಟ್ಸ್ ಆ ಥರ. ನಮ್ಮ ಅಕ್ಕನಿಗೆ ಮಗು ಆಗಿರಲಿಲ್ಲ. ಸೊ ಆ ಟೈಮಲ್ಲಿ ನಾನು ಹೋಗಿ ಬೇಡ್ಕೊಳ್ತಿದ್ದೆ ದೇವ್ರನ್ನ. ಹ್ಮ್. ಸೊ ಇಟ್ ಯೂಸ್ ಟು ಹ್ಯಾಪನ್. ಹ್ಮ್. ಅದೆಲ್ಲ ಕರೆಕ್ಟಾಗಿ ಆಯಿತು. ಅಲ್ಲೋಗಿ ಬೇಡ್ಕೊಂಡು ಬಂದಿದ ತಕ್ಷಣ ಕಬ್ಬಾಳಮ್ಮಂಗೆ ಹೋಗಿ ಬೇಡ್ಕೊಂಡು ಬಂದಿದ ತಕ್ಷಣ 1 ತಿಂಗಳಲ್ಲೇ ಶಿ ವಾಸ್ ಕನ್ಸೀವ್ಡ್ ಪ್ರೆಗ್ನೆಂಟ್. ಸೊ ಆ ಥರ ಎಷ್ಟೊಂದಿದೆ ವಿಷಯಗಳು ಆಯಿತಾ. ಓಕೆ. ಸೊ ಒಂದೊಂದು ಹೇಳ್ತಾ ಹೋದರೆ ನನಗೆ ಒಂಥರ ಇವತ್ತಿಗೂ ಹೌದಲ್ಲ, ನನಗೆ ಎಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡಿದಾರಲ್ವಾ ದೇವರು ಅಂತ. ಅದು ಹೇಳ್ತಾರೆ ಇನ್ನು ಕೆಲವರು, ಅದನ್ನು ಹೇಳ್ಕೊಂಡಷ್ಟು ಅದಕ್ಕೆ ಹ್ಮ್. ವ್ಯಾಲ್ಯೂ ಕಡಿಮೆ ಆಗ್ತಾ ಇರುತ್ತೆ ಅಂತ ಹ್ಮ್. ಹೇಳ್ತಾರೆ. ನೋ, ಬಟ್ ಐ ವಿಲ್ ಟೆಲ್ ಅದನ್ನ. ಯಾಕೆ ಅಂದರೆ ಯಾರಿಗಾರು ಹೊರಗಡೆನವ್ರಿಗೆ ಹೇಳಿದಾಗ ಹ್ಮ್. ಅವರು ದೇ ಸ್ಟಾರ್ಟ್ ಮ್ಯಾನಿಫೆಸ್ಟಿಂಗ್, ದೇ ಆಲ್ಸೋ ಸ್ಟಾರ್ಟ್ ಬಿಲೀವಿಂಗ್ ಗಾಡ್. ಹ್ಮ್. ಜನರನ್ನ ನಂಬೋ ಬದಲು ಐ ಥಿಂಕ್ ಸ್ಪಿರಿಚುವಲಿ ದೇವ್ರನ್ನ ನಂಬೋದು ಎಷ್ಟೋ ಬೆಟರ್ ಅಂತ ಅನ್ಸುತ್ತೆ. ಹ್ಮ್. ದೇವ್ರೇ ಎಲ್ಲ ಅಂತ ಅನ್ಕೊಂಡ್ಬಿಟ್ರೆ ಮುಗ್ದೋಯ್ತು. ಜನರು ಯಾರು ನಮ್ಮ ಜೊತೆಗಿರಲ್ಲ. ಓಕೆ. ಕರೆಕ್ಟ್. ದಟ್ಸ್ ರಿಯಲ್. ಸೂಪರ್. ಸೊ ನೀವು ಹೇಳ್ದಂಗೆ ಏನೋ ಲೈಕ್ ಸಾಕಷ್ಟು ಇನ್ಸಿಡೆಂಟ್ಸ್ ಹೇಳಿದ್ರಿ. ಏನೋ ಅಕ್ಕ ಅವ್ರಿಗೆ ಮಗು ಆಗಿದ್ದಿರ್ಬೋದು ಅಥವಾ ನಿಮ್ಮ ಮನಸ್ಸಿಗೆ ಜನರಲ್ ಆಗಿ ನೆಮ್ಮದಿ ಸಿಗೋದಿರ್ಬೋದು. ಡು ಯು ಥಿಂಕ್ ಲೈಫಲ್ಲಿ ಆಗೋ ಪ್ರತಿಯೊಂದು ವಿಚಾರಕ್ಕೂ ಏನಾದ್ರು ಒಂದು ಕಾರಣ ಇದ್ದೇ ಇರತ್ತೆ ಅಂತ? ಬಿಕಾಸ್ ಯಾವುದೇ ಒಂದು ಇನ್ಸಿಡೆಂಟ್ಗೆ ಒಂದು ರೀಸನ್ ಇದ್ದೇ ಇರತ್ತೆ. ಅದು ನಾನು ಹೇಳೋದಕ್ಕಿಂತ ಚಿಕ್ಕ ವಯಸ್ಸಿಂದನೂ ನನ್ನ ತಂದೆ ಹೇಳ್ಕೊಟ್ಟಿರೋದು ಅದು. ಹ್ಮ್. ಸಿ ಇಫ್ ಯು ಆರ್ ಫೇಸಿಂಗ್ ಈ ಕಷ್ಟ ನೀನು ಅನುಭವಿಸ್ತಿದ್ಯಾ ಅಂತಂದ್ರೆ, ಹ್ಮ್. ಸೊ ಅದಕ್ಕೆ ಡೆಫಿನೆಟ್ಲಿ ದೇವರು ಒಂದು ಸೊಲ್ಯೂಷನ್ ಕೊಟ್ಟಿರ್ತಾನೆ. ಹ್ಮ್. ಸೊ ಅದಕ್ಕೆ ಯಾವುದಕ್ಕೂ ಭಯ ಪಡಕ್ಕೆ ಹೋಗ್ಬಾರ್ದು ನೀನು. ಸೊ ಹ್ಮ್. ಮುಂದಕ್ಕೆ ನಡೀತಾ ಇರಬೇಕು ಅಷ್ಟೇನೆ. ಏನೋ ಒಂದು ಕಷ್ಟ ಕೊಟ್ಟಿದ್ದಾನೆ, ಅದಕ್ಕೆ ಸೊಲ್ಯೂಷನ್ ಕೊಡ್ತಾನೆ. ಅದಕ್ಕೆ ನೀನೇನು ಕೆಲಸ ಮಾಡ್ಬೇಕು ಅದನ್ನ ಮಾಡ್ತಾ ಹೋಗು ಅಂತ. ಹ್ಮ್. ಸೊ ಐ ಬಿಲೀವ್ ಆಲ್ ದ್ಯಾಟ್. ಇವತ್ತಿಗೂ ಅಷ್ಟೇನೆ. ಇವತ್ತೇನೋ ಒಂದು ವರ್ಸ್ಟ್ ಸಿಚುವೇಶನಲ್ಲಿ ನನಗೊಂದು ಕಷ್ಟ ಕೊಟ್ಟಿದ್ದಾನೆ ಅಂತಂದ್ರೆ, ಹ್ಮ್. ಓ ಗಾಡ್, ಇದನ್ನ ನಂಗೆ ದೇವರು ಕೊಟ್ಟಿದ್ದು ಹ್ಮ್. ಏನೋ ಒಂದು ಒಳ್ಳೇದು ಮಾಡೋದಕ್ಕೆ ಅಂತ ಅಲ್ವಾ. ಹ್ಮ್. ಸೊ ಐ ಬಿಲೀವ್ ದ್ಯಾಟ್ ಅಷ್ಟು. ಆಮೇಲೆ ಅದನ್ನ ಸಾಬೀತು ಮಾಡಿದ್ದಾರೆ ನಿಜವಾಗ್ಲೂ. ಹ್ಮ್. ಅದನ್ನ ನಾನು ಟ್ರಸ್ಟ್ ಮಾಡ್ತೀನಿ. ಹ್ಮ್. ಅದು ನನ್ಗೆ ರಿಯಲೈಸ್ ಕೂಡ ಆಗಿದೆ. ಹೌದು, ಅವತ್ತಿದ್ ನಡೆದಿದ್ದು ಸರಿ ಹೋಯ್ತಲ್ಲ, ಹ್ಮ್. ಇಷ್ಟು ವರ್ಸ್ಟ್ ಸಿಚುವೇಶನ್ ನಡೆದಿದ್ದು ಸರಿ ಹೋಯ್ತಲ್ಲ, ಹ್ಮ್. ಇವತ್ತು ನಾನು ಚೆನ್ನಾಗಿದ್ದೀನಿ. ಹ್ಮ್. ಸೊ ಆ ಥರ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್. ಓಕೆ. ಹ್ಮ್. ಸೊ ಚಿಕ್ಕ ವಯಸ್ಸಲ್ಲಿ ಹೇಮಾ ಅವ್ರಿಗೆ ದೇವ್ರ ಮೇಲೆ ಇದ್ದಂತಹ ಒಂದು ಡೆಫಿನಿಷನ್ ದೊಡ್ಡವರಾದ್ಮೇಲೆ ಈ ಪ್ರೆಸೆಂಟ್ ಸಿಚುವೇಶನ್ಗೆ ಎಷ್ಟು ಚೇಂಜ್ ಆಗಿದೆ? ಅದೇ ಚಿಕ್ಕವಳಿದ್ದಾಗ ಹಾಯ್ ಬಾಯ್ ಹೇಳ್ತಿದ್ದೆ ದೇವ್ರಿಗೆ. ಸೊ ಹ್ಮ್. ಏನು ಅಮ್ಮ ಅಲ್ಲೋಗು, ಆ ದೇವಸ್ಥಾನಕ್ಕೆ ಹೋಗ್ಬೇಕು, ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಕರ್ಕೊಂಡು ಹೋಗೋರೆ ವಿನಃ ನಾನೆಲ್ಲ ಪೂಜೆ ಮಾಡೋದು, ದೇವ್ರ ದೀಪ ಹಚ್ಚೋದು, ಹ್ಮ್. ದೇವ್ರ ಪತ್ರೆ ತೊಳೆಯೋದು ಆ ಥರದ್ದೆಲ್ಲ ಇರಲಿಲ್ಲ. ಹ್ಮ್. ಬಟ್ ಟುಡೇ ಇಫ್ ಯು ಆಸ್ಕ್ ಮೀ, ನಾನೇ ಹೇಳ್ತೀನಿ ನಮ್ಮಮ್ಮನಿಗೆ. ಹ್ಮ್. ಸೊ ಇವಾಗ ರೀಸೆಂಟಾಗಿ ಗುಪ್ತ ನವರಾತ್ರಿ ಆಯಿತು ಹ್ಮ್. ಅಲ್ವಾ, ವಾರಾಹಿ ನವರಾತ್ರಿ. ವಾರಾಹಿ ಗುಪ್ತ ನವರಾತ್ರಿ ಆಯಿತು. ಸೊ ಫಸ್ಟ್ ಇಯರ್ ನಾನು ಮಾಡಿದ್ದು. ಹ್ಮ್. ಯಾರಿಗೂ ಹೊರಗಡೆ ಹೇಳ್ಕೊಳಕ್ಕಾಗಲಿಲ್ಲ. ಆ್ಯಂಡ್ ಅದಕ್ಕೂ ಒಂದು ರೀಸನ್ ಇದೆ. ಹ್ಮ್. ಸೊ ನಾನು ಅದನ್ನ ಪೂಜೆ ಮಾಡ್ಬೇಕಾದ್ರೆ ಐ ಕಾಲ್ಡ್ ಮೈ ಮಾಮ್. ಮಮ್ಮಿ, ನಾಳೆಯಿಂದ ಹಿಂಗೆ ಪೂಜೆ ಇದೆ, ನವರಾತ್ರಿ 9 ದಿವಸ ನಾನೇನು ನಾನ್ ವೆಜ್ ತಿನ್ನೋದಿಲ್ಲ. ಹ್ಮ್. ಆಮೇಲೆ ಒಂದೊತ್ತು ತಿನ್ಕೊಳ್ತೀನಿ, ಬೆಳಗ್ಗೆ ನೈಟ್ ಏನು ತಿನ್ನೋದಿಲ್ಲ. ಸೊ ಹಿಂಗಿದೆ ಪೂಜೆ. ಹ್ಮ್. ಇದು ದೇವ್ರ ಪಾತ್ರೆ ನೀನು ತೊಳೆದಿರ್ತೀಯ ಇಲ್ಲ ನಾನು ಬಂದು ತೊಳೆದಿಡು. ಹ್ಮ್. ಸೊ ಈ ಥರ ಕಾನ್ವರ್ಸೇಷನ್ ನಡೆಯುತ್ತೆ. ಹ್ಮ್. ಮುಂಚೆ ಹಂಗಲ್ಲ, ಓ ತೊಳೆದಿಟ್ಟಿದ್ದಾರಾ, ಪೂಜೆ ಮಾಡಿದಾರಾ, ಹ್ಮ್. ಓಕೆ ದೇವ್ರೆ ನಮಸ್ಕಾರ, ನಾನು ಹ್ಮ್. ಒಬ್ಳಿದ್ದೀನಿ How are you? ಅಷ್ಟೇ. ಹೌ ಆರ್ ಯು, ಹಾಯ್. ಹ್ಮ್. ಬಟ್ ಇವಾಗ ಹಂಗಲ್ಲ. ಐ ಓನ್ಲಿ ಟೇಕ್ ಇನಿಷಿಯೇಟಿವ್, ಐ ಓನ್ಲಿ ಡೂ ಎವ್ರಿಥಿಂಗ್. ಸೊ ಯಾ. ಸೂಪರ್. ಓಕೆ. ಸೊ ರೀಸೆಂಟಾಗಿ ನಿಮ್ಮನ್ನ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಿದ್ದೆ. ಕಾಮಾಖ್ಯಾಗೂ ಸಹ ವಿಸಿಟ್ ಮಾಡಿ ಬರ್ತೀರಾ. ಸೊ ಅದು ಸೋಲೋ ಟ್ರಿಪ್ ಅಂತಲೂ ಕೂಡ ಹಾಕ್ಕೊಂಡಿದ್ರಿ ಕಾಮಾಖ್ಯಾಗೆ. ಸೊ ಬಿಕಾಸ್ ಯಾರಿಗೇ ಆಗಲಿ ಒಂದು ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಒಂದು ಇನ್ಸ್ಪಿರೇಷನ್ ಅಂತ ಬರಬೇಕು, ಇಲ್ಲ ಒಂದು ಕಾಲಿಂಗ್ ಬರಬೇಕು. ಸೊ ವೈ ಕಾಮಾಖ್ಯ? ಲೈಕ್ ಹೇಗಿತ್ತು ಅವತ್ತು ಎಂಟೈರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕಾಮಾಖ್ಯದು? ಓ ಗಾಡ್, ದಟ್ ಈಸ್ ನೋಡಿ, ನನಗೀಗ ಹೇಳ್ತಾ ಇರ್ಬೇಕಾದ್ರೂ ಗೂಸ್ ಬಂಪ್ಸ್. ಹ್ಮ್. ಕಾಮಾಖ್ಯ ದೇವ್ರದ್ದು ಮಾತ್ರ ನನಗೆ ಮುಂಚೆ ಆ ದೇವ್ರ ಬಗ್ಗೆ ಅಷ್ಟೊಂದು ಪರಿಚಯ ಇರಲಿಲ್ಲ. ಹ್ಮ್. ಸೊ ನಾನು ಆಲ್ರೆಡಿ ಯಾವುದೇ ದೇವ್ರು ನೋಡಿದ್ರು ಬೇರೆ ಊರುಗಳಲ್ಲಿ ಬೇರೆ ಬೇರೆ ಥರ ಪೂಜೆ ಮಾಡ್ತಾರಲ್ವ. ಸೊ ನಾನು ಅನ್ಕೊಳ್ತಿದ್ದೆ ದೇವರು ಒಂದೇ ದುರ್ಗಾ, ಹ್ಮ್. ಎಲ್ಲ ರೂಪದಲ್ಲಿ ಇರುವಂಥವ್ರು ಅಂತ ಅನ್ಕೊಂಡು ನಾನು ನಾರ್ಮಲ್. ಯಾವಾಗ ನಾನು ಆ ದೇವ್ರ ಬಗ್ಗೆ ತಿಳ್ಕೊಳಕ್ ಟ್ರೈ ಮಾಡಿದೆ, ಹ್ಮ್. ಆಮೇಲೆ ತಿಳ್ಕೊಳಕ್ ಟ್ರೈ ಮಾಡೋ ಸಿಚುವೇಶನ್ ನಂದು ಹೆಂಗಿತ್ತು ಅಂತಂದ್ರೆ, ಐ ವಾಸ್ ಇನ್ ಅ ವೆರಿ ಬ್ಯಾಡ್ ಸಿಚುವೇಶನ್. ಓಕೆ. ಹೆಂಗೆ ಅಂದರೆ ನನ್ನನ್ನು ನಾನು ಕಳ್ಕೊಳ್ತೀನಿ, ಹ್ಮ್. ನಾನು ಸೂಸೈಡ್ ಮಾಡ್ಕೊಳ್ಬೇಕು, ನನ್ನನ್ನು ನಾನು ಕಳ್ಕೊಳ್ಬೇಕು ಅನ್ನೋ ಸಿಚುವೇಶನಲ್ಲಿ ಇದ್ದಿದ್ದು ಆ ಟೈಮಲ್ಲಿ ನಾನು. ಸೊ ಐ ಥಾಟ್ ಓಕೆ, ದಿಸ್ ಟೈಮ್ ಐ ಆಮ್ ಗಿವಿಂಗ್ ಅಪ್. ನಾನು ದೇವಸ್ಥಾನಕ್ಕೆ ಹೋಗಬೇಕು. ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರು ಏನು ಹೇಳ್ತಾರೆ ಕೇಳ್ಕೊಂಬಂದ್ಬೇಡ. ಐ ವಾಂಟ್ ಟು ಸಿ ದಟ್ ಗಾಡ್ ಅಂತ. ಯಾಕಂದರೆ ಅವ್ರು ಬ್ಲೀಡ್ ಆಗ್ತಾರೆ ಅನ್ನೋದೆಲ್ಲ ನಾನು ಕೇಳ್ಪಟ್ಟಿದ್ದೆ. ಆಮೇಲೆ ಹೆಂಗಿರುತ್ತೆ ಆ ರಿಯಲಿಸ್ಟಿಕ್ಕು ಅಂತ. ಆಮೇಲೆ ಅದು ಕರೆಕ್ಟಾಗಿ ನನ್ನ ಬರ್ಡೇ ಟೈಮ್ಗೆ ಬರುತ್ತೆ ಅವ್ರದ್ದು ಅಂಬುಬಾಚಿ ಮೇಳ. ಅಂಬುಬಾಚಿ ಮೇಳ ಆ ಆಯ್ತಾ? ವರ್ಷದಲ್ಲಿ 3 ದಿನ. ಎಸ್, ಆಯ್ತಾ. ಸೊ ದೇವರು ಮುಟ್ಟಾಗುವಂಥ ಸಮಯ ಅದು. ಹ್ಮ್. ಸೊ ನನಗೆ ಹೇಳ್ತಾರೆ ದೇವ್ರ ಜೊತೆಗೆ ಯಾರೆಲ್ಲ ಮುಟ್ಟಾಗ್ತಾರೋ ಅವ್ರು ದೇವ್ರಿಗೆ ಹತ್ರವಾಗಿರ್ತಾರೆ ಅಂತ ಹೇಳ್ತಾರೆ. ಅದೆಲ್ಲ ನನಗೆ ಅಲ್ಲೋಗಿ ಎಕ್ಸ್‌ಪ್ರೆಸ್ ಮಾಡ್ಮೇಲೆ ಗೊತ್ತಾಗಿದ್ದು, ಅಲ್ಲಿದ್ದವ್ರು ಹೇಳ್ಮೇಲೆ ನನಗೆ ಗೊತ್ತಾಗಿದ್ದು. ಹ್ಮ್. ಆ್ಯಕ್ಚುಲಿ ದೇವ್ರು ಮುಟ್ಟಾದಾಗ ನಮ್ಮದು ಮುಟ್ಟಾಗಿರುತ್ತೆ. ಹ್ಮ್. ಆ್ಯಂಡ್ ದೆನ್ ನಾನೇನು ಅನ್ಕೊಳ್ತೀನಿ, ಓಕೆ ಇದೆಲ್ಲ ಮುಗಿಸ್ಕೊಂಡು ಹೋಗೋಣ. ಅಂಬುಬಾಚಿ ಮೇಳ ಅದಾದ್ಮೇಲೆ ತಾನೇ ಹ್ಮ್. ಸ್ಟಾರ್ಟ್ ಆಗೋದು. ಹ್ಮ್. ಅದಾದ್ಮೇಲೆ ಒಂದಿನ ನಾನು ನಮ್ಮಮ್ಮನಿಗೆ ಹಿಂದಿನ ದಿವಸ ಹೇಳ್ತೀನಿ, ನಾಳೆ ಹೋಗ್ತಾ ಇದ್ದೀನಿ, ನಾನು ಈ ಬರ್ಡೇಗೆ ಇರೋದಿಲ್ಲ ಇಲ್ಲಿ,
ಸೋಲೋ ಟ್ರಿಪ್ ಹೋಗ್ತಾ ಇದ್ದೀನಿ. ಅಂಡ್ ಅದು ಕಾಮಾಖ್ಯ ದೂರ ನಾರ್ತ್ ಇಂಡಿಯಾ ಅಸ್ಸಾಂ, ಹತ್ರ. ಹೌದು. ಸೊ ಸಡನ್ ಆಗಿ ಫ್ಲೈಟ್ ಬುಕ್ ಮಾಡ್ಕೊಂಡು ಹೊರಟಿದ್ದ? ನಾನು ಅದನ್ನ ಪ್ಲಾನ್ ಕೂಡ ಮಾಡ್ಲಿಲ್ಲ. ಬಿಕಾಸ್ ನನ್ನ ಸ್ಟೇಟ್ ಆಫ್ ಮೈಂಡ್ ಹಂಗಿತ್ತು. ಹ್ಮ್. ನಾನು ಯಾರನ್ನ ನಂಬಿರ್ತೀನಿ, ಎಲ್ಲಾನು ಮೋಸ ನಡೀತಿರುತ್ತಲ್ವಾ. ಸೊ ಎಲ್ಲಾನು ಹರ್ಟ್, ಐ ಡೋಂಟ್ ಸೇ ಮೋಸ, ಎಲ್ಲಾನು ಹರ್ಟ್ ಮಾಡಿರ್ತಾರಲ್ಲ, ಆ ಸಿಚುವೇಶನ್ ಅಲ್ಲಿ ನನಗೆ ದೇವ್ರೇ ಬೇಕು ಅಂತ ನಾನು ಹೊರಟಿರ್ತೀನಿ. ಆಮೇಲೆ ನಾನು ಹೆಂಗೆ ಅಂತಂದ್ರೆ, ಮುಂಚೆ ಎಲ್ಲ ದುಡ್ಡು ಇರಲಿಲ್ಲ, ಪ್ರತಿಯೊಂದು ಸಿಚುವೇಶನ್ ಅಲ್ಲೂ ಯೋಚನೆ ಮಾಡಿ ಮಾಡಬೇಕಿತ್ತು. ಹಾಗಂತ ಈಗ ದುಡ್ಡಿದೆ ಅಂತಲ್ಲ, ಕೆಲವೊಂದು ನನ್ನ ಆಸೆಗಳನ್ನ ಪೂರೈಸ್ಕೊಳ್ಳೋದಕ್ಕೆ ನಾನು ಇಟ್ಟಿರ್ತೀನಿ. ಸೊ ಅದಕ್ಕೆ ನಾನೇನು ಅನ್ಕೊಂಡೆ, ಓಕೆ ಲೆಟ್ ಮಿ ಗೋ. ಆಗಿದ್ದಾಗ್ಲಿ, ನೆನ್ನೆ ಡಿಸೈಡ್ ಮಾಡ್ತೀನಿ, ನೆನ್ನೆ ನೈಟ್ ಬುಕ್ ಮಾಡ್ತೀನಿ, ನನ್ನ ಬರ್ಡೇಗೆ ಹಿಂದಿನ ದಿವಸ ಹೋಗಿ ರೀಚ್ ಆಗ್ತೀನಿ. ಅಲ್ಲೋಗಿ ರೀಚ್ ಆಗಿದ ತಕ್ಷಣ ಮಾ ಕಾಮಾಖ್ಯ ಅಲ್ಲಿ ಒಳಗಡೆ ಹೋಗ್ತೀನಿ, ರಶ್ ಅಂದ್ರೆ ರಶ್ಶು. ಹ್ಮ್. ಅಲ್ಲಿ ಆಕ್ಚುಲಿ ನನ್ಗೊಂದು ಸ್ವಲ್ಪ ಇಶ್ಯೂಸ್ ಇತ್ತು. ನನ್ನಲ್ಲಿ ಸ್ವಲ್ಪ ಒಂದು ಫಿಮೇಲ್ಸ್ಗೆ ಇಶ್ಯೂಸ್ ಇರುತ್ತೆ. ಹ್ಮ್. ಸೊ ಆ ಇಶ್ಯೂಸ್ ಇತ್ತು. ಹ್ಮ್. ಆಮೇಲೆ ಅದ್ರ ಜೊತೆಗೆ ಕಾಲ್ ಇಷ್ಟು ವರ್ಷ ನಾನು ನಿಂತು ಕೆಲಸ ಮಾಡಿರ್ತೀನಲ್ವಾ, ಸೊ ಅದ್ರದ್ದೊಂದು ಕಾಲ್ ನೋವಿತ್ತು ನನಗೆ. ಎಸ್ಪೆಷಲಿ ಈವೆಂಟ್ಸ್ ಅಲ್ಲಿ ಎಷ್ಟೊತ್ತು ನಿಂತ್ಕೊಂತೀವಿ ಅಂತ ನಮಗೆ ಗೊತ್ತಿಲ್ಲ. ಐಡಿಯಾನೇ ಇರಲ್ಲ. 10 ಅವರ್ ನಿಂತ್ಕೋತೀವಿ. ಆಮೇಲೆ ಶೂಟಿಂಗ್ ಅಂತಂದಾಗ 30 ಅವರ್ಸ್ ಎಲ್ಲ ಶೂಟ್ ಮಾಡಿರೋದು ಉಂಟು ನಾನು. ಹ್ಮ್. ಸೊ ಹೀಗಾಗಿ ನಾನೇನ್ ಮಾಡ್ತಿದ್ದೆ, ಕಾಲ್ ಸಿಕ್ಕಾಪಟ್ಟೆ ನೋವಲ್ವಾ, ನಾನು ಹಿಂದಿನ ದಿವಸ ಹೋದೆ ದೇವಸ್ಥಾನಕ್ಕೆ. ಅಲ್ಲೋಗಿ ನೋಡ್ತೀನಿ, ಏನಿಲ್ಲ ಅಂದ್ರೂ 3 ಕಿಲೋಮೀಟರ್ ಅಲ್ಲಿ ರಶ್ಶು. ಏನಕ್ಕೆ? ನೆಕ್ಸ್ಟ್ ಡೇಗೆ ಟಿಕೆಟ್ ದೇವ್ರ ದರ್ಶನಕ್ಕೆ. ಹ್ಮ್. ನನಗೇನು ಐಡಿಯಾ ತೋರಿಸ್ತಾ ಇಲ್ಲ. ನಾನು ದೇವ್ರ ಹತ್ರ ಕೇಳ್ಕೊಂಡೆ ಇಷ್ಟೆ, ದೇವ್ರೆ ನನಗೆ ನಾಳೆ ನನ್ನ ಬರ್ಡೇ, ಹ್ಮ್. ನೀನ್ ನನ್ನ ಬರ್ಡೇ ದಿನ ನಿನ್ನ ನೋಡ್ಬೇಕು ಅಂತ ಬಂದಿದ್ದೀನಿ. ಹ್ಮ್. ತುಂಬಾ ಬೇಜಾರಲ್ಲಿದ್ದೀನಿ ನಾನು, ತುಂಬಾ ಸಿಕ್ಕಾಪಟ್ಟೆ ನಾನು ಡಿಪ್ರೆಷನ್ ಅಲ್ಲಿದ್ದೀನಿ. ನಾನು ನಿನ್ನೆ ನೋಡ್ಲೇಬೇಕು ನನ್ನ ಬರ್ಡೇ ದಿವಸ ಅಂತ ಅನ್ಕೋತೀನಿ. ಹಿಂದಿನ ದಿವಸ ಏನ್ ಮಾಡ್ತಾರೆ, ಮೇಡಮ್ ಟಿಕೆಟ್ಸು ಅಷ್ಟೇನೆ 4 ಅವರ್ ನಿಂತ್ಕೋಬೇಕು ನೀವು ಅಂತಾರೆ. ನನಗೆ ಕಾಲ್ ನೋವು, ಆಗೋದಿಲ್ಲ ನಿಂತ್ಕೊಳ್ಳೋಕ್ಕೆ, ಏನಾದರೂ ಒಂದು ವ್ಯವಸ್ಥೆ ಮಾಡಿ. ಸರಿ, ನಾನು ಹೋಗಿ ಕೌಂಟರ್ ಹತ್ರ ಹೋಗ್ಬಿಟ್ಟು, ನಾಳೆ ನನ್ನ ಬರ್ಡೇ ಇದೆ, ಸೊ ನನಗೆ ಸ್ಪೆಷಲ್ ಟಿಕೆಟ್ಸ್ ಏನಾದರೂ ಇದೆಯಾ ಅನ್ನೋ ಥರ ಕೇಳ್ತೀನಿ. ಅವರೆಲ್ಲ ಅರ್ಥ, ನೈ ಮೇಡಮ್ ಐಸಾ ನೈ ಹೇ ಏನೋ ಹೇಳ್ತಾರೆ ಅವರು. ಇನ್ನು ಸಿಕ್ಕಾಪಟ್ಟೆ ಆಮೇಲೆ ರಶ್ ಬೇರೆ ಇರೋದು. ಅಯ್ಯೋ ಅಲ್ಲಿ ಬೆಟ್ಟ ನಡ್ಕೊಂಡು ಹೋಗೋದಕ್ಕೆ ಕಷ್ಟ ಆಯ್ತಾ. ಅಂಥದ್ರಲ್ಲಿ ಆಯ್ತು ಅಂತಂದ್ಬಿಟ್ಟು ನಾನೇನು ಮಾಡ್ಬಿಟ್ಟಿದ್ದೀನಿ, ದೇವ್ರಿಗೇನೆ ಒಂದು ಚಾಲೆಂಜು. ಹ್ಮ್. ಗೋಪುರದ ಹತ್ರ ಹೋಗ್ತೀನಿ. ನಾನು ಆ್ಯಕ್ಚುಲಿ 29th ಹೋಗೋಂಗೆ ಆಗಿರುತ್ತೆ. ಹ್ಮ್. ನಾನು ಹೋಗಲ್ಲ. ನಾನೇನು ಹೇಳ್ತೀನಿ, ನನ್ನ ಬರ್ಡೇ 30 ಜೂನ್ 30, ಹ್ಮ್. ಅವತ್ತೇ ಬರೋದು ನಾನು, ಇನ್ನು ಅವತ್ತೇ ನೋಡೋದು ಅಂತ. ಹ್ಮ್. ದೇವರಿಗೆ ಒಂದು ಚಾಲೆಂಜ್ ಥರ, ಹ್ಮ್. ಗೊತ್ತಿಲ್ಲ ನಿನಗೆ ನಾನು ಇಷ್ಟ ಅಂತಂದ್ರೆ ನನ್ನ ಬರ್ಡೇ ದಿವಸ ನೀನು ದರ್ಶನ ಕೊಡ್ತೀಯ. ನನಗೆಲ್ಲ ಹಿಂಗೆಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ, ಯಾಕಂದ್ರೆ ನಂಗೆ ಸಿಕ್ಕಾಪಟ್ಟೆ ಕಾಲು ನೋವಿದೆ. ಹ್ಮ್. ಕೊಬ್ಬು ಅಂತಲ್ಲ, ಹ್ಮ್. ಸಿಕ್ಕಾಪಟ್ಟೆ ಕಾಲು ನೋವಿದೆ, ನನಗೆ ಆಗ್ತಾ ಇಲ್ಲ. ಅದೇನೋ ಗೊತ್ತಿಲ್ಲ, ಐ ಗೋ ಬ್ಯಾಕ್. ಹ್ಮ್. ಹೋಗ್ಬಿಟ್ಟು ಬೆಳಗ್ಗೆ ರೆಡ್ ಸಾರಿ ಹಾಕೊಂಡು, ನನ್ನ ಬರ್ಡೇ ದಿವಸ ನಾನು ಬರ್ತಾ ಇದ್ದೀನಿ ಇವಾಗ ನಿನ್ನ ನೋಡೋಕ್ಕೆ ಅಂದ್ಬಿಟ್ಟು ಬರ್ತೀನಿ. ಬಂದಿದ ತಕ್ಷಣ ಅಲ್ಲಿ ಕೌಂಟರಿಂದ ದೇ ಕಮ್, ಮೇಡಮ್ ನೀವು ಬನ್ನಿ, ನೀವು ಕರ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು. ಎಷ್ಟು ಜನ ಸಾಗರ ಅಂತಂದ್ರೆ, ದ ಲಾಸ್ಟ್ ಡೇ ಆಫ್ ಅಂಬುಬಾಚಿ ಮೇಳ ಅಂದ್ರೆ ಗೊತ್ತು ತಾನೆ ಹೆಂಗಿರ್ತಾರೆ. ಅವತ್ತು ಒಳಗಡೆ ಕರ್ಕೊಂಡು ಹೋಗ್ತಾರೆ ಸುಬ್ಬು. ಹ್ಮ್. ಏನೇನೆಲ್ಲ ರಿಯಾಕ್ಷನ್ಸ್ ಆಗುತ್ತೋ, ಯಾಕೆಂದ್ರೆ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ನಿಮ್ಗೂ ಕಾಲ್ ಮಾಡಿರ್ತೀನಿ. ಹ್ಮ್. ಸೊ ನೀವು ಹೇಳಿರ್ತೀರಾ, ಇಟ್ಸ್ ಅ ವೆರಿ ಪವರ್ಫುಲ್ ಪ್ಲೇಸ್, ಅಲ್ಲಿ ಹೋಗಿ 1-2 ದಿನ ಇರಿ ಅಂತ. ಹ್ಮ್. ಬಿಕಾಸ್ ನನ್ನ ಸಿಚುವೇಶನ್ ನಿಮಗೂ ಗೊತ್ತಿರುತ್ತೆ. Yeah. ಸೊ ನಾನೇನ್ ಮಾಡ್ತೀನಿ, ಅಲ್ಲಿ ಸಿಚುವೇಶನ್ ಹೋಗಿದ ತಕ್ಷಣ ದೇವಸ್ಥಾನದ ಒಳಗಡೆ ಎಂಟರ್ ಆಗ್ತಾ ಇದೀನಿ. ಏನ್ ವೈಬ್ ಗೊತ್ತಾ, ಏನ್ ವೈಬ್ರೇಷನ್ ಗೊತ್ತಾ, ಯು ಡೋಂಟ್ ಇವನ್ ನೋ. ತಲೆ ತಿರುಗ್ತಿದೆ, ಶೇಕ್ ಆಗ್ತಿದೆ ಕೈ, ಬೆವ್ರು, ಕತ್ಲೆ ಫುಲ್ಲು ದೇವಸ್ಥಾನ ಒಳಗಡೆ ಅಲ್ವಾ. ಹ್ಮ್. ಆಮೇಲೆ ಇಲ್ಲಿ ಸೈಡಲ್ಲಿ ನೋಡ್ತೀನಿ, ಕುರಿ ಕತ್ತೆಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ, ಎಲ್ಲ ಇನ್ನೂ ನೋಡ್ಬಿಟ್ಟು ಇನ್ನೂ ತಲೆ ತಿರುಗ್ತಿದೆ. ಆಮೇಲೆ ನಾನು ದೇವ್ರ ಹತ್ರ ಹೇಳ್ಕೊಂಡಿದ್ದಿಷ್ಟೇ, ಸೊ ಅದು ನ- ಒಳಗಡೆ ನೀವು ಗರ್ಭಗುಡಿಗೆ ಅದು ಕೆಳಗಡೆ ಹೋಗ್ಬೇಕು ಅಂತಾರೆ. ಆ ಅದೇ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಆ ಗುಹೆ ಒಳಗೆ ಒಂಥರ ಹೋಗೋಂತರ. ಅದೇ ಹೇಳ್ತಾ ಇರೋದು. ಆ ಎಂಟ್ರಿನೇ ಏನೋ ಫುಲ್ ಕತ್ಲೆ, ಹ್ಮ್. ಲೈಟ್ ಇರೋದಿಲ್ಲ. ಅಲ್ಲಿ ಎಂಟ್ರಿ ಆಗ್ತಾ ಇದ್ದೀನಿ ನಾನು. ಐ ವಾಸ್ ಇನ್ ಅ ವೆರಿ ಬ್ಯಾಡ್ ಸ್ಟೇಟ್. ಎಂಟ್ರಿ ಆಗ್ತಾ ಇದ್ದೀನಿ, ನೀನೇ ಎಲ್ಲ ನೋಡ್ಕೋಬೇಕು ಅಂತ ಎಂಟ್ರಿ ಆಗ್ತಾ ಇದ್ದೀನಿ. ಕತ್ಲೆ ನಾನು ಕಾಲೆಲ್ಲಿಡ್ತಿದ್ದೀನಿ ಏನೂ ಗೊತ್ತಾಗ್ತಾ ಇಲ್ಲ. ಇಳ್ದಿದ ತಕ್ಷಣ ನನಗೆ 1-2-3 ಪುರೋಹಿತರು, ಹ್ಮ್. ನಾನು ಅಳ್ತಾ ಹೋಗ್ತೀನಲ್ವಾ, ಹ್ಮ್. ಅಳ್ಬೇಡಿ ಮೇಡಮ್, ಇಲ್ಲಿ ಬಂದಿದ್ದೀರಾ ಅಂತಂದ್ರೆ ನೀವು ದೇವ್ರಿಗೆ ಹ್ಮ್. ತುಂಬಾ ಹತ್ರ ಇದ್ದೀರಾ ಅಂತ ಆಯ್ತು, ಹ್ಮ್. ದೇವ್ರು ಇನ್ಮೇಲೆ ನಿಮ್ಮನ್ನ ಅಳಗ್ ಬಿಡೋದಿಲ್ಲ ಅಂತೆಲ್ಲ ಹೇಳ್ತಿದ್ದಾರೆ ನನಗೆ. ನನ್ಗೆ ದೇವ್ರು ಹೇಳ್ದಂಗೆ ಅನ್ನಿಸ್ತಿದೆ. ಓಕೆ. ಹೋಗಿದ ತಕ್ಷಣ ನಾನು ಯೋನಿನ ಮುಟ್ಟಿ ಐ ಆಮ್ ಶಿವ್ರಿಂಗ್, ಹ್ಮ್. ಯೋನಿನ ಮುಟ್ಟಿ ಅಂತ ಹೇಳ್ತಾ ಇದ್ದಾರೆ. ಯೋನಿನ ಮುಟ್ತಾ ಇದ್ದೀನಿ, ನನಗೆ ಭಯ, ನೀರೊಳಗಿದೆಯಲ್ಲ ಯೋನಿ. ಸೊ ಮುಟ್ಟಕ್ಕೆ ಒಂಥರ ಆಗ್ತಿದೆ, ಏನಾದ್ರೂ ಇರುತ್ತೆ ಏನೋ, ಟಾಟಾಯ್ಸ್ ಎಲ್ಲ ಕೆಲವೊಮ್ಮೆ ಹ್ಮ್. ಇಟ್ಟಿರ್ತಾರಲ್ಲ ಹ್ಮ್. ನೀರಲ್ಲಿ, ಹ್ಮ್. ಏನಾದ್ರು. ಆಮೇಲೆ ನಯ್ಯ ಮೇಡಮ್ ಫುಲ್ ಟಚ್ ಮಾಡಿ ಅಂತ ಹೇಳ್ತಿದ್ದಾರೆ. ಫುಲ್ ಹಿಂಗ್ ಟಚ್ ಮಾಡ್ತಾ ಇದ್ದೀನಿ. ಹ್ಮ್. ಐ ಮೀನ್ ಆಸ್ ಸೂನ್ ಆಸ್ ಐ ಟಚ್ ಮಾಡ್ತಾನೆ ಇದ್ದೀನಿ, ಅವರು ಇನ್ನೂ ಪುರೋಹಿತರು ಬಂದ್ಬಿಟ್ಟು ಇನ್ನೂ ಟಚ್ ಮಾಡಿ, ಆರಾಮ್ಸೆ ಕುತ್ಕೊಳ್ಳಿ ನೀವು, ಎಲ್ರೂ ಓಡಿಸ್ತಾ ಇದಾರೆ ಹೊರಗಡೆ. ಹ್ಮ್. ನನ್ನನ್ನು ಮಾತ್ರ ಕುತ್ಕೊಂಡು ಟಚ್ ಮಾಡಿ ಮೇಡಮ್, ಇರ್ಲಿ ನೀವು ಅಲ್ಲಿರಿ, ನೀವು ಪೂಜೆಗಿರಿ ಅಂದ್ಬಿಟ್ಟು ಅಲ್ಲೆಲ್ಲ ಮಾಡ್ತಿದ್ದಾರೆ. ಎಷ್ಟೊತ್ತು ಏನಿಲ್ಲ ಅಂದ್ರೂ ಒಂದು 30-40 ಸೆಕೆಂಡ್ಸ್. Oh my God. ಹ್ಮ್. ನನ್ನ ಎಲ್ರಿಗೂ ಒಂದು 5 ಸೆಕೆಂಡ್ಸ್ ಕಳಿಸ್ತಾ ಇದ್ದಾರೆ. ಹ್ಮ್. ಆಮೇಲೆ ಅಲ್ಲಿವರೆಗೂ ಅಂಬುಬಾಚಿ ಮೇಳಲ್ಲಿ ಯಾರನ್ನೂ ಬಿಡೋದಿಲ್ಲ, ಹ್ಮ್. ದೂರದಿಂದಾನೇ
ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ಬೇಕು. ಹ್ಮ್. ನನಗೆ ಅಲ್ಲಿ ಹೋಗಿರೋದೇ ಭಾಗ್ಯ. ಯೋನಿನ ಮುಟ್ಟು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಒಂದು 30-40 ಸೆಕೆಂಡ್ಸ್ ಮುಟ್ತಾನೆ ಇದೀನಿ. ಮಿನಿಮಮ್ 1 ಮಿನಿಟ್ ಅಂತೂ ಇದ್ದೇ ಬಿಡಿ. ಅದಾದ್ಮೇಲೆ ಅಷ್ಟು ಕತ್ಲೇಲಿ ಎಲ್ಲಿಂದ ನನಗೆ ಹಾರ ಬಂದ್ಬಿತ್ತು ಅಂತ ಗೊತ್ತಿಲ್ಲ. ಹ್ಮ್. ಹಾರ ಬಂದ್ ಬೀಳುತ್ತೆ. ಐ ಆಮ್ ಜಸ್ಟ್ ಆಸ್ಕಿಂಗ್ ಗಾಡ್, ನನಗೆ ಯಾಕೆ ಹಿಂಗ್ ಮಾಡ್ದೆ ನೀನು? ಹ್ಮ್. ಯು ನೋ ಐ ಡಿಡ್ಂಟ್ ವಾಂಟ್ ದಿಸ್, ಬಟ್ ಯಾಕೆ ಹಿಂಗ್ ಮಾಡ್ದೆ ನೀನು ಅಂತ ದೇವ್ರನ್ನ ಕೇಳ್ತಾ ಇದೀನಿ. ಹಾರ ಬಂದ್ ಬೀಳುತ್ತೆ. ಹ್ಮ್. ಐ ವಾಸ್ ಐ ಫೆಲ್ಟ್. ಯಾಕಂದ್ರೆ ನಾನು ಕ್ವೆಶ್ಚನ್ ಹಾಕಿದ್ದೆ ಗೊತ್ತಾ? ಹ್ಮ್. ನಿನಗೆ ನಾನು ಕ್ಲೋಸ್ ಅಂದ್ರೆ, ಹ್ಮ್. ನಿನ್ನ ಮನ್ಸಿಗೆ ಹತ್ರವಾದವಳಂದ್ರೆ ಹ್ಮ್. ನನಗೀಗ ಬೇಕು. ಹ್ಮ್. ಶಿ ಗೇವ್ ದ ರಿಸಲ್ಟ್ ಅಂಡ್ ಅದನ್ನ ಹಾಕೊಂಡು ಹೊರಗಡೆ ಬರ್ತಾ ಇದ್ದೀನಿ. ಪುರೋಹಿತರು ಎಲ್ಲರೂ ಹೇಳ್ತಾ ಇದ್ದಾರೆ, ಇನ್ಮೇಲೆ ಏನು ಹೇಳ್ಬೇಡಿ, ಹ್ಮ್. ದೇವಸ್ಥಾನಕ್ಕೆ ಎಲ್ಲರೂ ಬರಕ್ಕಾಗಲ್ಲ, ಬಂದಿದ್ದೀರಾ ಯೋನಿನ್ ಮುಟ್ಟಿದ್ದೀರಾ ಅಂದಮೇಲೆ ಎಲ್ಲಾನು ನಿಮ್ದೇ ಇನ್ಮೇಲೆ. ಹ್ಮ್. ಅರ್ಥ ಆಯ್ತಾ? ಆರಾಮಾಗಿ ಹೋಗಿ ಅಂತ. ಆಮೇಲೆ ಬರ್ಡೇ ಅಲ್ವಾ ನಿಮ್ದು, ಒಳ್ಳೇದಾಗುತ್ತೆ ಹೋಗಿ ಈ ವರ್ಷದಿಂದ. ಟ್ರಸ್ಟ್ ಮೀ ಸುಬ್ಬು. ಆ ಗರ್ಭಗುಡಿಯಿಂದ ಹೊರಗೆ ಬಂದಿದ ತಕ್ಷಣ ನಾನು ಏನಕ್ಕೋ ಹಿಂಗೆ ಕೈ ನೋಡ್ರೆ ಫುಲ್ ರೆಡ್ಡು. ಹ್ಮ್. ಫುಲ್ ರೆಡ್ಡು. ಹ್ಮ್. ನಾನು ಕೆಲವೊಂದು ವಿಡಿಯೋಸ್ನು ಬೇಕಾದ್ರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದಾದ್ಮೇಲೆ ನಾನು ದೇವ್ರನ್ನ ಅಳ್ತಾನೇ ಇದ್ದೀನಿ. ನಾನು ದೇವ್ರನ್ನ ನೋಡಕ್ ಹೋದಾಗಿಂದ ಹಿಡ್ದು ಬಂದಾಗಿಂದ ಹಿಡ್ದು ಥ್ಯಾಂಕ್ಸ್ ಹೇಳಿ ಹೇಳಿ ಅಳ್ತಾ ಇದ್ದೀನಿ. ಬಿಕಾಸ್ ಐ ವೆಂಟ್ ಸೋಲೋ. ಆ್ಯಂಡ್ ಮೋರ್ ಓವರ್ ನನ್ನಲ್ಲಿ ಇದ್ದಿದ್ದು ನೋವು ಯಾರ ಹತ್ರ ಶೇರ್ ಮಾಡ್ಕೊಳಕ್ ಆಗ್ತಾ ಇರಲಿಲ್ಲ. ದೇವ್ರ ಹತ್ರ ಶೇರ್ ಮಾಡ್ಕೊಂಡು ಹೊರಗೆ ಬಂದೆ. ಆಸ್ ಸೂನ್ ಆಸ್ ಐ ಕೇಮ್ ಔಟ್, ಅದು ಏನೋ ಎನರ್ಜಿ, ಹ್ಮ್. ನನ್ನ ಬ್ಯಾಡ್ ವೈಬ್ ಏನೇನಿತ್ತು, ಆ ಬ್ಯಾಡ್ ಎನರ್ಜಿ ಏನೇನಿತ್ತು, ಹ್ಮ್. ಯು ಆರ್ ನಾಟ್ ವರ್ತ್ ಫಾರ್ ದಟ್ ಬ್ಯಾಡ್ ಎನರ್ಜಿ. ಹ್ಮ್. ಜಸ್ಟ್ ಗೋ ಔಟ್. ಹ್ಮ್. ಅದೆಲ್ಲ ಬೇಡ. ಇನ್ಮೇಲೆ ನೀನು ಹೊಸ ಹೇಮಾ ಥರ ನೀನು ಹೋಗ್ತಿದ್ಯಾ ಇಲ್ಲಿ ಅಂತ. ಹ್ಮ್. ಟ್ರಸ್ಟ್ ಮೀ, ಐ ಆಮ್ ಲೈಕ್ ದ್ಯಾಟ್. ಅವತ್ತು ದೇವ್ರ ದರ್ಶನ ನೋಡ್ದಾಗಿಂದ ಹಿಡ್ದು ಇವತ್ವರೆಗೂ. ಓಕೆ. ಆಮೇಲೆ ಕಾಮಾಖ್ಯ ಅದು ರೀಸೆಂಟ್ ಆಗಿ ಒಬ್ರಿಗೆ ಕನ್ಸಿಗೆ ಹೋಗಿದ್ದಾರೆ. ಹೆಂಗೆ ಅಂದ್ರೆ, ನಾನು ಈ ಸಲ ಸೆಕೆಂಡ್ ಇಯರ್ ಅಲ್ವಾ, ನಾನು ಲಾಸ್ಟ್ ಇಯರ್ ಹೋಗಿದ್ದೆ. ಈ ವರ್ಷ ಅಂಬುಬಾಚಿ ಮೇಳ ಟೈಮಲ್ಲಿ ನಾನು ತುಂಬಾ ದೇವ್ರ ವಿಡಿಯೋಸ್ ಎಲ್ಲ ನೋಡ್ಕೊಂಡು, ನಾನು ಈ ಸಲ ನಿನ್ನ ನೋಡಕ್ ಬರಕ್ಕಾಗ್ಲಿಲ್ಲ. ದೇವ್ರ ಹತ್ರ ಮಾತಾಡ್ತಾ ಇದ್ದೀನಿ, ಹ್ಮ್. ನೋಡಕ್ ಬರಕ್ಕಾಗ್ಲಿಲ್ಲ ನನಗೆ. ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಹೋಗ್ಲಿ ಬಿಡು, ಯಾವತ್ತಾಗುತ್ತೋ ಹಂಗೆ ಬರ್ತೀನಿ ನಾನು ಅಂತ. ನನ್ನ ಫ್ರೆಂಡ್ ಅವ್ರ ಅಕ್ಕನ ಕನ್ಸಿಗೆ ಹೋಗಿ, ಹ್ಮ್. ಅವ್ರ ಅಕ್ಕನ್ಗೆ ಕಾಮಾಖ್ಯ ಯಾರು ಅಂತ ಗೊತ್ತಿಲ್ಲ, ಹ್ಮ್. ಬ್ಲೀಡ್ ಆಗ್ತಾರೆ ಅನ್ನೋದು ಅಷ್ಟು ಗೊತ್ತು. ಹ್ಮ್. ಸೊ ಅವ್ರ ಹತ್ರ ಹೋಗ್ಬಿಟ್ಟು, ನೀನು ನನ್ನ ದೇವಸ್ಥಾನಕ್ಕೆ ಬರಬೇಕು, ಹ್ಮ್. ಆದ್ರೆ ನೀನು ಒಬ್ಳೆ ಬರಂಗಿಲ್ಲ, ಹ್ಮ್. ಹೇಮಾ ಜೊತೆಗೇ ಬರಬೇಕು ನೀನು. ಹ್ಮ್. ಅದನ್ನ ನನಗೆ ನನ್ನ ಬರ್ಡೇ ದಿನ ಇದ್ದಕ್ಕಿದ್ದಂಗೆ, ಅದು ನನ್ನ ಬರ್ಡೇ ದಿವಸ ಫೋನ್ ಮಾಡ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ, ಹೇಮಾ ನನ್ನನ್ನು ಬಾ ಅಂದ್ರು ದೇವ್ರು. ದೇವ್ರು ಕನ್ಸಿಗೆ ಬಂದ್ಬಿಟ್ಟು, ನೀನು ನನ್ನ ದೇವಸ್ಥಾನಕ್ಕೆ ಬರಬೇಕು, ಆದ್ರೆ ನೀನು ಒಬ್ಳೆ ಬರಂಗಿಲ್ಲ, ಹೇಮನ್ ಜೊತೆನೇ ಬರಬೇಕು, ಇಲ್ಲಾಂದ್ರೆ ಬರಬೇಡ ಅಂತ ಹೇಳ್ತಾರೆ. ಹ್ಮ್. ನನಗೆ ಬೆಳಗ್ಗೆನೆ ಶಾಕು. ಆಮೇಲೆ ದೇ ಗಾಟ್ ಟು ನೋ ಅಂತೆ, ಐ ಪ್ರೇ ದಿಸ್ ಗಾಡ್ ಅಂತ. ವಾ. ಅವಾಗ ನನ್ಗೆ ಇನ್ನೂ ಶಾಕು. ಓಕೆ, ನೆನ್ನೆ ತಾನೇ ನೆನ್ಸ್ಕೊಂಡೆ ದೇವ್ರನ್ನ. ಹ್ಮ್. ಟುಡೇ ಶಿ ಇಸ್ ಟ್ರೈಂಗ್ ಟು ಟೆಲ್ ಥ್ರೂ ಸಮ್ವನ್ ಎಲ್ಸ್ ಅಂತ. ಹ್ಮ್. ಸೊ ಸ್ಪಿರಿಚುವಲ್ ಜರ್ನಿ ಇಸ್, ಎಲ್ಲರೂ ಪೂಜೆ ಮಾಡೋರ್ಗೆಲ್ಲ ಸ್ಪಿರಿಚುವಲ್ ಜರ್ನಿ ಬರೋದಿಲ್ಲ. ಹ್ಮ್. ಯುನೋ, ದೇವ್ರಿಗೆ 100%, 1000% ಹ್ಮ್. ಮುಟ್ಟೋ ರೀತಿ ಇದ್ರೆ ಮಾತ್ರನೇ ಆ ಸ್ಪಿರಿಚುವಲ್ ಜರ್ನಿ, ಸೂಪರ್. ಐ ಬಿಲೀವ್. ಸೊ ಇಷ್ಟು ಲೈಕ್ ನಿಮ್ಮ ಎಂಟೈರ್ ಜರ್ನಿಲಿ ಲೈಕ್ ನೀವು ಹೇಳಿದ್ರೆ ಸಾಕಷ್ಟು ಮಿರಾಕಲ್ಸ್ ಆಗಿದೆ ದೇವರಿಂದ ಅಂತ. ಇನ್ನೊಂದು ಯಾವ್ದಾದ್ರು ಮೆನ್ಷನ್ ಮಾಡೋದಾ ಮಿರಾಕಲ್? ಲೈಕ್ ಎನಿ ಗಾಡೆಸ್? ಟುಡೇ ಮೈ ಲೈಫ್, ಹ್ಮ್. ಮೇ ಬಿ ಇವತ್ತು ನಮ್ಮಮ್ಮ ಸ್ಪಿರಿಚುವಲ್ ಇದ್ರು. ಚಿಕ್ಕ ವಯಸ್ಸಿಂದ ನಾನು ಹೈ ಬಾಯ್ ಹೇಳ್ಕೊಂಡು ಹೇಳ್ತಿದ್ದೆ. ಬಟ್ ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಹೇಳ್ತಾರಲ್ಲ, ನೀನ್ ಮ್ಯಾನಿಫೆಸ್ಟ್ ಮಾಡ್ಬೇಕು, ನಿನ್ಗೇನ್ ಬೇಕು ಹ್ಮ್. ಅದನ್ನ ಮ್ಯಾನಿಫೆಸ್ಟ್. ನಾನ್ ನಂಬಿರೋದು ದೇವ್ರನ್ನ ಕೇಳ್ಕೊಳ್ಳೋದೇ ಮ್ಯಾನಿಫೆಸ್ಟೇ. ಹ್ಮ್. ದೇವ್ರೆ ನನ್ಗಿದ್ ಬೇಕು ಅಂತ ಕೇಳ್ಕೊಳ್ಳೋದೇ ಮ್ಯಾನಿಫೆಸ್ಟು. ಹ್ಮ್. ಸುಬು ನಾನು ಝೀರೋಲ್ ಇದ್ದವಳು. ಹ್ಮ್. ಐ ಡಿಡ್ಂಟ್ ಹ್ಯಾವ್ ಎನಿಥಿಂಗ್. ಹ್ಮ್. ಮನೆ ಇರ್ತಿರ್ಲಿಲ್ಲ, ಸೋರೋ ಮನೆ ಇತ್ತು, ಹ್ಮ್. ಶೀಟ್ ಮನೆ ಇತ್ತು. ದೆನ್ ದೇವ್ರು ಇದ್ದಕ್ಕಿದ್ದಂಗೆನೆ ಒಂದು ಅದೇ ಒಂದು ಮೋಲ್ಡ್ ಮನೆ ಕೊಡ್ತಾರೆ. ಅಂದ್ರೆ ಮೋಲ್ಡ್ ಕಟ್ಟುವಷ್ಟು ಶಕ್ತಿ ಕೊಡ್ತಾರೆ ದೇವ್ರು. ಮೋಲ್ಡ್ ಮನೆಯಿಂದ ಒಂದು ಮನೆ ತಗೊಳ್ಳೋಷ್ಟು ಶಕ್ತಿ ಕೊಡ್ತಾರೆ. ನಾನು ಇವತ್ತು ಕಾರಲ್ಲಿ ಓಡಾಡ್ತೀನಿ, ಇಲ್ಲ ನಾನೇನೋ ಒಂದು ಮನೆಯಲ್ಲಿ ನಾನು ಗೂಡು ಕಟ್ಕೊಂಡಿದ್ದೀನಿ ಅಂತಂದ್ರೆ, ಇದು ಯಾವುದೋ ನಾನು ಅನ್ಕೊಂಡಿರ್ಲಿಲ್ಲ. ಹ್ಮ್. ಬಡಿಸ್ತಾನದಲ್ಲಿ ಬಂದವ್ರಿಗೆ ಇಷ್ಟೆಲ್ಲ ಹೆಂಗೆ ಹ್ಮ್. ಥಾಟು? ಹ್ಮ್. ದೇವ್ರ ನಂಗೆ ಊಟ ಕೊಡು ಅಂತಿದ್ದವಳು ನಾನು. ಹ್ಮ್. ಇದೆಲ್ಲ ನನಗೆ ಕೊಡ್ತಾರೆ ಅಂತಂದ್ರೆ, ಗಾಡ್ ಹ್ಯಾಸ್ ಡಿಫ್ರೆಂಟ್ ಪ್ಲಾನ್ ಫಾರ್ ಮೀ. ಹ್ಮ್. ಎಕ್ಸಾಕ್ಟ್ಲಿ. ನಾನು ಪಟ್ಟಿದ ಕಷ್ಟಕ್ಕೆ, ಅದಕ್ಕೆ ಹೇಳೋದು, ಯಾರೆಲ್ಲ ಕಷ್ಟ ಪಡ್ತಾ ಇರ್ತಾರೆ ಇವತ್ತು, ಹ್ಮ್. ಅವ್ರಿಗೆಲ್ಲ ಒಂದು ವಿಷಯ ಹೇಳಬೇಕು ಅಂದ್ರೆ, ಈ ಕಷ್ಟ ಶಾಶ್ವತ ಅಲ್ಲ. ಹ್ಮ್. ಡೆಫಿನೆಟ್ಲಿ ದೇವ್ರು ಏನೋ ದೊಡ್ಡದು ಗುಡ್ ಡೇಸ್ ಇಟ್ಟಿರ್ತಾರೆ, ಆರ್ ಕಮಿಂಗ್. ಕಮಿಂಗ್ ಅಹೆಡ್ ಓಕೆ. ಅನ್ನೋ ಥರ. ಅದಕ್ಕೆ ನಾನು ಸಾಕ್ಷಿ. ಓಕೆ. ಸೊ ಐ ಥಿಂಕ್ ಪ್ರತಿಯೊಂದು ವಿಚಾರದಲ್ಲೂ ನಾನು ಏನೇನು ಕೇಳ್ಕೊಂಡು ಬಂದೆ, ಹ್ಮ್. ಪ್ರಾಬಬ್ಲಿ 10ನೇ ಕ್ಲಾಸಲ್ಲಿ ಏನು ಕೇಳಿರ್ತೀನಿ ಅದು ಕೊಟ್ಟಿರಲ್ಲ. ಹ್ಮ್. 10ನೇ ಕ್ಲಾಸಲ್ಲಿ ಏನು ಕೇಳಿರ್ತೀನಿ ಅದು 12ನೇ ಕ್ಲಾಸಲ್ಲಿ ಕೊಟ್ಟಿರ್ತಾರೆ. ಅಷ್ಟೇ ಡಿಫ್ರೆನ್ಸ್. ಅಂದ್ರೆ ಇಟ್ ಇಸ್ ಲೈಕ್ ಡಿಲೇ ಆಗ್ಬೋದು, ಡಿನೈ ಆಗಲ್ಲ ಅಂತ. ಆಗಲ್ಲ, ಎಕ್ಸಾಕ್ಟ್ಲಿ. ಸೂಪರ್. ಸೊ ನಿಮ್ಮ ಒಂದು ಸ್ಪಿರಿಚುವಲ್ ಜರ್ನಿಲಿ ಒಂದು ಅರ್ಥ ಮಾಡ್ಕೊಬೋದು ಏನು ಅಂತ ಅಂದ್ರೆ, ನಂಬಿಕೆ ಇಸ್ ಜೀವನ. ಅಷ್ಟೇ. ಸೊ ಸ್ಪಿರಿಚುವಲ್ ಜರ್ನಿ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಎಲ್ಲೋ ಒಂದು ಕಡೆ ಸ್ವಲ್ಪ ಎಮೋಷನಲ್ ಆದ್ರಿ ನೀವು, ಆಯ್ತಾ? ಸೊ ನಿಮ್ಮ ಒಂದು ಎಮೋಷನಲ್ ಸೈಡ್ ಬಗ್ಗೆ
ಇವಾಗ ಏನೋ ಸ್ವಲ್ಪ ಮಾತಾಡೋ ಹಾಗಿದ್ರೆ, ಕೊನೇದಾಗಿ ಲೈಕ್ ಲಾಸ್ಟ್ ವೆನ್ ವಾಸ್ ದ ಲಾಸ್ಟ್ ಟೈಮ್ ಹೇಮಾ ಅವರು ಒಬ್ರೇ ಒಂದ್ ಸ್ವಲ್ಪ ಎಮೋಷನಲ್ ಆಗಿ ಒಬ್ರೇ ಕೂತ್ಕೊಂಡು ಅತ್ತಿದಿರ್ಬೋದು ಅಥವಾ ನಿಮ್ಮ ಹತ್ರ ನೀವೇ ಮಾತಾಡ್ಕೊಂಡಿದ್ದು ಯಾವಾಗ ಲಾಸ್ಟ್? ಐ ಥಿಂಕ್ 1 1/2 ಇಯರ್ಸ್ ಅಗೋ, 2 ಹ್ಮ್. ಇಯರ್ಸ್ ಅಗೋ. ಓಕೆ. ಇವತ್ತು ಈ ಸಲ ಅಂಬುಬಾಚಿ ಅಂದ್ರೆ ಹ್ಮ್. 1 1/2 ಇಯರ್ಸ್ ಅಗೋ. 1 1/2 ಇಯರ್ಸ್ ಅಗೋ. ಓಕೆ. ಐ ವಾಸ್ ಆಲ್ ಅಲೋನ್. ಹ್ಮ್. ಆ ಬ್ಯಾಟಲ್ ಅಲ್ಲಿ ನಾನು ಒಬ್ಳೇ ಇದ್ದೆ. ಹ್ಮ್. ಆ ಬ್ಯಾಟಲ್ ಅಲ್ಲಿ ಬಹುಶಃ ನಾನು ಇನ್ ಕೇಸ್ ಏನಾದ್ರೂ ಸ್ಟ್ರಾಂಗ್ ಆಗಿ ಇಲ್ಲ ಅಂದಿದ್ರೆ ಮ್ಹೂ. ಬಹುಶಃ ಇವತ್ತು ನನ್ನನ್ನ ನೋಡಕ್ ಆಗ್ತಿರ್ಲಿಲ್ಲ. ಸೊ ಅವತ್ತು ನಾನು ಐ ಟುಕ್ ದ ಡಿಸಿಷನ್ ನೋ. ಹ್ಮ್. ಯಾರೇನಾದ್ರೂ ಅನ್ಕೊಳ್ಳಿ, ಹ್ಮ್. ಯಾರಿರ್ತಾರೋ ಬಿಡ್ತಾರೋ, ಹ್ಮ್. ನನಗ್ ನಾನೇ ಇಂಪಾರ್ಟೆಂಟ್. ಹ್ಮ್. ನಾನಿಲ್ಲ ಅಂದ್ರೆ ನಮ್ಮ ಅಮ್ಮನ್ಗೆ ಯಾರು ಊಟ ಹಾಕ್ತಾರೆ, ಹ್ಮ್. ನಮ್ಮ ಅಮ್ಮನ್ ಯಾರು ನೋಡ್ಕೋತಾರೆ, ನನ್ಗಪ್ಪ ಇಲ್ಲ, ಅಮ್ಮ. ಹ್ಮ್. ಸೊ ಅಮ್ಮನ್ ಯಾರು ನೋಡ್ಕೋತಾರೆ ಅನ್ನೋದು ಒಂದೇ ಥಾಟ್ ಪ್ರಾಸೆಸ್ ಅಲ್ಲಿ ಐ ಸೆಡ್ ಓಕೆ ನೋ, ಅದೇನಾಗುತ್ತೋ ಫೇಸೇ ಮಾಡ್ಬಿಡೋಣ ಅಂತ ಮುಂದಕ್ಕೆ ಬಂದಿದ್ದು. ಹ್ಮ್. ಬಟ್ ಆ ಜರ್ನಿ, ಆ ಪ್ರಾಸೆಸ್ ವಾಸ್ ವೆರಿ ಬ್ಯಾಡ್. ಏನಕ್ಕೆ ಅಂದ್ರೆ ನಾನು ಬಹಳ ಒಂದು ಇಷ್ಟಪಟ್ಟಂತ ವಿಷಯ ಅದು. ಹ್ಮ್. ಸೊ ಅದು ಕೆಟ್ಟದಾಗಿ ಹೋದಾಗ ಸೊ ಐ ಫೆಲ್ಟ್ ಬ್ಯಾಡ್. ಅದನ್ನ ನಾನು ಹೇಳ್ಕೊಳ್ಬೇಕೋ ಗೊತ್ತಿಲ್ಲ. ನಾನು ಇಟ್ ಹ್ಮ್. ಇಸ್ ಐ ಫೀಲ್ ವೆರಿ ಬ್ಯಾಡ್ ಅಬೌಟ್ ಇಟ್. ಸೊ ಹಂಗೆ ಒಂದ್ ವ್ಯಕ್ತಿನ ಕಳ್ಕೊಳ್ಳೋ ಅಂತ ಒಂದು ಪ್ರಾಸೆಸ್ ಅಲ್ಲಿ ಐ ಥಿಂಕ್ ನನ್ನನ್ನ ನಾನು ಕಳ್ಕೊಂಡ್ಬಿಟ್ಟೆ ಅನ್ನಿಸ್ಬಿಡ್ತು ನನಗೆ. ಬಟ್ ಮರು ವಾಪಸ್ ಪಡ್ಕೊಂಡ್ರಿ ಅನ್ನೋದು ಖುಷಿ ವಿಚಾರ. ಎಸ್ ನಾನು ಅದೇ ಹೇಳ್ತಿದ್ದೀನಲ್ಲ, ಆಫ್ಟರ್ ಯು ಬೀಯಿಂಗ್ ಸ್ಪಿರಿಚುವಲಿ ಆ ದಾರಿಯಲ್ಲಿ ಇದ್ದ ಮೇಲೆನೆ ನಿಮಗೆ ಅನ್ಸೋದು ಹ್ಮ್. ಓಕೆ ನನ್ನನ್ನ ನಾನು ಪಡ್ಕೊಂಡೆ ವಾಪಸ್ಸು ಅಂತ. ಹ್ಮ್. ಬಟ್ ಈಗ್ಲೂ ನೆನಪಾಗ್ತಾರೆ, ಈಗ್ಲೂ ನಾನು ಮಾತಾಡ್ಸ್ಬೇಕು ಅನ್ಸಬಹುದು ಎಲ್ಲ ಓಕೆ. ಬಟ್ ಆದ್ರೆ ಅವ್ರು ಕೊಟ್ಟಂತ ನೋವು ಹ್ಮ್. ಎಲ್ಲಾ ರಿಲೇಶನ್ಶಿಪ್ ಅಲ್ಲೂ ಎಲ್ಲಾ ಒಂದು ದಟ್ ಕ್ಯಾನ್ ಬಿ ಅಣ್ಣ ತಂಗಿ, ಹುಡ್ಗ ಹುಡ್ಗಿ, ಗಂಡ ಹೆಂಡತಿ, ಅಪ್ಪ ಅಮ್ಮ, ಎಲ್ಲಾ ರಿಲೇಶನ್ಶಿಪ್ ಅಲ್ಲೂ ಜಗಳ ಅನ್ನೋದು ಇದ್ದೇ ಇರುತ್ತೆ. ಹ್ಮ್. ಎಲ್ಲೂ ಅವಮಾನ ಇರೋದಿಲ್ಲ. ಹ್ಮ್. ನಿನಗೆ ಆ ರೆಸ್ಪೆಕ್ಟೇ ಇಲ್ಲ ಅಂದ್ಮೇಲೆ ಹ್ಮ್. ಆ ರಿಲೇಶನ್ಶಿಪ್ ವೇಸ್ಟ್. Yes. ನಿಂಗೆ ರೆಸ್ಪೆಕ್ಟ್ ಇತ್ತು ಅಂದ್ರೆ ಎಲ್ಲ ಲವ್ ಕೇರು ಎಲ್ಲ ಆಟೋಮೆಟಿಕ್ ಆಗಿ ಬರುತ್ತೆ. Exactly. ಸೊ ಅಂಥದ್ರಲ್ಲಿ ಐ ಫೇಲ್ಡ್. ಅದ್ರಲ್ಲಿ ಹ್ಮ್. ನನಗೆ ಬೇಜಾರಾಗ್ತಾ ಇದ್ದಿದ್ದು ವೈ ಮೀ, ಹ್ಮ್. ನಾನು ಯಾಕೆ, ನಾನು 100% ಕೊಡ್ತಿದ್ನಲ್ಲ, ವೈ ಮೀ ಹ್ಮ್. ಹ್ಮ್. ಅನ್ನೋದೇ ನನ್ನ ತಲೆಯಲ್ಲಿ ತುಂಬಾ ರಿಪೀಟ್ ಆಗ್ತಾ ಇದ್ದಿದ್ದು. ನಾನು ಪರ್ಸನ್ಗೋಸ್ಕರ ಹತ್ತಿಲ್ಲ, ಹ್ಮ್. ನಾನು ಅವ್ರು ಮಾಡ್ದಂತ ನನಗೆ ಹಾನಿಗೋಸ್ಕರ ನಾನು ಹತ್ತಿಲ್ಲ. ಹ್ಮ್. ನಾನು ಹತ್ತಿದ್ದು ವೈ ಮೀ. ಹ್ಮ್. ನಾನು ನಿನ್ ಮಗಳು ತಾನೆ, ಹ್ಮ್. ದೇವ್ರು ನನ್ನನ್ನು ಒಪ್ಕೊಂಡಿದ್ದಾರೆ ತಾನೆ, ಒಪ್ಕೊಂಡ್ಮೇಲೆ ನನ್ನನ್ನು ಯಾಕೆ ಇಷ್ಟು ಹರ್ಟ್ ಮಾಡಿದೆ. ಆಮೇಲೆ ಯೋಚನೆ ಮಾಡ್ತಾ ಇದ್ದೆ, ನಮ್ಮ ತಂದೆ ಹೇಳೋರು ಯಾವತ್ತು ಬೇಜಾರಾದಾಗ ನಿನ್ಗಿಂತ ಕೆಳಗಡೆ ಇರೋರನ್ನ ಯೋಚನೆ ಮಾಡು ಅಂತ. ಅವಾಗ ಅನ್ಕೋತಿದ್ದೆ ಎಷ್ಟೆಷ್ಟೋ ಜನ ಬ್ರೇಕಪ್ ಆಗಿ ಹ್ಮ್. ಎಲ್ಲಾರನ್ನೂ ಕಳ್ಕೊಂಡು ಹೆಂಗೆಂಗೋ ಇರ್ತಾರೆ, ಏನೇನೋ ಆಗ್ತಾ ಇದೆ ಪ್ರಪಂಚದಲ್ಲಿ. ಗಾಡ್ ನೀನ್ ಆರಾಮಾಗಿದ್ಯಾ ಇರು ಅನ್ನೋ ಥರ. ಸೊ Okay. ಅಲ್ಲಿಗೆ ನಾನು ಹೀಲ್ ಆಗಿದ್ದು ಅನ್ನೋದಕ್ಕಿಂತ ತುಂಬಾ ಟೈಮ್ ತಗೊಂಡೆ ಹೀಲ್ ಆಗಕ್ಕೆ. ಹ್ಮ್. ಆರ್ ಎಲ್ಸ್ ಐ ವುಡ್ ಹ್ಯಾವ್ ಲಾಸ್ಟ್ ಮೈ ಸೆಲ್ಫ್. Okay. Yeah. ಸೊ ಮಧ್ಯದಲ್ಲಿ ಲೈಕ್ ತಂದೆಯವ್ರ ಬಗ್ಗೆ ಮಾತಾಡಿದ್ರಿ ನೀವು. ಸೊ ಹೌ ಮಚ್ ಡ್ಯಾಡ್ ಮೆಂಟ್ ಯು? ಹೆಣ್ಮಕ್ಳಿಗೆ ಗೊತ್ತಲ್ಲ, ಫಾದರ್ ಇಸ್ ದಿ ಆಕ್ಚುಲ್ ಹೀರೋ. ಹ್ಮ್. ಆಯ್ತಾ? ಸೊ ಅಪ್ಪ ವಾಸ್ ನಾಟ್ ರಿಚ್, ಬಟ್ ಆದ್ರೆ ಹಿ ವಾಸ್ ರಿಚ್ ವಿತ್ ಥಾಟ್ಸ್, ರಿಚ್ ವಿತ್ ಹಾರ್ಟ್. ಹ್ಮ್. ಏನಂದ್ರೆ ಅವ್ರಿಗೆ ಇವಾಗ ನಮ್ಗೆ ದುಡ್ಡು ಕಾಸು ಬೇಕು ಅಂದ್ರೆ ಇರ್ತಾ ಇರ್ಲಿಲ್ಲ ನಮ್ಮ ಹತ್ರ. ಬಟ್ ಆದ್ರೆ ಆ ಅಪ್ಪ ಅನ್ನೋ ಸ್ಥಾನ ಹೆಂಗೆ ಅಂದ್ರೆ, ಯಾಕೆ ನಮ್ಗೆ ಈ ಕಷ್ಟ ಅಂತ ಕೇಳಿದಾಗ ಇದೇ ಜೀವನ ಅಂತ ಹೇಳೋರು. ಹ್ಮ್. ಅಯ್ಯೋ ನಾನು ಇಷ್ಟು ಕಷ್ಟ ಕೊಟ್ಬಿಟ್ನಲ್ಲ ಅಂತ ಅವ್ರು ಫೀಲ್ ಮಾಡ್ಕೋತಾ ಇರ್ಲಿಲ್ಲ. ಹ್ಮ್. ಅವರು ಇದೇ ಜೀವನ, ಕಷ್ಟನೂ ಅನ್ಭವ್ಸು, ಸುಖ ಬಂದಾಗ್ಲೂ ಅನ್ಭವ್ಸು. ಆದ್ರೆ ಸುಖದಲ್ಲಿದ್ದೆ ಯಾವಾಗ ನಾನ್ ಸ್ವಲ್ಪ ಚೆನ್ನಾಗಿ ದುಡಿಯಕ್ಕೆಲ್ಲ ಶುರು ಮಾಡಿದ್ನೋ, ಐ ಸ್ಟಾರ್ಟೆಡ್ ಮೈ ಕರಿಯರ್ ವೆರಿ ಅರ್ಲಿ. 7th ಸ್ಟ್ಯಾಂಡರ್ಡ್ ಅಲ್ಲೇ ಶುರು ಮಾಡ್ದವಳು ನಾನು ನಿರೂಪಕಿಯಾಗಿ. ಸೊ ಅವಾಗ ದುಡ್ಡು ನೋಡಿದ ತಕ್ಷಣ ನಮ್ಮ ಅಪ್ಪ ಹೇಳೋರು, ದುಡ್ಡು ಬಂದಿದೆ, ದುಡ್ಡು ನೀನೆ ನಾಡಿಸ್ಬಾರ್ದು, ನೀನ್ ದುಡ್ಡು ನಾಡಿಸ್ಬೇಕು ಅನ್ನೋರು. ಹ್ಮ್. ತಲೆ ಮೇಲೆ ಕುಟ್ಟೋರು ಯಾವಾಗ್ಲೂ, ಇರ್ಲಿ ಕೆಳಗಡೆನೆ ಇರು ಅಂತ. ಹ್ಮ್. ಸೊ ಇವತ್ತಿಗೂ ಅಷ್ಟೇ ಸುಬ್ಬು, ಐ ಥಿಂಕ್ ಅವ್ರ ಪ್ರಿನ್ಸಿಪಲ್ಸ್ ಅಷ್ಟೇ. ನನಗೆ ಅವರು ನನ್ನ ಹತ್ರ ಸಾಹುಕಾರ, ನಾವ್ ಹಿಂಗೆ ಇರ್ಬೇಕು, ನೀವ್ ಹಿಂಗೆ ಇರ್ಬೇಕು ಅನ್ನೋ ತರ ಬೆಳೆಸ್ಲಿಲ್ಲ ಅವರು. ಹ್ಮ್. ನಾನೇನ್ ದಾನ ಧರ್ಮ ಮಾಡ್ತೀನಿ ನಿಮ್ಮನ್ನ ಕಾಪಾಡುತ್ತೆ, ಹ್ಮ್. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಎಷ್ಟೇ ದುಡ್ಡು ಬರ್ಲಿ ಏನೇ ಬರ್ಲಿ ಯು ಶುಡ್ ಬಿ ಗ್ರೌಂಡೆಡ್. ಹ್ಮ್. ಯಾರೇ ಬರ್ಲಿ ನಮ್ಮ ಮನೆಗೆ ಅನ್ನ ಹಾಕಿ ಕಳಿಸ್ಬೇಕು. Okay. ಇಷ್ಟು ಬಿಟ್ರೆ ಈ ಥಾಟ್ ಪ್ರಾಸೆಸ್ ಅಲ್ಲೇ ನಾನು ಇದೀನಿ ಇವತ್ತಿಗೂ ಅಷ್ಟೇ. ಇಫ್ ಐ ಆಮ್ ಗುಡ್ ಆಲ್ಸೋ ನನ್ಗೇನು ಅದೇನು ವಾವ್ ಅನ್ಸಲ್ಲ. ಹ್ಮ್. ನನ್ನ ಹತ್ರ ಇವತ್ತು ಎಲ್ಲ ಇದೆ, ಹ್ಮ್. ವಾವ್ ಏನು ಅನ್ಸಲ್ಲ. ಲೈಕ್ Okay. ದೇವ್ರು ಕೊಟ್ಟಿದ್ದಾನೆ, ಥ್ಯಾಂಕ್ಸ್. Okay. ಎಷ್ಟ್ ಮಿಸ್ ಮಾಡ್ಕೊಂತೀರ ತಂದೆಯವ್ರನ್ನ ಇವತ್ತು ಈ ಪ್ರಸ್ತುತ ದಿನಕ್ಕೆ? ಆಕ್ಚುಲಿ ಇವಾಗ ಇರ್ಬೇಕಿತ್ತು ಅನ್ನಿಸ್ತು. ಅವ್ರು ನನ್ನ ಸಕ್ಸಸ್ ನೋಡಿದ್ದಾರೆ, ಹ್ಮ್. ದ ಪೀಕ್ ಸಕ್ಸಸ್ ನೋಡಿದ್ದಾರೆ ಅವ್ರು ನೋಡಿದ್ದಾರೆ ನಂದು. ಬಟ್ ಇವಾಗ ಇದ್ದಿದ್ರೆ ಇನ್ನೂ ಚೆನ್ನಾಗಿ ನಾನು ಅವ್ರನ್ನ ನೋಡ್ಕೋಬೇಕಿತ್ತು ಅಂತ ಅನ್ಸುತ್ತೆ. ಅಂಡ್ ದೆನ್ ಅವರು ದುಬೈಗೆ ಹೋಗ್ಬೇಕು ಅಂತ ಆಸೆ ಪಡ್ತಿದ್ರು, ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಇತ್ತು. ಇನ್ನೇನು ಅವ್ರಿಗೆ ನೆಕ್ಸ್ಟ್ ಮಂತ್ ಕಳ್ಸೋಣ ಅಂತ ಈ ತಿಂಗಳು ತೀರೋದ್ರು ಅವರು. ಸೊ ಅದೊಂದು ಗಿಲ್ಟ್ ಇದೆ.
ಚೆನ್ನಾಗೆಲ್ಲ ಫೋನ್ಸ್ ಕೊಡಿಸ್ಬೋದಿತ್ತು ಅವ್ರಿಗೆ. ಹ್ಮ್. ಸೊ ಈ ಥರ. ಸೊ ಪಾಪ ಅಪ್ಪ ಅಮ್ಮ ಇಬ್ಬರೂ ಕಷ್ಟದಲ್ಲೇ ಇದ್ಬಿಟ್ರು ಹ್ಮ್. ನಮ್ಮನ್ನು ಸಾಕೋ ಪ್ರಾಸೆಸ್ಸಲ್ಲಿ. ಹ್ಮ್. ಸೊ ನನಗೆ ಬುದ್ಧಿ ಬಂದಮೇಲೆ ಅಟ್ಲೀಸ್ಟ್ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅನಿಸ್ತು. ಹ್ಮ್. ಬಟ್ ಚೆನ್ನಾಗಿ ನೋಡ್ಕೊಂಡೆ ಒಂದು ಪೊಸಿಷನ್ವರೆಗೂ. ಇವತ್ತು ಇನ್ನೂ ಚೆನ್ನಾಗಿ ನೋಡ್ಕೋಬೋದಿತ್ತಲ್ವಾ ಅನ್ನೋ ಆಸೆ. ಹ್ಮ್. ಬಟ್ ದೇವ್ರ ಆಟ ಏನೇನಿರುತ್ತೆ ಗೊತ್ತಿಲ್ಲ ಅಲ್ಲ. ಸೊ ನೀವು ಹೇಳೋದ್ ಕೇಳಿದ್ರೆ ಗೊತ್ತಾಗ್ತಿದೆ ಏನೋ ಲೈಕ್ ಡ್ಯಾಡ್ ಮೆಂಟ್ ಅ ಲಾಟ್ ಟು ಯು ಅಂತ ಯಾ ನಿಮಗೆ. ಸೊ ಅವರ ಒಂದು ಏನೋ ಲೈಕ್ ಇನ್ನೇನು ಏನೋ ಅವರ ಒಂದು ಫಿಸಿಕಲ್ ನೇಚರಿಂದ ದೂರ ಹೋಗುವಾಗ ಇನ್ನೇನು ಎಂಡಲ್ಲಿದ್ದಾಗ ಸೊ ಎನಿ ಮೆಮೊರೀಸ್ ದಟ್ ಯು ವಾಂಟ್ ರಿಕಾಲ್ ಆ ಒಂದು ಕೊನೆಯ ದಿನಗಳು ಏನಾದರೂ? ಆಕ್ಚುಲಿ ಅವರು ಅವರು ಅದೇ ಹೇಳ್ತಾರಲ್ಲ, ಚಿಕ್ಕ ವಯಸ್ಸಿಂದ ಬಡಸ್ತನದಲ್ಲಿದ್ದಾಗ ನನಗೆ ಕೋಪ ಬರ್ತಾಯಿತ್ತು ಅವ್ರ ಮೇಲೆ. ಹ್ಮ್. ಯಾಕೆ ಹಿಂಗೆ ದಾನ ಧರ್ಮ ನಮಗೇ ಇಲ್ಲ ಇಲ್ಲಿ ದಾನ ಧರ್ಮ ಮಾಡ್ತಾರೆ ಅನ್ನೋದೆಲ್ಲ ಕೋಪ ಬರೋದು. ಬಟ್ ಲಾಸ್ಟ್ ಒಂದು 5 ವರ್ಷ ನಮ್ಮನ್ನ ಅವ್ರು ನೋಡ್ಕೊಂಡಿದ್ದ ರೀತಿ ಬಹುಶಃ ಮನುಷ್ಯನ್ಗೆ ಗೊತ್ತಾಗುತ್ತಂತೆ. ಹ್ಮ್. ಸ್ವಲ್ಪ ದಿನಕ್ಕೆ ಮುಂಚೆನೆ ನನಗೆ ಪ್ರಾಬ್ಲಿ ಮೈ ಲೈಫ್ ಮೈಟ್ ಎಂಡ್ ಅನ್ನೋದು ಗೊತ್ತಾಗುತ್ತೆ ಅಂತ ನಾನು ತುಂಬಾ ಹ್ಮ್. ಜನದ ಹತ್ರ ಕೇಳ್ಪಟ್ಟಿದ್ದೀನಿ. ಸೊ ಪ್ರಾಬ್ಲಿ ಅವ್ರು 5 ವರ್ಷ ಇರ್ತಿದ್ದಂಗೆನೆ ದ ಮೋಸ್ಟ್ ಎಷ್ಟು ಚೆನ್ನಾಗಿ ನನ್ನ ಲವ್ ಮಾಡೋರು ಎಲ್ಲರೂ ನೋಡ್ಕೊಳ್ಳೋರು ಅಂದ್ರೆ ಹ್ಮ್. ನನ್ಗೆ ಇವತ್ತಿಗೂ ಇಫ್ ಯು ಆಸ್ಕ್ ಆ ಕಷ್ಟದ ದಿನ ನೆನಪಿಲ್ಲ. ಲಾಸ್ಟ್ 5 ಇಯರ್ಸ್ ಅವ್ರು ನಮ್ಮನ್ನ ನೋಡ್ಕೊಂಡಿದ್ದು, ಹ್ಮ್. ನಮ್ಮ ಜೊತೆ ಇರಬೇಕು ಅಂದಿದ್ದು, ಅವ್ರ ಟ್ರಿಪ್ಗೆಲ್ಲ ನಮ್ಮ ಜೊತೆ ಬರಲ್ಲ, ಬರಬೇಕು ಅಂತ ಅನ್ಕೊಳ್ತಾ ಇದ್ದಿದ್ದು. ಸೊ ಅದೆಲ್ಲ ಇನ್ನೂ ಹಾಂಟ್ ಮಾಡುತ್ತೆ ನನಗೆ. ಹ್ಮ್. ಆಮೇಲೆ ಲಾಸ್ಟಲ್ಲಿ ಅವ್ರು ನನ್ನ ಹತ್ರ ಮಾತಾಡಿದ್ದು ನನಗೆ ನೆನಪಿದೆ. ಹ್ಮ್. ಯಾವುದೇ ಕಾರಣಕ್ಕೂ ನೀನು ನಿಮ್ಮ ಏನೋ ನಮ್ಮ ಹತ್ರ ಏನೂ ಇರಲಿಲ್ಲ, ಹ್ಮ್. ನೀನು ದುಡ್ದು ನಮ್ಮನೆನ ನೋಡ್ಕೊಂಡಿದ್ಯಾ, ಹ್ಮ್. ಇವತ್ತು ನಮ್ಮ ಮನೆ ನಡೀತಿರೋದೇ ನಿನ್ನಿಂದಾನೆ. ಹ್ಮ್. ಯಾವತ್ತಿಗೂ ನಾನು ಹೋದ್ಮೇಲೆ ನಿಮ್ಮ ಅಮ್ಮನ ಕೈ ಬಿಡಬೇಡ, ಅವಳಿಗೆ ಹ್ಮ್. ಪ್ರಪಂಚ ಗೊತ್ತಿಲ್ಲ, ಹ್ಮ್. ಅವಳನ್ನ ಕೈ ಬಿಡಕ್ಕೆ ಹೋಗ್ಬೇಡ ನೀನು. ಹ್ಮ್. ಆಮೇಲೆ ನಿಮ್ಮ ಅಕ್ಕ ಬಾವನೂ ಅಷ್ಟೇ ತುಂಬ ಕಷ್ಟಪಡ್ತಾ ಇದ್ದಾರೆ. ಹ್ಮ್. ಪಾಪ ಅವತ್ತು ಮೈ ಬಾವ ಡಿಡ್ ನಾಟ್ ಹ್ಯಾವ್ ವರ್ಕ್. ಓಕೆ. ಆವಾಗ ನನಗೆ ಹೇಳಿದ್ದು, ಹ್ಮ್. ಅಕ್ಕ ಬಾವನ ನೀನು ಕೈ ಬಿಡಕ್ಕೆ ಹೋಗ್ಬೇಡ, ಹ್ಮ್. ನೀನು ಬಿಟ್ಟೆ ಅಂದರೆ ಎಲ್ಲರೂ ದೂರ ಆಗ್ಬಿಡ್ತಾರೆ, ಎಲ್ಲರೂ ಸೇರಿಸಿಟ್ಟು ನೀನು ಎಷ್ಟೇ ಕಷ್ಟ ಆದ್ರೂ ನೀನು ಅವ್ರನ್ನ ಜೋಡಿಸ್ಬಿಟ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ್ರು. ಲಾಸ್ಟ್ ಇಸ್ ದ್ಯಾಟ್ ಹಿ ಸ್ಪೋಕ್ ಟು ಮೀ. ಆ್ಯಂಡ್ ದೆನ್ ಇವತ್ತಿಗೂ ಅಷ್ಟೇ ಯಾವುದೇ ಕಷ್ಟ ಬಂದರೂ ನನಗೆ ಅವ್ರನ್ನ ಬಿಡೋ ಆ ರೆಸ್ಪಾನ್ಸಿಬಿಲಿಟಿ ನನಗೆ ಕೊಟ್ಟೋಗಿರೋದ್ರಿಂದ ಅದನ್ನ ನಾನು ಬಿಡಬೇಕು ಅನ್ಸಿದ್ರು ಆಗ್ತಿಲ್ಲ ನನಗೆ. ಹ್ಮ್. ಆ ಒಂದು ರೆಸ್ಪಾನ್ಸಿಬಿಲಿಟಿ ಈಸ್ ಆಲ್ವೇಸ್ ದೇರ್. ದೇ ಮೈಟ್ ಬಿ ಗುಡ್ ಟುಡೇ, ಹ್ಮ್. ಬಟ್ ಇವತ್ತು ನಾನೇನೇ ದುಡಿದ್ರು ಹ್ಮ್. ಅವ್ರಿಗೆ ಸುಬ್ಬು. ಓಕೆ. ನನಗೇನು ಆಡಂಬರ ಅದೆಲ್ಲ ಏನಿಲ್ಲ. ಆ್ಯಂಡ್ ಮೈ ಫಾದರ್ ನ್ಯೂ ಅಬೌಟ್ ಇಟ್. ಹ್ಮ್. ಅವ್ರು ನಂಗೆ ಲಾಸ್ಟ್ ಹೇಳಿದ್ದು ಅಷ್ಟು, ಈ ರೆಸ್ಪಾನ್ಸಿಬಿಲಿಟಿನ ನಿನ್ನ ಕೈಯಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ, ಓಕೆ. ನೋಡ್ಕೋಬೇಕು. ಓಕೆ. ಸೊ ಸೊ ದಟ್ ವಾಸ್ ವೆರಿ ಹಾರ್ಡ್. ಇವತ್ತಿಗೂ ನೆನೆಸ್ಕೊಂಡ್ರೆ ದ ಲಾಸ್ಟ್ ಥಿಂಗ್ ಇಸ್ ಅದಾದ್ಮೇಲೆ ಐ ಬಿಲೀವ್ ಏನೋ ಲೈಕ್ ಒಂದೇನೋ ಇನ್ಸಿಡೆಂಟ್ ಆಯ್ತು ವೇರಿನ್ ನಿಮಗೆ ಅನ್ನಿಸ್ತು ಇಲ್ಲ ಮೈ ಡ್ಯಾಡ್ ಇಸ್ ಸ್ಟಿಲ್ ವಿತ್ ಮೀ ಅಂತ ಯಾವುದೋ ಒಂದು ಇನ್ಸಿಡೆಂಟ್ ನಡೆದಿತ್ತು ಅಂತ ಹೇಳಿ. ಆ್ಯಕ್ಚುಲಿ ಅವ್ರು ತೀರೋಗಾದ್ಮೇಲೆ ಹ್ಮ್. ತೀರೋಗಾದ್ಮೇಲೆ ಐ ಫೀಲ್ ದಟ್ ನಾನು ನಂದು ನಮ್ಮ ಅಪ್ಪನ ಬಾಂಡಿಂಗ್ ಹೆಂಗೆ ಅಂದರೆ ತುಂಬ ಕನೆಕ್ಟೆಡ್ ವಿ ಆರ್. ಹ್ಮ್. ಆಮೇಲೆ ನಾನು ದುಡಿಯೋಕ್ಕೆ ಶುರು ಆದ್ಮೇಲೆ ಅವ್ರಿಗೆ ಏನೆಲ್ಲ ಆಸೆ ಇತ್ತು. ಹ್ಮ್. ನಮ್ಮಪ್ಪ ಹೇಳೋರು ಯಾವಾಗಲೂ, ನಾನು ಚಿನ್ನ ಹಾಕೋತೀನಿ ಅಂತ ನಾನು ಅನ್ಕೊತಾನೆ ಇರಲಿಲ್ಲ. ಚೈನ್ ಹಾಕ್ಕೊಂಡಿದ್ದೀನಿ, ಇವತ್ತು ಉಂಗುರ ಹಾಕ್ಕೊಂಡಿದ್ದೀನಿ, ಹ್ಮ್. ಇದೆಲ್ಲ ಅಂದರೆ ನಿನ್ನಿಂದಾನೇಮ್ಮ, ನಾನು ಹಾಕೋತೀನಿ ಅಂತ ಅನ್ಕೊಂಡೇ ಇರಲಿಲ್ಲ ಅಂತ ಹೇಳೋರು. ಹ್ಮ್. ಸೊ ಅದೆಲ್ಲ ಇನ್ನೂ ಬೂಸ್ಟ್. ನಮ್ಮ ಡ್ಯಾಡಿ ಯಾವಾಗಲೂ ಪ್ರೇಸ್ ಮಾಡೋರು. ನಮ್ಮ ಅಮ್ಮ ಹಂಗಲ್ಲ, ಶಿ ಇಸ್ ಎ ಕ್ರಿಟಿಕ್. ಹ್ಮ್. ಮೈ ಡ್ಯಾಡ್ ಇಸ್ ಲೈಕ್ he will celebrate one small thing also, that whatever I do. ಸೊ ಇದ್ದಕ್ಕಿದ್ದಂಗೆನೆ ತೀರೋಗ್ತಾರೆ. he was very healthy. ಹ್ಮ್. ಇದ್ದಕ್ಕಿದ್ದಂಗೆನೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ತೀರೋಗ್ತಾರೆ. ತೀರೋಗಿ ಹನ್ನೊಂದು ದಿವಸದಲ್ಲಿ ಏನೇನೋ ಮಿರಾಕಲ್ ಆಗ್ತಾ ಹೋಗುತ್ತೆ. ನನಗೆ ಕಿಟಕಿಯಿಂದ ಅವ್ರು ಕರೆಯೋದು, ಕೈ ಇಟ್ಕೊಳ್ಳೋದು, ಐ ಕುಡ್ ಫೀಲ್ ಆ ಸ್ಪರ್ಶ ನಂಗೆ ಫೀಲ್ ಆಗೋದು. ಅಂದ್ರೆ ಲೈಕ್ ತೀರೋಗಾದ್ಮೇಲೆ ಹ್ಮ್. ಕಿಟಕಿ ಇರುತ್ತೆ ನಮ್ಮ ಮನೆದು, ಅದು ಹೊರಗಡೆ ಇರ್ತಾರೆ ಅವರು, ನಾನು ಒಳಗಡೆ ಮಲಗಿರ್ತೀನಿ. ಲೈಕ್ ತೀರೋಗ್ 3 ದಿವಸಕ್ಕೋ ಏನೋ ಹ್ಮ್. ಹಾಲು ತುಪ್ಪಕ್ಕೆ ಶ್ರೀರಂಗಪಟ್ಟಣಕ್ಕೆ ಎಲ್ಲರೂ ಹ್ಮ್. ಹೋಗಿದ್ದಾರೆ. ಹ್ಮ್. ನಾನು ಮಲಗಿರ್ತೀನಿ, ಐ ವಾಸ್ ಟಯರ್ಡ್, ಮಲಗಿರ್ತೀನಿ. ಪಿಂಕಿಮಾ ಬಾಮ್ಮ ಇಲ್ಲಿ, ಏನು ಅಳ್ಬೇಡ, ನಾನು ನಿನ್ನ ಜೊತೆಗಿದ್ದೀನಿ, ಅಳಕ್ಕೋಗ್ಬೇಡ, ನೀನು ಸ್ಟ್ರಾಂಗ್ ಆಗಿರ್ಬೇಕಾಯ್ತಾ, ಕೈ ಕೊಡು ನಿಂದು ಅಂತ. ನಮ್ಮಪ್ಪ ನಮ್ಮನ್ನೆಲ್ಲ ಮುಟ್ಟು ಮಾತಾಡ್ಸಲ್ಲ ಯಾವತ್ತು. ಹ್ಮ್. ಪಕ್ಕದಲ್ಲಿ ನಾವು ಹೆಣ್ಮಕ್ಳು ಕೂತ್ಕೊಂಡ್ರು ಎದ್ದೋಗ್ಬಿಡ್ತಾರೆ ಅವರು, ಹ್ಮ್. ಅಷ್ಟು ಮರ್ಯಾದೆ ಕೊಡ್ತಾರೆ ಹೆಣ್ಮಕ್ಳಿಗೆ ನಮ್ಮಪ್ಪ. ಹ್ಮ್. ಆಯ್ತಾ, ಅಂಥದ್ರಲ್ಲಿ ಹಿಂಗೆ ಕೈ ಇಟ್ಕೊಂಡು ನಂಗೆ ಆ ಸ್ಪರ್ಶ ಗೊತ್ತಾಗ್ತದೆ. ಹ್ಮ್. ಡ್ಯಾಡಿ ಬಂದ್ಬಿಟ್ಯಾ ನೀನು ನೀನು ಸತ್ತೋದೆ ಅನ್ಕೊಂಬಿಟ್ಟೆ, ನೀನು ಬಂದ್ಬಿಟ್ಯಾ ನೀನು ಹ್ಮ್. ಅಂತ ಅಂದ್ಬಿಟ್ಟು ಐ ಆಮ್ ಲೈಕ್ ಕಾಲಿಂಗ್ ಎವ್ರಿ ಒನ್, ಹ್ಮ್. ಏ ಬನ್ರಿ ಡ್ಯಾಡಿ ಬಂದ್ಬಿಟ್ರು. ಅಷ್ಟೊಳಗೆ ಏ ಕಿರ್ಚ್ಬೇಡ ಅಂದ್ಬಿಟ್ಟು ನಮ್ಮಪ್ಪ. ಹ್ಮ್. ಆಸ್ ಸೂನ್ ಆಸ್ ಎವ್ರಿಬಡಿ ಕಮ್ಸ್ ಈಸ್ ನಾಟ್ ದೇರ್. ಹ್ಮ್. ಐ ಕುಡ್ ರಿಯಲಿ ಫೀಲ್ ಇದಾಯ್ತು ಅನ್ನೋ ಥರ ರಿಯಲಿ ಫೀಲ್. ಈ ಥರ ಆಗೋದು, ಅವ್ರು ಚಪ್ಪಲಿ ಬಿಡೋ ಸೌಂಡು. ಹ್ಮ್. ಆಮೇಲೆ ಅವ್ರನ್ನ ಯಾವತ್ತೂ ಹೆಣ್ಮಕ್ಳನ್ನ ಮುಟ್ಟು ಮಾತಾಡ್ಸಲ್ಲ, ಅಂದಮೇಲೆ ಹಗ್ಗೆಲ್ಲ ಸೀನೇ ಇಲ್ಲ. ಹ್ಮ್. ಅಂಥದ್ರಲ್ಲಿ ನಮ್ಮಪ್ಪ ನನ್ನನ್ನು ಮಾತ್ರ ಹಿಂಗೆ ಕತ್ತತ್ರ ಇಟ್ಕೋತಾರೆ ಅಷ್ಟೇ.
ಹಿಂಗೆ ಉಲ್ಟಾ ಹ್ಮ್. ಕತ್ತತ್ರ ಹಿಂಗೆ ಇಟ್ಕೋತಾರೆ ಹ್ಮ್. ಇಟ್ಕೋತಾರಲ್ಲ ಹಂಗೆ ಹ್ಮ್. ಇಟ್ಕೋತಾರೆ. ಸೊ ಒಂದ್ಸಲ ಅವರು ಅಳ್ಬೇಡ ಅಂದ್ಬಿಟ್ಟು ಆ ಕತ್ರ ಇಟ್ಕೊಂಡು ನಾನು ಇಲ್ಲೇ ಇದೀನಿ ತಾನೆ ಯಾಕೆ ಅಳ್ತೀಯ ಅನ್ನೋ ಥರ. ಈ ಥರ ಎಕ್ಸ್ಪೀರಿಯನ್ಸಸ್ ತುಂಬಾ ಆಗಿದೆ. ಸೊ ನಾನು ಅನ್ಕೊಂಡೆ ಅದು ಬಿಕಾಸ್ ನಾನು ಹಚ್ಕೊಂಡಿದ್ನಲ್ಲ. ಹ್ಮ್. ಸೊ ಹ್ಮ್. ದಟ್ಸ್ ದಿ ರೀಸನ್ ಈ ಥರ ಎಲ್ಲ ಬರ್ತಿದೆ ಅಂತ ಅನ್ಕೊಂಡೆ. ಬಟ್ ಆಕ್ಚುಲಿ ಅದೆಲ್ಲ ಸ್ವಲ್ಪ ಸಮಾಧಾನ ಮಾಡುತ್ತೆ. ಹ್ಮ್. ಯಾ. ಅಂಡ್ ಇದ್ರ ಮಧ್ಯ ಈ ಒಂದು ನಾರ್ಮ್ಸ್, ಈ ಒಂದು ಸೋಷಿಯಲ್ ನಾರ್ಮ್ಸ್‌ನ ನೀವು ಒಂದು ಕಡೆ ಬ್ರೇಕ್ ಮಾಡ್ತೀರಾ ಅದೇ ವಿಚಾರದಲ್ಲಿ. ಏನೋ ಎಲ್ಲರೂ ಬರೀ ಗಂಡ್ಮಕ್ಳು ಮಾತ್ರ ಶ್ರಾದ್ದ ಮಾಡಬೇಕು ಅಂತಾರೆ. ಸೊ ನೀವು ಇಲ್ಲ, ಹೆಣ್ಮಕ್ಳು ಯಾಕೆ ಮಾಡಬಾರ್ದು ಶ್ರಾದ್ದ ಅಂತ ಅಂದ್ಬಿಟ್ಟು ಅದನ್ನು ಮಾಡ್ತೀರಾ. ಸೊ ಅದ್ರ ವಿಡಿಯೋನು ಸಹ ನಾನು ನೋಡಿದ್ದೆ ಆ್ಯಕ್ಚುಲಿ. ಸೊ ಮನೇಲಿ ಹೇಗೆ ಕನ್ವಿನ್ಸ್ ಮಾಡಿದ್ರಿ, ಅಥವಾ ಸೊಸೈಟಿ ಹೇಗೆ ನೋಡ್ತು ನಿಮ್ಮನ್ನಾಗ, ಅಥವಾ ನೀವು ಆ ಡಿಸಿಷನ್ ಯಾಕೆ ತಗೊಂಡ್ರಿ? ಆಕ್ಚುಲಿ ಈ ಸೊಸೈಟಿ ಪ್ರಕಾರ ನಿಮಗೆ ಗೊತ್ತು ಗಂಡ್ ಮಕ್ಳೇ ಮಾಡಬೇಕು, ಗಂಡ್ ಮಕ್ಳೇ ಆ ಶಾಸ್ತ್ರ ಮಾಡ್ಬೇಕು, ಅದಕ್ಕೆ ಗಂಡ್ ಮಕ್ಳು ಹುಟ್ಲೇಬೇಕು ಅಂತ ಹ್ಮ್. ಎಷ್ಟೋ ಜನ ಆ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ. ಹ್ಮ್. ನನ್ನ ತಂದೆಗೂ ಇತ್ತಂತೆ, ಹ್ಮ್. ನಮ್ಮ ಅಕ್ಕ ಆದ್ಮೇಲೆ ನಾನು ಗಂಡ್ಮಗು ಹುಟ್ಬೇಕು ಅಂತ ಇತ್ತಂತೆ. ಬಟ್ ದೆನ್ ನಾನು ಹೆಣ್ಮಗು ಆಗಿದ ತಕ್ಷಣ ನನ್ನನ್ನು ಮುಟ್ಲಿಲ್ವಂತೆ ಅವ್ರು 1 ತಿಂಗಳು. ಹ್ಮ್. ಹೆಣ್ಮಗು ಆಗೋಯ್ತಲ್ಲ ಅಂದ್ಬಿಟ್ಟು ನನ್ನನ್ನು ಮುಟ್ಲಿಲ್ವಂತೆ. ಹ್ಮ್. ಅದನ್ನ ನನಗೆ ದೊಡ್ಡೋಳಾದ್ಮೇಲೆ ಹೇಳ್ಕೊಂಡು ನಗೋರು, ಆಡ್ಕೊಂಡು ಹ್ಮ್. ನಗೋರು, ನಾನು ನಿನ್ನನ್ನು ಮುಟ್ಲೇ ಇಲ್ಲ ಅಂತ. ಹ್ಮ್. ಅದಾದ್ಮೇಲೆ ನಮ್ಮ ತಂದೆ ನಮ್ಮ ಮನೆಯವರೆಲ್ಲ ಡಿಸೈಡ್ ಮಾಡಿದ್ರಂತೆ, ಬೇಡ ಹಂಗಂದ್ರೆ ದತ್ತಕ್ಕೆ ಹ್ಮ್. ಕೊಟ್ಬಿಡೋಣ ಅನ್ನೋ ಥರ. ಹ್ಮ್. ಮನೇಲೇನೆ, ಹ್ಮ್. ಫ್ಯಾಮಿಲಿಯಲ್ಲೇನೆ. ಹ್ಮ್. ಅವಾಗ ನನ್ನ ತಂದೆ ಹೇಳಿದ್ರಂತೆ, ನಾನು ಹ್ಮ್. ಕೊಡೋದಿಲ್ಲ, ಆಗಿದ್ದಾಗ್ಲಿ ಇದು ಹೆಣ್ಮಗು ತಾನೆ, ಈ ಮಗುನೇ ನಾನು ಗಂಡು ಮಗು ಥರ ಸಾಕ್ತೀನಿ ಅಂತ ಅಂದ್ಬಿಟ್ಟು ಹ್ಮ್. ಕರ್ಕೊಂಬಂದಿದ್ದಂತೆ. ಹ್ಮ್. ಅವಾಗಿಂದಾನು ನನ್ನನ್ನು ಯಾವಾಗ್ಲೂ ಅಷ್ಟೇ ಫ್ರೀಡಮ್, ಈ ಹ್ಮ್. ಗಂಡು ಮಕ್ಳು ಹೆಂಗ್ ಓಡಾಡ್ತಾರೆ ಏನು ಎತ್ತ ಅಷ್ಟೇ ಫ್ರೀಡಮ್ ಅಲ್ಲೇ ನಾನು ಓಡಾಡ್ಸಿರೋದು. ಇವಾಗ್ಲೂ ಅಷ್ಟೇ, ನಾನು ಹೊರಗಡೆ ಹ್ಮ್. ನಾನು ಸಾಫ್ಟ್ ಇದ್ದವಳು. ಹ್ಮ್. ಸಿಚುವೇಶನ್ಸ್ಗಳು ಬಂದು ಹಿಟ್ಟು ಹೊಡೆದು ಸಿಕ್ಕಾಪಡೆ ಸ್ಟ್ರಾಂಗ್ ಆಗ್ಬಿಟ್ಟಿದೀನಿ ನಾನು. ಐ ಗಿವ್ ಲೈಕ್ ಏನೋ ಅನ್ನೋ ರೇಂಜಲ್ಲಿ ಆಗ್ಬಿಟ್ಟಿದೀನಿ ನಾನು, ಆಯ್ತಾ. ಸೊ ಅವಾಗಿಂದ ಹಂಗ್ ಬಂದು ನನ್ನನ್ನ ನಮ್ಮ ತಂದೆ ಯಾವಾಗ್ಲೂ ಅವರು ಬುಕ್ಸೋದು ಜಾಸ್ತಿ. ಹ್ಮ್. ಹೇಳೋರು, ನೋಡಮ್ಮ ಈ ಊರಲ್ಲಿ ಹಿಂಗಾಯ್ತಂತೆ, ಈ ಊರಲ್ಲಿ ಹೆಣ್ಮಕ್ಳೇ ಅಂತೆ ಲಾಸ್ಟ್ ಈ ಶ್ರದ್ಧಾಂಜಲಿದೆಲ್ಲ ಮಾಡಿದ್ದು, ಹ್ಮ್. ಅದೆಲ್ಲ ನೀನೇ ಅಂದ್ರೆ ಹೆಣ್ಮಕ್ಳೇ ಮಾಡ್ಬೇಕು ಅನ್ನೋ ಥರ ನಮ್ಗೆ ಆಲ್ರೆಡಿ ನನ್ನ ತಲೆಗೆ ಹಾಕ್ತಿದ್ರು. ಹ್ಮ್. ನಂಗೆ ಅವತ್ತು ಗೊತ್ತಿಲ್ಲ ಇದು ನಮ್ಮಪ್ಪ ತೀರೋಗ್ತಾರೆ, ಹ್ಮ್. ನಾನು ನಮ್ಮ ಅಪ್ಪಂಗೆ ಮಾಡ್ಬೇಕು ಅಂತ ಆಗ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಹ್ಮ್. ಸರಿ, ಅದಾದ್ಮೇಲೆ ತೀರೋಗಿದ್ದ ದಿನ ಎಲ್ಲರೂ ಹೇಳ್ತಾರೆ, ಹೆಣ್ಮಕ್ಳು ಬೇಡ, ಅವಳಿಗೆ ಮದುವೆ ಮಾಡ್ಕೊಂಡು ಕಳಿಸ್ಬೇಕು, ಚಿಕ್ಕವಳಿಗೆ ಬೇಡ, ಅವಳೆಲ್ಲ ಮಾಡೋದು ಹ್ಮ್. ಹೆಣ್ಮಕ್ಳು ಅಂತಾರೆ. ಅದಾದ್ಮೇಲೆ ಫ್ಯೂ ಡೇಸ್ ನಮ್ಮ ಮನೇಲಿ ಒಬ್ರು ಹಿರಿಯರು ಅಂತ ಇರ್ತಾರೆ, ಅವ್ರು ಬಂದು ಮಾಡ್ತಾ ಇರ್ತಾರೆ. ಚಿಕ್ಕಪ್ಪ ಬಂದು ಮಾಡ್ತಾ ಇರ್ತಾರೆ. ಆಲ್ ಆಫ್ ಎ ಸಡನ್ ನಾಳೆ ಪೂಜೆಗೆ ಇವತ್ತು ಅವ್ರು ಬರೋದಿಲ್ಲ ಹ್ಮ್. ಅಂತ ಹೇಳ್ಬಿಡ್ತಾರೆ. ಸೊ ಪುರೋಹಿತರಿಗೆಲ್ಲ ಹೇಳ್ಬಿಟ್ಟಿದೀವಿ ಹ್ಮ್. ನಾವು. ಸೊ ಹೀಗಾಗಿ ಕೇಳ್ತೀವಿ, ಆಯ್ತು ನಾನೇ ಮಾಡ್ತೀನಿ ಬಿಡು ಮಮ್ಮಿ ಅಂತ. ಸೊ ನಮ್ಮಮ್ಮ ಇಟ್ಕೊಂಡು, ಹಂಗೆಲ್ಲ ಮಾಡಕ್ ಆಗಲ್ಲಮ್ಮ ನೀನು, ಹ್ಮ್. ಅದೆಲ್ಲ ಹೆಣ್ಮಕ್ಳು ಮಾಡೋದಲ್ಲ, ಹೆಣ್ಮಕ್ಳು ಈಗ ಎಲ್ಲ ಮಾಡ್ತಾ ಇದಾರೆ, ನಾನು ಮಾಡ್ತಾ ಇದ್ದೀನಿ ಅಂತ ಮಾಡಿದಂಥ ಪೂಜೆ ಅದು. ಹ್ಮ್. ಸೊ ಈ ಮೂಲಕ ಅಗೇನ್ ನಾನು ಹೇಳೋ ಸಂದೇಶ ಏನು ಅಂದ್ರೆ, ಹೆಣ್ಮಗು ಬೇಡ ಅಂತ ಹೇಳೋ ಎಷ್ಟೋ ಫ್ಯಾಮಿಲೀಸ್ ಇವತ್ತಿದೆ. ಇನ್ನು ಹ್ಮ್. ಹೆಣ್ಮಕ್ಳ ಅಂತಂದ್ರೆ ಭ್ರೂಣ ಹತ್ಯೆ ಮಾಡುವಂತ ಫ್ಯಾಮಿಲೀಸ್ ಇವತ್ತಿಗೂ ಇದೆ. ಹ್ಮ್. ಸೊ ಅಂಥವ್ರಿಗೆ ಹೇಳ್ಬೇಕೇನು ಅಂತಂದ್ರೆ, ಹೆಣ್ಮಕ್ಳು ಇವನ್ನೆಲ್ಲ ಮಾಡ್ಬೋದು. ಹ್ಮ್. ಹೆಣ್ಮಕ್ಳು ಇವತ್ತು ಹೊಣೆ ಅಲ್ಲ. ಹ್ಮ್. ಹೆಣ್ಮಕ್ಳು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಕೂಡ ಆಗ್ಬೋದು. ಏನು ಅಪ್ಪ ಅಮ್ಮ ಅಷ್ಟು ಫ್ರೀಡಮ್ ಕೊಡ್ಬೇಕು ಅಷ್ಟೇ. ಹ್ಮ್. ಆ ಫ್ರೀಡಮ್ ನನಗೆ ಸಿಕ್ತು. ಹ್ಮ್. ಸೊ ಆ ಲಾಸ್ಟ್ ರಿಚುವಲ್ಸ್ ನಾನು ಅದನ್ನ ಮಾಡಿದಾಗ ನಂಗೂ ಗೊತ್ತಿಲ್ಲ ಏನೇನ್ ಮಾಡ್ತಾರೆ ಅನ್ಬಿಟ್ಟು. ಹ್ಮ್. ಆ್ಯಂಡ್ ದೆನ್ ಯು ಡೋಂಟ್ ಬಿಲೀವ್ ಸುಬ್ಬು, ಹ್ಮ್. ಆ ಪ್ರಾಸೆಸ್ ನಾನು ಗಂಡ್ಮಕ್ಳು ಏನ್ ಮಾಡ್ತಾರೆ, ಆ ತಿಥಿನ ನಾನೇ ಮಾಡಕ್ ಶುರು ಮಾಡಿದ್ಮೇಲೆ ಲೈಫ್ ಇನ್ನೂ ಗ್ರಾಫ್ ಮೇಲೋಯ್ತು. ಹ್ಮ್. ಗ್ರಾಫ್ ಇನ್ನೂ ಮೇಲೋಯ್ತು ನಂದು. ಓಕೆ. ಐ ಸ್ಟಾರ್ಟೆಡ್ ಡೂಯಿಂಗ್ ಅ ಲಾಟ್ ಆಫ್ ಥಿಂಗ್ಸ್. ಓಕೆ. ಹಾಗಂತ ಅವ್ರು ಯಾರೋ ಮಾಡಿದ್ರು ಚೆನ್ನಾಗಾಗಿಲ್ಲ ಅಂತಲ್ಲ. ಹ್ಮ್. ಪ್ರಾಬಬ್ಲಿ ನನ್ನ ತಂದೆಗೆ ನನ್ನ ಕೈಯಲ್ಲಿ ಮಾಡಿಸ್ಕೋಬೇಕು ಅಂತಿತ್ತು. ಹ್ಮ್. Proud. ಸೊ ಹಿ ವಾಸ್ ಹ್ಯಾಪಿ ಅನ್ಸುತ್ತೆ. ದಿ ಹ್ಮ್. ಗ್ರಾಫ್ ವಾಸ್ ಟೂ Okay. ಫೈನ್, ಟೂ ಅಪ್. ಓಕೆ. ಸೂಪರ್. ಸೊ ಸೊ ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಗ್ಗೆ ಮಾತಾಡೋ ಹಾಗಿದ್ರೆ, ಕಮಿಂಗ್ ಬ್ಯಾಕ್, ನಿಮ್ಮ ಬಗ್ಗೆ, ಹೇಮಾ ಬಗ್ಗೆ ಯೂಶುವಲ್ ಆಗಿ ಜನರಿಗೆ, ನಿಮ್ಮ ಸುತ್ತಮುತ್ತ ಇರೋ ಜನರಿಗೆ ಮೇಜರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿದೆ? ಅಂದ್ರೆ ನನ್ನ ಸುತ್ತಮುತ್ತಲಿರೋರು ನನ್ನ ನೋಡಿದ ತಕ್ಷಣ ಏನ್ ಒಂದು ಅನ್ಕೋತಾರೆ? ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ ಜನರಲ್, ಪಬ್ಲಿಕ್ ಅಲ್ಲ, ಬಟ್ ನಿಮ್ಮ ಪ್ರೈವೇಟ್ ಸರ್ಕಲ್ ಅಲ್ಲಿ. ಯೂಶಲಿ ಉದಯ ಮ್ಯೂಸಿಕಲ್ ನಾನು ಇದ್ದಾಗ, ಹ್ಮ್. ಉದಯ ಟಿವಿಯಲ್ಲೆಲ್ಲ ಇದ್ದಾಗ ಹ್ಮ್. ಎಲ್ಲರೂ ಅನ್ಕೋತಿದ್ರಂತೆ ದಟ್ ತುಂಬಾ ಆಟಿಟ್ಯೂಡ್ ಇದೆ ಇವಳಿಗೆ, ಹ್ಮ್. ಯಾರ ಹತ್ರನೂ ಮಾತಾಡೋದಿಲ್ಲ, ಹ್ಮ್. ಆಮೇಲೆ ದೇ ಆರ್ ವೆರಿ ರಿಚ್, ಹ್ಮ್. ಸಿಕ್ಕಾಪಟ್ಟೆ ರಿಚ್ ಇವರು, ಅದಕ್ಕೇನೆ ಅವಳಿಗೆ ಅನ್ನೋ ತರ ಅನ್ಕೋತಿದ್ರಂತೆ. ಹ್ಮ್. ಹ್ಮ್. ನನಗೆ ತುಂಬಾ ಜನ ಬಂದು ಹೇಳೋರು, ನಾನು ರಿಚ್ಚಾ, ಯಾವ ಮೂಲೆಯಲ್ಲಿ ರಿಚ್ ನಾನು ಅನ್ನೋ ತರ. ಸೊ ಆಮೇಲೆ ನಾನೇನಂದ್ರೆ, ಐ ಡೋಂಟ್ ಟಾಕ್ ಟು ಅ ಪರ್ಸನ್. ನನಗೆ ಸ್ವಲ್ಪ ವೈಬ್ ಸಿಕ್ಬಿಡ್ತು ಅಂತಂದ್ರೆ ನಾನೇ ಮಾತಾಡ್ತೀನಿ, ಬಟ್ ವೈಬ್ ಸಿಗೋವರೆಗೂ ಮಾತಾಡಲ್ಲ. ಮಾತಾಡಾದ್ಮೇಲೆ ಐ ಆಮ್ ಲೈಕ್ ಐ ಟ್ರಸ್ಟ್ ಮ್ಯಾಕ್ಸಿಮಮ್ ಹ್ಮ್. ಆ ಥರ. ಸೊ ಆ ಥರ ಅನ್ಕೊಂಡಿರ್ತಾರೆ ಬಹುಶಃ. Okay. ಅದ್ಬಿಟ್ಟು ಇವಾಗ ಅಂತಂದ್ರೆ ಐ ಆಮ್ ಅ ವೆರಿ ಸೀರಿಯಸ್ ಪರ್ಸನ್, ಹ್ಮ್. ವೆರಿ ಟ್ರೆಡಿಷನಲ್ ಇವಳು, ಹ್ಮ್. ಯಾವಾಗ್ಲೂ ಪೂಜೆ ಪುನಸ್ಕಾರ ಅನ್ಕೊಂಡಿರ್ತಾಳೆ, ಹ್ಮ್. ಈ ತರ ಅನ್ಕೋಬಹುದು. ಬಟ್ ಐ ಡೋಂಟ್ ಕೇರ್. You don't care.
ಐ ಡೋಂಟ್ ಕೇರ್. ಏನಕ್ಕೆ ಅಂತಂದ್ರೆ ಲೈಕ್ ಈ ತರ ನೀವು ಕಾಸ್ಟ್ಯೂಮ್ ಹಾಕೊಂಡ್ರು ಜನ ಮಾತಾಡ್ತಾರೆ. ಹ್ಮ್. ಸೀರೆ ಹಾಕೊಂಡು ಅಚ್ಚುಕಟ್ಟಾಗಿ ಬೊಟ್ಟು ಕುಂಕುಮ ಇಟ್ಕೊಂಡು ಬಂದ್ರು ಜನ ಮಾತಾಡ್ತಾರೆ. ಹ್ಮ್. ಸೊ ಯು ಡೋಂಟ್ ಹ್ಯಾವ್ ಟು ಕೇರ್. ನನ್ಗೆ ಏನ್ ಅನ್ಸೋದಂದ್ರೆ ಒಂದೊಂದ್ಸಲ ಈ ಪೂಜೆ ಪುನಸ್ಕಾರ ಮಾಡ್ತೀನಲ್ಲ, ಹ್ಮ್. ಆ ಟೈಮಲ್ಲಿ ನಾನು ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡಕ್ಕೂ ಒಂದೊಂದ್ಸಲ ಹಿಂಜರಿತಿದ್ದೆ. ಹ್ಮ್. ಏನಕ್ಕೆ ಅಂದ್ರೆ ಇವಳು ಪೂಜೆ ಪುನಸ್ಕಾರ ಮಾಡ್ತಾಳೆ. ಹ್ಮ್. ಏನಕ್ಕೆ ಹಂಗೆ ಹೇಳೋರು ನನ್ಗೆ, ನೀವ್ ಯಾವಾಗ್ಲೂ ಪೂಜೆ ಇದ್ ಮಾಡ್ತಿರಲ್ಲ, ಸೊ ಅದಕ್ಕೆ ಪೀಪಲ್ ಆರ್ ನಾಟ್ ನಿಮ್ ಹತ್ರಕ್ಕೆ ಅಷ್ಟು ಬರಲ್ಲ ಜನ ಅನ್ನೋರು. ಬಟ್ ಐ ಡೋಂಟ್ ಕೇರ್, ನಂಗೆ ಜನ ಬೇಕಾಗಿಲ್ಲ ದೇವ್ರು. ಅಷ್ಟೇ. ಸೊ ಈ ಒಂದು ಜಡ್ಜಿಂಗ್ ಬಗ್ಗೆ ನೀವು ಇವಾಗ ಹೇಳಿದ್ರಲ್ಲ, ಸೊ ಮೇಲ್ ಆಂಕರ್ಸ್ನ ಒಂಥರ ಜಡ್ಜ್ ಮಾಡ್ತಾರೆ, ಹ್ಮ್. ಆಯ್ತಾ? ಹ್ಮ್. ಈ ಒಂದು ಸಮಾಜ, ಸೋ ಕಾಲ್ಡ್ ಸಮಾಜ. ಫೀಮೇಲ್ ಆಂಕರ್ಸ್ನ ಹೇಗೆ ಜಡ್ಜ್ ಮಾಡ್ತಾರೆ? ವಾಟ್ ಈಸ್ ದ ಇಫ್ ಯು ಕ್ಯಾನ್ ರಿಮೆಂಬರ್ ಆರ್ ರೀಕಾಲ್ ಎನಿ ಹಾರ್ಶ್ ಥಿಂಗ್ಸ್ ಆರ್ ಹಾರ್ಶ್ ಕಮೆಂಟ್ಸ್, ಲೈಕ್ ಅಂದ್ರೆ ವಿಚಾರನೇ ಗೊತ್ತಿಲ್ಲದೆ ಸ್ಟ್ರೈಟ್ ಅವೇ ಮಾಕು ಕೊಡ್ದಂಗೆ ಜಡ್ಜ್ ಮಾಡ್ಬಿಡ್ತಾರೆ ಕೆಲವೊಂದು ಸರಿ. ಸೊ ಅದ್ರದ್ ಬಗ್ಗೆ ಏನಾದ್ರು ಹೇಳಿ. ಆಕ್ಚುಲಿ ಫೀಮೇಲ್ ಆಂಕರ್ಸ್ ಅಂದ್ರೆ ನಾನ್ ಬಹಳ ಚಿಕ್ಕ ವಯಸ್ಸಲ್ಲಿ ಶುರು ಮಾಡಿದಾಗ ನನಗೊಂದು ಪ್ಲಸ್ ಏನ್ ಗೊತ್ತಾ ಸುಬ್ಬು, ನಾನು ಯಾವುದೇ ಈ ತರ ಹರ್ಡಲ್ಸ್ನ ಫೇಸ್ ಮಾಡಿಲ್ಲ. ಲೈಕ್ ಎಲ್ಲರೂ ಹೇಳ್ತಾರೆ ಏನೇನೋ ನಡೆಯುತ್ತೆ ಇಂಡಸ್ಟ್ರಿಯಲ್ಲಿ, ಹ್ಮ್. ಅದು ನಮ್ಮ ಇಂಡಸ್ಟ್ರಿಯಲ್ಲಿ ಮಾತ್ರ ಅಲ್ಲ, ಹ್ಮ್. IT-BTಗಳಲ್ಲೂ ನಡೆಯುತ್ತೆ, ಹೆಣ್ಮಕ್ಳು ಅಂದ್ರೇನೆ ನಡೆಯುತ್ತೆ. ಹ್ಮ್. ಆಯ್ತಾ? ಸೊ ಅಂತ ಪ್ರಾಸೆಸ್ ಅಲ್ಲಿ ನಾನು ಬಹಳ ಚಿಕ್ಕ ವಯಸ್ಸಿಂದ ಬಂದಿರೋದ್ರಿಂದ ಹ್ಮ್. ನನ್ನ ಸಂಸ್ಥೆ, ಲೈಕ್ ಐ ಆಮ್ ವೆರಿ ಪ್ರೌಡ್ ಟು ಸೇ ದಟ್ ನಾನು ಸಣ್ಣ ನೆಟ್ವರ್ಕ್ ಅಲ್ಲಿ ಇದ್ದವಳು ಅಂತ. ಹ್ಮ್. ನಂಗೆ ಉದಯ ಟಿವಿ ಯಾವತ್ತಿಗೂ ನನಗೆ ಮಗು ತರ ಟ್ರೀಟ್ ಮಾಡಿತ್ತು. ಹ್ಮ್. ಲೈಕ್ ಐ ಸ್ಟಿಲ್ ಬಿಲೀವ್, ನಾನು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಹ್ಮ್. ನನಗೆ ತಿಂಡಿನೂ ಬರೋದು. ಹ್ಮ್. ತಿಂಡಿ ತಿನ್ಕೊಂಡು ಓದ್ಕೊ ಅನ್ನೋದು. ಈ ಕಡೆ ಸ್ಕ್ರಿಪ್ಟ್ ಇಟ್ಕೋತಿದ್ದೆ, ಈ ಕಡೆ ನನ್ನ ಎಕ್ಸಾಮ್ ಬುಕ್ಸ್ ಇಟ್ಕೋತಿದ್ದೆ. ಹ್ಮ್. ಎರಡೂ ಓದ್ಕೊಂಡು, ಇವ್ರು ಏನೋ ಊಟಕ್ಕೆ ಗಿಟ್ಟಕ್ಕೆ ಹೋದಾಗ ನಾನು ಎಕ್ಸಾಮ್ಗೆ ಓದ್ಕೋತಾ ಇದ್ದಿದ್ದು. ಹ್ಮ್. ಶೂಟಿಂಗ್ ನಾಳೆ ಎಕ್ಸಾಮ್ ಅಂದ್ರೆ ಇವತ್ತು ನೈಟ್ ಶೂಟಿಂಗ್ ಮಾಡ್ತಿದ್ದೆ. Oh my ಸೊ God. ಆ ಒಂದು ಪ್ರಾಸೆಸ್ ಇಂದೆಲ್ಲ ಶುರುವಾಗಿರೋದ್ರಿಂದ ನನ್ನೊಂದು ಮಗು ತರ ನೋಡ್ಕೊಂಡಿದ್ದಾರೆ. ಬಟ್ ದೇರ್ ಆರ್ ಇನ್ಸಿಡೆಂಟ್ಸ್. ಕೆಲವು ಗಂಡಸರು ಹೆಂಗಿರ್ತಾರೆ ಅಂತಂದ್ರೆ, ಒಂದು 2-3 ಇನ್ಸಿಡೆಂಟ್ ಐ ರಿಮೆಂಬರ್. ನಾನು ಹೆಸರು ಹೇಳೋದಕ್ಕೆ ಇಷ್ಟಪಡಲ್ಲ. ಹ್ಮ್. ಸೊ ಹೆಂಗೆ ಅಂದ್ರೆ, ನಿಮ್ ಕಾಸ್ಟ್ಯೂಮ್ ಬಗ್ಗೆ ಮಾತಾಡೋರು, ಹ್ಮ್. ನಿಂದಿದು ಸ್ವಲ್ಪ ಇದಿದೆ, ಸ್ವಲ್ಪ ಜಾಸ್ತಿ ಮಾಡ್ಕೋ, ಹಿಂಗನ್ನೋದು. ಹ್ಮ್. ಆ ಥರದ್ದೆಲ್ಲ ವಿ ಹ್ಯಾವ್ ಫೇಸ್ಡ್ ಹ್ಮ್. ಒಂದು 2-3 ಕಡೆ. ಆದ್ರೂನು ನಾನ್ ಸುಮ್ನೆ ಬಿಡ್ತಿರ್ಲಿಲ್ಲ. ಹ್ಮ್. ಹಂಗ್ ಕೊಟ್ಟಿದ ತಕ್ಷಣ ವಾಪಸ್ ತಿರುಗಿಸ್ಕೊಡ್ತಿದ್ದೆ. ಹ್ಮ್. ದೇರ್ ವರ್ ಸಿಚುವೇಶನ್, ನಂಗೆ ದುಡಿಮೆ ಬೇಕಿತ್ತು, ಊಟಕ್ಕೆ ಬೇಕಿತ್ತು ದುಡ್ಡು ಹ್ಮ್. ಅಂದ್ಬಿಟ್ಟು ಒಂದು ಇನಿಷಿಯಲಿ ಒಂದು 2-3 ವರ್ಷ ಸುಮ್ಮನೆ ಇರ್ತಿದ್ದೆ ಈ ಟ್ಯಾಂಟ್ರಮ್ಸ್ಗೆಲ್ಲ. ಹ್ಮ್. 3ನೇ ವರ್ಷ ಆದ್ಮೇಲೆ ಕೊಟ್ಟೆ ನೋಡಿ, ಎಲ್ರಿಗೂ ಕೊಡ್ತಾ ಬರ್ತಾ ಇದ್ದೆ. ಅವ್ ಯಾರು ಏನಂದ್ರೆ ನನ್ನ ಜೊತೆ ಮಾತಾಡಕ್ ಹಿಂಜರಿತಿದ್ರು. ಹ್ಮ್. ಆಮೇಲೆ ಎಲ್ರಿಗೂ ಅದೊಂದು ಸ್ಟೇಟ್ಮೆಂಟ್ ಬಂದ್ಬಿಡ್ತು, ಹೇಮಾ ಹ್ಯಾಸ್ ಆಟಿಟ್ಯೂಡ್, ಶಿ ಇಸ್ ವೆರಿ ಆ್ಯರಗೆಂಟ್ ಅನ್ನೋ ತರ ಬರೋದು. ಬಟ್ ಆಕ್ಚುಲಿ ಹಂಗಲ್ಲ. ನನಗೋಸ್ಕರ ನಾನು ನಿಂತ್ಕೊಂಡಿಲ್ಲ ಅಂದ್ರೆ ಇನ್ಯಾರು ನಿಂತ್ಕೋತಾರೆ? ಹ್ಮ್. ಆಯ್ತಾ? ಸೊ ನೋಬಡಿ ಶುಡ್ ಟಾಕ್ ಅಬೌಟ್ ದ ಬಾಡಿ. ಹ್ಮ್. ಸೊ ಅನ್ನೋದು ನಂದೊಂದು ಪ್ರಾಸೆಸ್ ಇತ್ತು. ಸೊ ಅಷ್ಟು ಬಿಟ್ರೆ ನನಗೆ ಯಾವೊಂದು ಆ ಥರ ಒಂದು ಇಂಡಸ್ಟ್ರಿಯಲ್ಲಿ ಈಗೆಲ್ಲ ಹುಡುಗಿರು ಎಷ್ಟೊಂದು ಜನ ಶೇರ್ ಮಾಡ್ಕೋತಾರೆ, ಹ್ಮ್. ನನಗೆ ಹಂಗಾಯ್ತು, ಕಾಸ್ಟಿಂಗ್ ಕಾಲ್ದಾಯ್ತು. ಐ ಡಿಡ್ ನಾಟ್ ಫೀಲ್ ಎನಿಥಿಂಗ್ ಲೈಕ್ ದ್ಯಾಟ್ ಇಲ್ಲಿವರೆಗೂ. ಟಚ್ ವುಡ್ ಆ ಥರ ಆಗ್ಲೂಬಾರ್ದು. ಹ್ಮ್. ಸೊ ಇವತ್ತವರೆಗೂ ದೇ ರೆಸ್ಪೆಕ್ಟ್ ಮೀ ಅ ಲಾಟ್. ಹ್ಮ್. ಬಹುಶಃ ಅದು ನಾನು ಜಾಸ್ತಿ ಮಿಂಗಲ್ ಆಗ್ಲಿಲ್ಲ ಅನ್ಸುತ್ತೆ, ಅದಕ್ಕೆ. ಇಲ್ಲಾಂದ್ರೆ ಹ್ಮ್. ಇನ್ನೂ ಚೆನ್ನಾಗಿ ಬೆಳೆದಿರ್ಬೋದಿತ್ತೇನೋ. ಬಟ್ ಇಲ್ಲಿವರೆಗೂ ಇದೇನಂದ್ರೆ ಅಂಥದ್ದು ಯಾವುದು. ಸೂಪರ್. ಹೇಮಾ ಅವ್ರಿಗೆ ಈಗ್ಲೂನು ಯಾವ ವಿಚಾರದ ಬಗ್ಗೆ ಭಯ ಇದೆ? ಭಯ ಅಂತ ನನ್ನ ಲೈಫಲ್ಲಿ ಏನೂ ಇಲ್ಲ ಅನ್ಕೋತೀನಿ. ಹ್ಮ್. ಐ ಆಮ್ ಲೈಕ್, ನಾನು ಒಬ್ಳೇ ಇರೋಕ್ಕೂ ರೆಡಿ. ಹ್ಮ್. ನನ್ನ ಸುತ್ತಮುತ್ತಲು ಜನ ಇದ್ರೆ ಹೆಂಗಿರ್ಬೇಕು ಅದಕ್ಕೂ ರೆಡಿ. ಯಾಕಂದ್ರೆ ಎಲ್ಲಾ ಭಯಗಳನ್ನ ಜನನೇ ತೋರಿಸ್ಬಿಟ್ಟಿದಾರಲ್ವಾ. ಸೊ ಐ ಹ್ಮ್. ಥಿಂಕ್ ಗುಡ್. ಅದ್ ಭಯ ಆ ಥರದ್ದೆಲ್ಲ ಏನೂ ಇಲ್ಲ. ಬಟ್ ಕೆಲ್ಸದ ವಿಚಾರ ಬಂದ್ರೆ ಎನಿ ಡೇ ಯಾವ್ದೇ ಸ್ಟೇಜ್ ಬಂದ್ರೂನು ಹ್ಮ್. ಆ ಭಯ ಅಂತೂ ಒಂದ್ ಇದ್ದೇ ಇರುತ್ತೆ. ಸ್ಟೇಜ್ ಹತ್ತೋಕಿನ್ನ ಮುಂಚೆ. ಅಷ್ಟು ಮುಂಚೆ. ಬಿಟ್ರೆ ಅದು ಲೈಫಲ್ಲೆಲ್ಲ ಭಯ ನಾನು ಯಾರಿಗೂ ಭಯ ಪಡಲ್ಲ. Okay. ಅಂಟಿಲ್ ಅಂಡ್ ಅನ್ಲೆಸ್ ನಾನು ತಪ್ಪು ಮಾಡೋವರೆಗೂ. ಓಕೆ. ಸೊ ಒಂದು ಕಷ್ಟವಾಗಿರೋ ಕ್ವಶನ್ ಏನಂದ್ರೆ, ನೆಕ್ಸ್ಟ್ ಪಬ್ಲಿಕಲ್ಲಿ ಇದುವರೆಗೂ ಯಾವ್ದಾದ್ರು ಹೇಳದೇ ಇರುವಂತಹ ಒಂದು ಮಾತು ಇವತ್ತೇನಾದ್ರು ಹೇಳಬೇಕು ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಆಕ್ಚುಲಿ ಪಬ್ಲಿಕ್ಕಲ್ಲಿ ಹೇಳ್ದೇ ಇರೋದು ಒಂದು ವಿಚಾರ ಇತ್ತು. ಅದೂನು ಐ ರೀಸೆಂಟ್ಲಿ ಒಂದು ರಿಯಾಲಿಟಿ ಶೋ ಮಾಡಿದೆ. ಅದರಲ್ಲೂ ಹೇಳ್ಬಿಟ್ಟೆ. ಲೈಕ್ ಐ ವಾಸ್ ತುಂಬ ಚಿಕ್ಕ ವಯಸ್ಸಲ್ಲೇ ನನಗೆ ನಮ್ಮ ಮನೇಲಿ ಮದುವೆ ಫಿಕ್ಸ್ ಮಾಡಿರ್ತಾರೆ. ಸೊ ಆ ಮದುವೆ ಫಿಕ್ಸ್ ಮಾಡಿದಾಗ ಎಂಗೇಜ್ಮೆಂಟ್ವರೆಗೂ ಹೋಗಿರುತ್ತೆ. ಅದು ಕ್ಯಾನ್ಸಲ್ ಆಗಿಬಿಟ್ಟಿರುತ್ತೆ. ಸೊ ಎಂಗೇಜ್ಮೆಂಟ್ ಇನ್ನೇನು ಮಾಡಬೇಕು, ಮನೆಯಲ್ಲಿ ಹೂ ಮುಡ್ಸೋ ಶಾಸ್ತ್ರ ಎಲ್ಲ ಆಗಿರುತ್ತೆ. ಇನ್ನೇನು ಎಂಗೇಜ್ಮೆಂಟ್ ಮಾಡಬೇಕು ಅನ್ನೋ ಹೊತ್ತಿಗೆ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಆ ರೀಸನ್ಸ್, ಯಾಕಂದ್ರೆ ನನ್ನ ತಂದೆ ತೀರೋಗ್ತಾರೆ. ಹ್ಮ್. ಸೊ ಅದಕ್ಕೆ ಕ್ಯಾನ್ಸಲ್ ಮಾಡಬೇಕಾಗಿದ್ದಿದ್ದು ಬಂತು. ಸೊ ಅದಾದ್ಮೇಲೆ ಆ ರಿಲೇಶನ್ಶಿಪ್ ಕಂಟಿನ್ಯೂ ಆಗಲಿಲ್ಲ. ಅದಾದ್ಮೇಲೆ ಯಾವುದೇ ರಿಲೇಶನ್ಶಿಪ್ ಬಂದ್ರೂ ನಾನು ಇವೆಲ್ಲ ಹೇಳ್ಬಿಟ್ಟೇ ಮಾಡ್ಕೋಬೇಕು. ಮಾಡ್ಕೊಂಡ್ರೂ ಪ್ರಾಬ್ಲಮ್ ಇದೆ, ಹೇಳ್ದೆ ಹೈಡ್ ಮಾಡಿಬಿಟ್ಟು ಮಾಡ್ಕೊಂಡ್ರು ಪ್ರಾಬ್ಲಮ್ ಇದೆ. ಹ್ಮ್. ಸೊ ಅವಾಗಿಂದ ಈ ರಿಲೇಶನ್ಶಿಪ್ ಅನ್ನೋದೇ ಭಯ ಆಗ್ಬಿಟ್ಟಿದೆ ನನಗೆ. ಸೊ ಹ್ಮ್. ಹೀಗಾಗಿ ಅದೊಂದು ಯಾಕೋ ನನಗೆ ಮರೆಯೋಕ್ಕಾಗ್ತಾ ಇಲ್ಲ.
ದಟ್ ಆ ಒಂದು ಚಿಕ್ಕ ಏಜಲ್ಲಿ ಐ ವಾಸ್ ವೆರಿ ಪಾಪ್ಯುಲರ್. ಓಡಾಡ್ಕೊಂಡು ಇದ್ದವಳು ನಾನು. ಆಲ್ ಆಫ್ ಎ ಸಡನ್ ಒಳ್ಳೆ ಹುಡುಗ ಅಂತ ಅಂದ್ಬಿಟ್ಟು ಹೂ ಮುಡ್ಸೋ ಶಾಸ್ತ್ರ ಮಾಡ್ತಾರೆ. ಹ್ಮ್. ಯಾಕಂದ್ರೆ ನನ್ನ ರಿಲೇಟಿವ್ವೇ ಅವರು. ಸೊ ಹೂ ಮುಡ್ಸೋ ಶಾಸ್ತ್ರ ಮಾಡ್ತಾರೆ. ಅದಾಗಿದ ತಕ್ಷಣ ಎಂಗೇಜ್ಮೆಂಟ್ ಎಲ್ಲ ಕ್ಯಾನ್ಸಲ್ ಆಗುತ್ತಲ್ಲ, ಆ ಟ್ರಾಮಾ ಅಂತೂ ಇನ್ನು ನಾನು ಮರೆಯಕ್ ಆಗ್ತಿಲ್ಲ. ಹ್ಮ್. ಅಷ್ಟು ಬಿಟ್ರೆ ಆ ಟ್ರಾಮಾ ಇಂದ ಮುಂಚೆ ಭಯ ಇತ್ತು. ಹ್ಮ್. ಯಾರೇನ್ ಅನ್ಕೋತಾರೋ, ಅಯ್ಯಯ್ಯೋ ನಾನು ಬೇರೆ ಮೀಡಿಯಾಲ್ ಇದ್ದೀನಿ, ಹ್ಮ್. ಇದನ್ನ ನಾನು ಹೊರಗಡೆ ಹೇಳ್ದಾಗ ಏನ್ ಅನ್ಕೋತಾರೋ ಅಂತ. ಬಟ್ ಇವತ್ತು ಎಷ್ಟೊಂದ್ ಜನ ಮದ್ವೆ ಆಗೇ ಮುರ್ಕೊಳ್ತಿರೋರ್ನ ನೋಡ್ತಾ ಇದೀವಿ, ಡಿವೋರ್ಸ್ ಆಗ್ತಿರೋರ್ನ ನೋಡ್ತಾ ಇರ್ತೀವಿ. ಮದ್ವೆ ದಿವಸ ಕ್ಯಾನ್ಸಲ್ ಆಗಿ ಮದ್ವೆ ದಿವಸ ಹುಡ್ಗ ಬೇರೆ ಕಡೆ ಹುಡುಗಿ ಹ್ಮ್. ಬೇರೆ ಕಡೆ ಹೋಗೋದ್ನೆಲ್ಲ ನೋಡ್ತಾ ಇರೋದ್ರಿಂದ ಇದು ಯಾವ್ದೋ ನನ್ ಚಿಕ್ಕದು ಚಿಕ್ಕದು ಅನ್ಕೊಂಡು ಅಂತ. ಓಕೆ. ಸಮಾಧಾನ, ಏನೋ ತೊಂದ್ರೆ ಇಲ್ಲ. ಸೂಪರ್. ಸೊ ಇದುವರೆಗೂ ನಿಮ್ಮ ಎಂಟೈರ್ ಲೈಫಲ್ಲಿ ತುಂಬಾ ಹಾರ್ಶ್ ಆಗಿ ಯಾರಾದ್ರೂ ಏನಾದ್ರು ಒಂದು ಮಾತು ಹೇಳಿದ್ದಾರೆ, ಅದನ್ನ ನಾನು ಇವತ್ತಿಗೂ ಒಂದ್ ಸ್ವಲ್ಪ ಫರ್ಗಿವ್ ಮಾಡಿದೀನಿ, ಬಟ್ ಮರೆಯಕ್ಕಾಗ್ತಿಲ್ಲ ಅಂದ್ರೆ ಯಾವುದು? ತುಂಬಾ ಹಾರ್ಶೆಸ್ಟ್ ಥಿಂಗ್. ಅಗೇನ್ ಇದು ಯಾರು ಹೇಳಿದ್ರು ಅಂತ ನಾನು ಹೇಳೋದು ಬೇಡ. ನನ್ನ ಹ್ಮ್. ಪರ್ಸನಲ್ ಲೈಫಲ್ಲಿ ಹ್ಮ್. ಊಟಕ್ಕೂ ಇರ್ತಿರ್ಲಿಲ್ಲ ಅಲ್ವಾ? ಅವಾಗ ನಾವು ಯಾರ್ದಾದ್ರೂ ಮನೆಗೆ ಸುಮ್ಮನೆ ಅಂತ ಹೋಗ್ತಿದ್ದಾಗ, ಓ ಊಟಕ್ಕೆ ಬಂದ್ಬಿಟ್ರು ನೋಡು, ಟಿವಿ ಹ್ಮ್. ನೋಡಕ್ ಬಂದ್ಬಿಟ್ರು ನೋಡು, ಹ್ಮ್. ಓ ನಿಮ್ಮನೇಲಿ ಏನ್ ಅಡ್ಗೆ, ಹ್ಮ್. ಏನ್ ಮಾಡಿದೀರಾ? ನಾವು ಸುಮ್ಮನೆ ಹೈಡ್ ಅಂಡ್ ಸಿಕ್ ಮಾಡ್ಬೇಕಲ್ವಾ ಅಂದ್ಬಿಟ್ಟು ನಮ್ಮ ಮನೇಲಿ ಇವತ್ತು ಚಿತ್ರಾನ್ನ ಮಾಡಿದೀವಿ. ಹ್ಮ್. ಏನೂ ಇಲ್ಲ ಅಲ್ಲಿ. ಚಿತ್ರಾನ್ನ ಇರ್ಲಿಲ್ಲ. 2-3 ದಿವಸ ಊಟ ಆಗಿರ್ಲಿಲ್ಲ. ಹ್ಮ್. ಸೊ ಚಿತ್ರಾನ್ನ ಅಂತ ಹೇಳ್ತೀವಿ. ಹೇಳ್ಬಿಟ್ರು ನೋಡು, ಏನು 2-2, 3-3 ದಿವಸ ಚಿತ್ರಾನ್ನನೇ ಮಾಡ್ಕೊಂಡ್ ತಿಂತೀರಾ ನೀವು? ಈ ಥರ ಎಲ್ಲ ಆಡ್ಕೊಂಡಿರೋರು ನನ್ನ ವೆರಿ ಕ್ಲೋಸ್ಡ್ ಪೀಪಲ್ ಮಾಡಿರೋದ್ರಿಂದ ನನಗೆ ಅವೆಲ್ಲ ಹಾಂಟ್ ಇವತ್ತಿಗೂ ಇದೆ. ಹ್ಮ್. ಅದಕ್ಕೆ ಇವತ್ತು ಯಾರೇ ನನ್ನ ಲೈಫಲ್ಲಿ ಹೊಟ್ಟೆ ಹಶು ಅಂತ ಹೇಳಿದ್ರುನು, ಹ್ಮ್. ನಾನು ಹೊಟ್ಟೆ ತುಂಬಾ ತಿನ್ಸ್ದೇ ಬೇಡ. ಇವತ್ತಿಗೂ ಹ್ಮ್. ಎನಿಬಡಿ ನನ್ನ ಕಿವಿಗೆ ಬಿದ್ದು ನನ್ಗೆ ಹೊಟ್ಟೆ ಹಶು ಆಗ್ತಾ ಇದೆ, ಹೊಟ್ಟೆ ಹ್ಮ್. ಹಶು, ಫಸ್ಟ್ ಊಟ ತಿನ್ಬಿಡ್ಬೇಕು. ಯಾಕಂದ್ರೆ ನಾನು ಗೊತ್ತು ಆ ಊಟ ಇಲ್ಲದೆ ಹೊಟ್ಟೆ ಹಚ್ಕೊಂಡು ಎಲ್ಲರೂ ನಮ್ಮನ್ನ ಡಿಗ್ರೇಡ್ ಮಾಡಿದ್ದು, ಹ್ಮ್. ಆ ದಿನ ನನ್ಗೆ ಐ ಸ್ಟಿಲ್ ರಿಮೆಂಬರ್. ಇನ್ಯಾರೂ ಅಲ್ಲ, ವೆರಿ ಕ್ಲೋಸ್ ಪೀಪಲ್. ಹ್ಮ್. ಅದನ್ನ ತಿರ್ಗಾ ಹೇಳದ್ನಂದ್ರೆ ನಮ್ಮ ಬಗ್ಗೆ ಹೇಳಿದ್ಲು ನೋಡ್ದ ಅಂತ ಬರುತ್ತೆ, ಹ್ಮ್. ಬೇಡ. ಸೊ ಐ ಓಕೆ. ಥಿಂಕ್ ವೆರಿ ಕ್ಲೋಸ್ ಪೀಪಲ್. ಹ್ಮ್. ನಾನು ಚಿಕ್ಕ ವಯಸ್ಸಿಂದ ಅವ್ರ ಜೊತೆಗೆ ಹುಟ್ಟು ಬೆಳೆದಿರ್ತೀನಿ. ಹ್ಮ್. ಸೊ ಅಂಥವ್ರು ಹೇಳಿದಾಗ ಭಾಳ ಬೇಜಾರಾಗುತ್ತೆ. ವೆನ್ ಆ ವರ್ಸ್ಟ್ ಸಿಚುವೇಶನಲ್ಲಿ ನಮ್ಮ ಜೊತೆಗೆ ಇರ್ಬೇಕು ಅವರು. ಹ್ಮ್. ಅದ್ ಬಿಟ್ಬಿಟ್ಟು ಬಂದ್ಬಿಟ್ಲು ನೋಡು ತಿನ್ನೋ ಟೈಮಲ್ಲಿ, ಬಂದ್ಬಿಟ್ಲು ನೋಡು ಟಿವಿ ನೋಡಕ್ಕೆ, ಹ್ಮ್. ಈ ತರ ಅಂದಾಗ ಅದೆಲ್ಲ ತಲೆಲಿದೆ ತಲೆಗೆ ಇವತ್ತು. ಬರುತ್ತೆ. Yeah. ಇವತ್ತಿಗೂ ಹೇಮಾ ಅವರು ಲೋನ್ಲಿ ಫೀಲ್ ಮಾಡ್ತಾರೆ. ಇಷ್ಟು ಜನ ಸುತ್ತಮುತ್ತ ಇದ್ರೂ ಒಂದು ಲೋನ್ಲಿ ಫೀಲ್ ಇದೆಯಾ? ಅದು ಸಹಜ ಅಲ್ವಾ ಸುಬ್ಬು? ಹ್ಮ್. ಸಿ, ಐ ಆಮ್ ಲೈಕ್ ಪಾರ್ಟ್ನರ್, ಆಫ್ ಕೋರ್ಸ್ ನನ್ನ ಪಾರ್ಟ್ನರ್ನ ಯಾವತ್ತಿಗೂ ನಾನು ಐ ವಾಂಟೆಡ್ ಪಾರ್ಟ್ನರ್, ಇಲ್ಲ ಅಂತಲ್ಲ. ಹ್ಮ್. ಹಾಗಂತ ನಾನೇನು ಯಾವತ್ತೂ ಸಾಹುಕಾರನೇ ಬೇಕು ನನಗೆ, ವಾವ್ ಅವ್ನು ಹಿಂಗಿರ್ಬೇಕು ಹ್ಮ್. ಹಂಗಿರ್ಬೇಕು ಅಂತದಲ್ಲ. ನಾನು ಬೇರ್ ಮಿನಿಮಮ್ ಕೇಳ್ದವಳು ನಾನು. ಹ್ಮ್. ಬೇರ್ ಮಿನಿಮಮ್ ನಾನು ಎಕ್ಸ್ಪೆಕ್ಟ್ ಹ್ಮ್. ಮಾಡಿದವಳು. ಅದನ್ನೂ ಒಬ್ರು ಪೂರೈಸಕ್ ಆಗ್ತಾ ಇಲ್ಲ ಅಂದಮೇಲೆ ಹ್ಮ್. ಸಖತ್ ಬೇಜಾರಾಗಿ ನಾನು ಗಿವ್ ಅಪ್ ಮಾಡಿದವಳು. ಹ್ಮ್. ಸೊ ಇವತ್ತಿಗೂ ಸಮ್ ಟೈಮ್ಸ್ ಫೀಲ್ ಆಗುತ್ತೆ ಅಷ್ಟೇ. ಇವಾಗ 100ರಲ್ಲಿ ನನಗೆ ಎಷ್ಟು ಪರ್ಸೆಂಟ್ ಹೇಮಾ ನಿಮಗೆ ಫೀಲ್ ಆಗುತ್ತೆ, ಲೋನ್ಲಿ ಹ್ಮ್. ಫೀಲ್ ಆಗುತ್ತೆ ಅಂತಂದ್ರೆ, ಹ್ಮ್. ನಾನು ಯಾರನ್ನಾದ್ರೂ ನೋಡ್ದಾಗ್ಲೋ, ಹ್ಮ್. ಬಿಕಾಸ್ ನಮ್ಮ ಅಕ್ಕ ಶಿ ಈಸ್ ಮ್ಯಾರಿಡ್ ಅಂಡ್ ಶಿ ಈಸ್ ಬಿಸಿ ವಿತ್ ಅವರ್ ಲೈಫ್. ಹ್ಮ್. ಆಮೇಲೆ ಅಮ್ಮ ಇರ್ತಾರೆ ಅಂಡ್ ಫ್ರೆಂಡ್ಸ್ ಯಾರೂ ಇಲ್ಲ ನನಗೆ. ಝೀರೋ. ಐ ಡೋಂಟ್ ಹ್ಯಾವ್ ಎನಿ ಫ್ರೆಂಡ್ಸ್. ಹ್ಮ್. ಆಯ್ತಾ, ಝೀರೋ ಫ್ರೆಂಡ್ಸ್ ನನಗಿಲ್ಲ. ಹ್ಮ್. ಸೊ ಅದ್ಬಿಟ್ಟು ಕಂಪ್ಯಾನಿಯನ್ ಅಂತ ಬಂದಾಗ ಹಿಂಗಾಯ್ತು. ಸೊ ಸಮ್ಟೈಮ್ಸ್ 100ರಲ್ಲಿ ಇಫ್ ಯು ಆಸ್ಕ್ ಮಿ ಟುಡೇ, ಒಂದು 10% ನನಗೆ ಲೋನ್ಲಿ ಫೀಲ್ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ 90% ಐ ಫೀಲ್ ವೆರಿ ಗುಡ್. ಹ್ಮ್. ದ್ಯಾನ್ ಒಂದ್ರಲ್ಲಿ ಬಿದ್ದು ನಾನು ಹೆಂಗ್ ಗೊತ್ತಾ, ನನ್ನ ರಿಲೇಶನ್ಶಿಪ್ನ ತುಂಬಾ ಹತ್ರ ತಗೊಂಡ್ಬಿಡ್ತೀನಿ. ಹ್ಮ್. ಲೈಕ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಹೆಂಗೆ ಅಂತಂದ್ರೆ, ಗುರು ನಾನಿದ್ದೀನಿ ನಿನಗೆ, ಹ್ಮ್. ನಿನಗೆ ಏನ್ ಬೇಕು ಹ್ಮ್. ಎಲ್ಲ ಮಾಡ್ತೀನಿ, ಹ್ಮ್. ನನಗೆ ನಿನ್ ಪ್ರೀತಿ ಅಷ್ಟೇ ಬೇಕು. ಹ್ಮ್. ಇದೇ ಬೇರ್ ಮಿನಿಮಮ್ ಹ್ಮ್. ನಾನು ಕೇಳೋದು. ಪ್ರಾಬಬ್ಲಿ ಒಂದು ರೋಸ್ ತಂದು ಕೊಡೋದು, ಹ್ಮ್. ಪ್ರಾಬಬ್ಲಿ ಒಂದ್ ಚಿಕ್ಕ ಪ್ರೀತಿನೋ, ಅಷ್ಟೇ ನಾನು ಬೇರ್ ಮಿನಿಮಮ್ ಎಕ್ಸ್ಪೆಕ್ಟ್ ಮಾಡೋದು. ಅದನ್ನೂ ಕೊಡಕ್ಕಾಗಿಲ್ಲ ಅಂತಂದ್ರೆ ಇನ್ಯಾವ ರಿಲೇಶನ್ಶಿಪ್ ಹ್ಮ್. ಅಂತ ಅಂದ್ಬಿಟ್ಟು ನನಗೆ ರಿಲೇಶನ್ಶಿಪ್ ಕೂಡ ವರ್ಕ್ ಆಗಲಿಲ್ಲ. ಹ್ಮ್. ಸೊ ಆ್ಯಂಡ್ ದೆನ್ ಐ ಫೆಲ್ಟ್ ಓಕೆ, ಹಿಂಗೆ ಇದ್ಬಿಡೋಣ, ಆರಾಮಾಗಿದೆಯಲ್ಲ. ಟುಡೇ ಇಫ್ ಯು ಆಸ್ಕ್ ಮೀ ಹೌ ಮೆನಿ ಪರ್ಸೆಂಟ್ ದಟ್ ನೀನು ಲೋನ್ಲಿ ಆಗಿರ್ತೀಯ ಅಂದರೆ ಒಂದು 20%, 10%. ಓಕೆ. ಮಿಕ್ಕಿದ್ದೆಲ್ಲ ಯಾವಾಗಲೂ ನಾನು ಆರಾಮಾಗಿ ಇರ್ತೀನಿ, ನನ್ನ ಕೆಲಸ ನಾನು ಮಾಡಿಕೊಂಡು ಏನು. ಬಟ್ ಎಂಡ್ ಆಫ್ ದ ಡೇ ಐ ಸ್ಟಿಲ್ ಹ್ಯಾವ್ ಒನ್ ಕ್ವೆಶ್ಚನ್. ಏನು ಮಾಡ್ತಾ ಇದೀಯಾ, ಇಷ್ಟೆಲ್ಲ ಮಾಡ್ತೀಯಾ, ಬೆಳಗ್ಗೆ ಎದ್ದಿದ ತಕ್ಷಣ ಯು ಆರ್ ವರ್ಕಿಂಗ್ ಲೈಕ್ ಅ ಮಷೀನ್. ಹ್ಮ್. ಬೆಳಗ್ಗೆ ದುಡಿತೀಯಾ, ಹೋಗ್ತೀಯಾ, ಬರ್ತೀಯಾ, ಸ್ಕೂಲ್ ನೋಡ್ಕೋತೀಯಾ, ಶೂಟಿಂಗ್ ಇದ್ರೆ ಹೋಗ್ತೀಯಾ, ಈವೆಂಟ್ಸ್ ಇದ್ರೆ ಹೋಗ್ತೀಯಾ, ಬರ್ತೀಯಾ ಮನೆಗೆ. ಓಕೆ, ವಾಟ್ ಆರ್ ಯು ಡೂಯಿಂಗ್? ಹ್ಮ್. ಇದೊಂದು ಕ್ವೆಶ್ಚನ್ ಮಾರ್ಕ್ ಅಂತೂ ಅದು ಪ್ರಾಬ್ಲಿ ಎಲ್ಲ ಇಂಡಿಪೆಂಡೆಂಟ್ ಹುಡುಗಿರಿಗೆ ಬರುವಂತ ವಿಚಾರ ಅನ್ಸುತ್ತೆ. ಹ್ಮ್. ಸೊ ದ್ಯಾನ್ ಬೀಯಿಂಗ್ ಇನ್ ಅ ರಾಂಗ್ ರಿಲೇಶನ್ಶಿಪ್, ಹ್ಮ್. ದ್ಯಾನ್ ಬೀಯಿಂಗ್ ವಿತ್ ರಾಂಗ್ ಪೀಪಲ್, ಹ್ಮ್. ಇಟ್ಸ್ ಗುಡ್ ಟು ಬಿ ಅಲೋನ್ ಅಂತ ನಾನು ಈಗ ರಿಯಲೈಸ್ ಮಾಡಿರೋದು. ಓಕೆ. ಸೊ
ಇಂಡಿಪೆಂಡೆಂಟ್ ವುಮೆನ್ನ ಲೈಕ್ ಮದುವೆ ಆಗಬೇಕಾದ್ರೆ ಇಲ್ಲ ಪ್ರೀತಿ ಮಾಡಬೇಕಾದ್ರೆ ಗಂಡು ಮಕ್ಕಳು ಯೂಶಲಿ ಯಾವ್ಯಾವ ವಿಚಾರನ ತಲೆಯಲ್ಲಿ ಇಟ್ಕೊಂಡಿರ್ಬೇಕು ಇನ್ ಜನರಲ್ ಒಂದು ಟಿಪ್ಸ್ ಕೊಡೋ ಹಂಗಿದ್ರೆ ಗಂಡು ಮಕ್ಕಳು? ಬೇಸಿಕಲಿ ರೆಸ್ಪೆಕ್ಟ್ ಅಷ್ಟೇ. ಹ್ಮ್. ಇವಾಗ ನಾನು ಇಂಡಿಪೆಂಡೆಂಟ್ ವುಮೆನ್, ಇಫ್ ಯು ಆಸ್ಕ್ ಮೀ, ನನಗಿಂತ ಒಂದು ಕೆಳಗಡೆ ಇರ್ತಾನ ಹುಡುಗ ಅಂತ ಅಂದ್ಮೇಲೆ ಆ ವ್ಯಕ್ತಿಗೆ ಏನೇನ್ ಬೇಕು ಎಲ್ಲವನ್ನ ನಾನು ಒದಗಿಸ್ಕೊಡ್ಬಹುದು. ಹ್ಮ್. ಆದ್ರೆ ಜಸ್ಟ್ ಬಿಕಾಸ್ ನಾವು ಒದಗಿಸ್ಕೊಡ್ತಾ ಇದೀವಿ ಅಂತ ನೀನು ಕುತ್ಕೊಂಡು ತಿನ್ನಂಗಿಲ್ಲ. ಹ್ಮ್. ನೀನು ನಿನ್ನ ಎಫರ್ಟ್ಸ್ ಹಾಕ್ತಾ ಇರ್ಬೇಕು. ಹ್ಮ್. ಸೊ ದಟ್ ನಾನು ನನ್ನ ಎಫರ್ಟ್ಸ್ ಹಾಕ್ತೀನಿ, ನೀನು ನಿನ್ನ ಎಫರ್ಟ್ಸ್ ಹಾಕು, ಹ್ಮ್. ಇಬ್ರು ಇಷ್ಟಪಟ್ಟಿದೀವಿ, ಜೊತೆಲಿರೋಣ ಅನ್ನೋ ತರ. ಬಟ್ ಈಗ ಏನಾಗ್ತಾ ಇದೆ ಅಂದ್ರೆ ಇಂಡಿಪೆಂಡೆಂಟ್ ಹುಡುಗಿರು ಅವ್ರಿಗಿಂತ ಇವಾಗ ಇಷ್ಟಪಡೋ ಹುಡುಗನ್ಗಿಂತ ಸ್ವಲ್ಪ ಜಾಸ್ತಿ ಇರ್ತೀವಿ ಅನ್ಕೊಳ್ಳಿ. ಹ್ಮ್. ಲೈಕ್ ನೋಡೋದಕ್ಕೂ ಆಗಿರ್ಬೋದು, ಇಲ್ಲ ಅಂತಂದ್ರೆ ಏನೋ ಒಂದು ಪ್ರಾಪರ್ಟಿ Financial ವಿಷಯ ಆಗಿರ್ಬೋದು, ಆಗಿರ್ಬೋದು. ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಆಗಿರ್ಬೋದು, ಎಮೋಷನಲ್ ಇಂಡಿಪೆಂಡೆನ್ಸ್ ಆಗಿರ್ಬೋದು, ಹ್ಮ್. ಎಲ್ಲದ್ರಲ್ಲೂ ಮೇಲಿರ್ತೀವಿ ಅನ್ಕೊಳ್ಳಿ. ಹ್ಮ್. ಹುಡುಗರು ತಗೊಳಕ್ ಆಗಲ್ಲ. ಹ್ಮ್. ಸೊ ಐ ಥಿಂಕ್ ಇವತ್ತಿನ ಹುಡುಗರು ಇಂಡಿಪೆಂಡೆಂಟ್ ಹುಡುಗಿರ್ನ ಆಕ್ಸೆಪ್ಟ್ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಯಾವ ಹುಡುಗರು ನಾನು ನೋಡಿದ ಪ್ರಕಾರ, ನಾನು ಎಲ್ಲ ಹುಡುಗರ ಬಗ್ಗೆ ಮಾತಾಡ್ತಾ ಇಲ್ಲ. ಹ್ಮ್. ದೇರ್ ಆರ್ ಫ್ಯೂ ಪೀಪಲ್ ಇಂಡಿಪೆಂಡೆಂಟ್ ಹುಡುಗಿಯರ್ನ ಮರ್ಯಾದೆ ಕೊಡೋರು ಇದಾರೆ. ನನ್ನ ಲೈಫಲ್ಲಿ ಕೆಲವು ಫ್ರೆಂಡ್ಸ್ ಅನ್ನೋರು ಇದಾರೆ ಹುಡುಗರು. ಹ್ಮ್. ಬಟ್ ಆದ್ರೆ ನಾನ್ ಮೋಸ್ಟ್ ಆಫ್ ದೆಮ್ ನೋಡಿದ ಪ್ರಕಾರ ಏನೋ ನಿಂದ್ ಇದ್ಬಿಟ್ರೆ, ನಿನ್ ಮಾಡ್ಬಿಟ್ರೆ ನಮ್ಗಿದ್ ಕೆಳಗಡೆ ಇರ್ಬೇಕು ನೀನು, ಇದ್ ಮಾಡ್ಬೇಕು ನೀನು, ಅದ್ ಮಾಡ್ಬೇಕು ನೀನು ಅನ್ನೋರ್ನು ನಾನು ನೋಡಿದ್ದೀನಿ. ಹ್ಮ್. ಸೊ ನಮ್ಮನ್ನ ಒಟ್ನಲ್ಲಿ ಬೇಸಿಕಲಿ ಕಂಪ್ರೆಸ್ ಮಾಡಿ ಕೆಳಗಡೆ ಇರ್ಬೇಕು ನೀನು ಅಂತ ಹ್ಮ್. ಮಾಡ್ದವ್ರನ್ನೂ ನಾನು ನೋಡಿದ್ದೀನಿ. Okay. ಸೊ ಐ ಥಿಂಕ್ ಬೇಸಿಕಲಿ ಇಟ್ಸ್ ರೆಸ್ಪೆಕ್ಟ್ ಸುಬು, ಹ್ಮ್. ಹೂಸೋ ಎವರ್ ಇಟ್ ಇಸ್. ನೀನು ಹುಡುಗ ಆಗ್ಲಿ ಹುಡುಗಿ ಆಗ್ಲಿ, ಫಿನಾನ್ಷಿಯಲ್ ಇಂಡಿಪೆಂಡೆನ್ಸು, ಆಮೇಲೆ ಅವ್ರು ಪಕ್ಕಾ ಸಿಕ್ಕಾಪಟ್ಟೆ ಮೆಚೂರ್ ಇರ್ತಾರೆ ಇಂಡಿಪೆಂಡೆಂಟ್ ಹುಡುಗಿಯರು. ಸೊ ಹಂಗಿರ್ಬೇಕಾರೆ ಯು ಶುಡ್ ಜಸ್ಟ್ ಗಿವ್ ರೆಸ್ಪೆಕ್ಟ್. ಹ್ಮ್. ದ ಬೇರ್ ಮಿನಿಮಮ್ ಒಂದು ಹುಡುಗಿ ಎಕ್ಸ್ಪೆಕ್ಟ್ ಮಾಡೋದು. ಸೊ ಐ ಥಿಂಕ್ ಅದನ್ನೆಲ್ಲ ಹುಡುಗರು ಕೊಟ್ಬಿಟ್ರೆ ರಿಲೇಶನ್ಶಿಪ್ ವರ್ಕ್ಸ್. ಓಕೆ. ಸೊ ಹೇಮಾ ಅವ್ರಿಗೆ ಮತ್ತೆ ಪ್ರೀತಿ ಮೇಲೆ ಒಂದು ನಂಬಿಕೆ ಅಥವಾ ಆ ಪ್ರೀತಿಗೆ ಒಂದು ವಾಪಸ್ ಮರುಸ್ವಾಗತ ಕೊಡಬೇಕು ಅಂತ ಅಂದರೆ ಹೇಮಾ ಅವರು ರೆಸ್ಪೆಕ್ಟ್ ಜೊತೆಗೆ ಬೇರೆ ಏನು ಸಿಕ್ಕಿದ್ರೆ ಆ ಒಂದು ಭರವಸೆ ಮತ್ತೆ ನಿಮಗೆ ಬರುತ್ತೆ? ಏನು ಬೇಡ, ರೆಸ್ಪೆಕ್ಟ್. ರೆಸ್ಪೆಕ್ಟ್ ಅಂದರೆ ನಾನು ಐ ಬಿಲೀವ್ ನಿನಗೆ ಮರ್ಯಾದೆ ಯಾರು ನಿನ್ನ ಲೈಫಲ್ಲಿ ಬರ್ತಾರೋ ಅವ್ರು ಮರ್ಯಾದೆ ಕೊಟ್ಟರು ಅಂದರೆ ಜೊತೆಗೆ ಪ್ರೀತಿನೂ ಬರುತ್ತೆ, ಹ್ಮ್. ಕೇರು ಬರುತ್ತೆ. ಹ್ಮ್. ಆ ವ್ಯಕ್ತಿಗೆ ನಾನು ಸೇರ್ಬೇಕು, ಅವಳ ಜೊತೆಗೆ ಸೇರಿ ದುಡ್ದು ನಮ್ಮ ಜೀವನ ಕಟ್ಕೋಬೇಕು ಅನ್ನೋದು ಒಂದು ಅಂಶ ಇತ್ತು ಅಂದರೆ ಹ್ಮ್. ದಟ್ಸ್ ವೆರಿ ಗುಡ್. ಹ್ಮ್. ಐ ಡೋಂಟ್ ಸಿ, ನಾನು ಮೀಟ್ ಮಾಡಿದವರಲ್ಲಿ ಐ ಥಿಂಕ್ ನಾನು ದುಡಿತಾ ಇರ್ತೀನಿ, ಹ್ಮ್. ತಾನು ಆರಾಮಾಗಿರೋದಿರ್ತಾರೆ. ಹ್ಮ್. ನಾನು ಎಲ್ಲರೂ ಹೇಳ್ತಾರೆ ಹುಡುಗಿಯರೇ ಗೋಲ್ಡ್ ಡಿಗ್ಗರ್ಸು, ಹ್ಮ್. ಹುಡುಗಿರೇ ಕಿತ್ಕೊಂಡು ತಿನ್ನೋದು, ಹುಡುಗಿರೇನೆ ರಿಲೇಶನ್ಶಿಪ್ಪಲ್ಲಿ ಖರ್ಚು ಮಾಡಿಸೋದು ಅಂತೆಲ್ಲ ಹೇಳ್ತಾರೆ. ಈಗೆಲ್ಲ ಕಾಲ ಹೋಯ್ತು. ಹ್ಮ್. ಹುಡುಗಿರೇನೆ ಎಲ್ಲ ಮಾಡ್ತಾ ಇರೋದು ಇವತ್ತು ಹುಡುಗರಿಗೆ. ಐ ಡೋಂಟ್ ಸೇ ಆಲ್ ದ ಹುಡುಗರು ಅಗೇನ್. ಹ್ಮ್. ಮೋಸ್ಟ್ ಆಫ್ ದ ಹುಡುಗರು ಇವತ್ತು ಹುಡುಗಿರ ಕೈಲೇ ಮಾಡಿಸ್ಕೊಂಡು ತಿರ್ಗಾ ಹುಡುಗಿರಿಗೆ ಒಂದು ಕ್ಯಾರೆಕ್ಟರ್ಲೆಸ್ ಪಟ್ಟ ಕೂಡ ಕೊಟ್ಟು ಹೋಗ್ತಾರೆ. ಹ್ಮ್. ಸುಮ್ಮನೆ ಅಂತೂ ಯಾರು ಹೋಗಲ್ಲ, ಹೋಗ್ಬೇಕಾದ್ರೆ ಓಕೆ. ಕ್ಯಾರೆಕ್ಟರ್ಲೆಸ್ ಪಟ್ಟ ಕೊಟ್ಟೇ ಹೋಗೋದು. ಆ್ಯಂಡ್ ಇವತ್ತಿಗೂ ನಾನು ಹೆಂಗಾಗ್ಬಿಟ್ಟಿದ್ದೀನಿ ಅಂದರೆ, ಇಫ್ ಯು ಆಸ್ಕ್ ಮೀ, ಓಕೆ ಕ್ಯಾರೆಕ್ಟರ್ಲೆಸ್ ಪಟ್ಟ ಕೊಟ್ಯಾ, ವಾಟ್ ನೆಕ್ಸ್ಟ್, ಇನ್ನೇನು ಕೊಡ್ತೀಯಾ ಕೊಡು, ನೆಕ್ಸ್ಟ್ ಏನಾದರೂ ಹೊಸದಿರುತ್ತಾ ಪ್ಲೀಸ್ ಗಿವ್, ಹ್ಮ್. ಅಷ್ಟೇ. ಹಂಗಾಗ್ಬಿಟ್ಟಿರ್ತೀವಿ. ಓಕೆ. ಯಾಕೆ ಗೊತ್ತಾ, ಯಾವಾಗಲೂ ನೀನೇನು ಕಂಪ್ರೆಸ್ ಮಾಡ್ಕೊಂಡು ನೀನು ಹಿಂಗೆ ಅನ್ನೋರ ಮಧ್ಯೆ ಹೌದು ನಾನು ಹಂಗೆ ಏನೀಗ ಓಕೆ. ಆ ಒಂದು ಥಾಟ್ ಪ್ರಾಸೆಸಿಗೆ ಬಂದಮೇಲೆ ಓಕೆ. ಇನ್ನು ಹುಡುಗಿರ್ ನೀನೆಲ್ಲಿ ಕೆಳಗಡೆ ಆಗ್ತೀಯಾ, Correct. ಮುಗೀತು. ಸೊ ಈ ಒಂದು ಲೈಕ್ ಈ ಒಂದು ಸೆಗ್ಮೆಂಟಿನ ಲಾಸ್ಟ್ 2 ಕ್ವಶನ್ ಏನಂದರೆ, ಎಲ್ಲ ಹುಡುಗಿರಿಗೆ ಏನಾದರೂ ಒಂದು ಪ್ರೀತಿ ವಿಚಾರದಲ್ಲಿ ಅಥವಾ ಲೈಫ್ ಪಾರ್ಟ್ನರ್ನ ಚೂಸ್ ಮಾಡೋ ವಿಚಾರದಲ್ಲಿ ಏನಾದರೂ ಒಂದು ಕಿವಿ ಮಾತು ಅಂದರೆ ಏನು ಹೇಳ್ತೀರಾ? ಐ ಥಿಂಕ್ ಎಷ್ಟೊಂದು ಜನ ಇವತ್ತಿನ ಈ ಜೆನ್ಸಿ ಹ್ಮ್. ಎಲ್ಲ ನೋಡಿದ ಪ್ರಕಾರ ಐ ಥಿಂಕ್ ಫಿಸಿಕಲ್ ಅಟ್ರಾಕ್ಷನ್ಸು, ಎಮೋಷ್ನಲ್ ಅಟ್ರಾಕ್ಷನ್ಸ್ಗೆ ಬೀಳ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಹ್ಮ್. ದೇ ಥಿಂಕ್ ದಟ್ ಹುಡುಗನೂ ದುಡಿತಿದ್ದಾನೆ, ಹುಡುಗಿನೂ ದುಡಿತಿದ್ದಾರೆ. ಹ್ಮ್. ಸೊ ಇಟ್ಸ್ ಓಕೆ, ಜೊತೆಗೆ ಸೇರೋಣ, ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಇರೋಣ, ಬಿಟ್ಬಿಡೋಣ, ನೀನು ಸೆಪ್ರೇಟ್ ಹೋಗಿ ಅನ್ನೋ ಪ್ರಪಂಚದಲ್ಲಿ ನಾವಿದ್ದೀವಿ. ಲೈಕ್ ನಂತರದವ್ರು ಹೆಂಗೆ ಅಂತಂದರೆ, ಇಲ್ಲ ಗುರು ನನಗೆ ಪ್ರೀತಿ ಕೊಟ್ಟರೆ ಸಾಕು, ಮರ್ಯಾದೆ ಕೊಟ್ಟರೆ ಸಾಕು ಅನ್ನೋ ಪ್ರಪಂಚದಲ್ಲೂ ಇದ್ದೀನಿ. ಬಟ್ ಇಟ್ಸ್ ಬೇಸಿಕಲಿ ಹೆಣ್ಮಕ್ಳು ಐ ಥಿಂಕ್ ತುಂಬ ಕನ್ಸಿಡರ್ ಮಾಡಬೇಕು. ಇವತ್ತು ಹುಡುಗನೂ ಹುಡುಗಿನೂ ಆಗಲಿ ಫ್ಯೂಚರ್ನ ಕನ್ಸಿಡರ್ ಮಾಡ್ಕೋಬೇಕು. ಫಸ್ಟ್ ಅವ್ರು ಫಿನಾನ್ಷಿಯಲಿ ಇಂಡಿಪೆಂಡೆನ್ಸ್ ಇದ್ದಾರಾ ಅಂತ ನೋಡ್ಕೋಬೇಕು. ಎಮೋಷ್ನಲಿ ಏನೇ ಸಮಸ್ಯೆ ಆದ್ರೂ, ಲೈಕ್ ಇವಾಗ ನೀವು ಆಲ್ ಆಫ್ ಎ ಸಡನ್ ಸಂಬಡಿ ಕಮ್ಸ್ ಅಂಡ್ ಪುಟ್ಸ್ ಯು ಡೌನ್, ಅದನ್ನ ನೀನು ತಗೊಳಂಗೂ ಇರಬೇಕು, ಕಾಂಪ್ರಮೈಸ್ ಸ್ಯಾಕ್ರಿಫೈಸ್ ಆಗಂಗೂ ಇರಬೇಕು. ಓನ್ಲಿ ದೆನ್ ಯು ಟೇಕ್ ಅಪ್ ರಿಲೇಶನ್ಶಿಪ್. ಇಲ್ಲಾಂದ್ರೆ ಡೇಟ್ ಮಾಡಿ, ಡೋಂಟ್ ಫಾಲ್ ಇನ್ ಟು ಅ ರಿಲೇಶನ್ಶಿಪ್. ರಿಲೇಶನ್ಶಿಪ್ ಅಷ್ಟೇ. ಅಷ್ಟೇ ನಾನು ಹೇಳೋದು. ಓಕೆ. ಸೊ ಇವಾಗ ನಾವ್ ಹೇಳಿಲ್ಲ ಅಂದ್ರೂ ಡೇಟ್ ಮಾಡ್ತಾ ಇರ್ತಾರೆ, ಅದು ಬೇರೆ ವಿಚಾರ. ಓಕೆ. ಸೂಪರ್. ಸೊ ಈಗ ಕಮಿಂಗ್ ಟು ಟೆಲಿವಿಷನ್ ಜರ್ನಿ ಅಂತ ತಗೊಳಂಗಿದ್ರೆ, ಇವತ್ತಿಗೂ ನಿಮ್ಮ ಒಂದು ಫಸ್ಟ್ ಶೋ, ಹ್ಮ್. ಫಸ್ಟ್ ಕ್ಯಾಮ್ರಾ
ಹ್ಮ್. ಫೇಸ್ ಜ್ಞಾಪಕ ಇದೆಯಾ? ಯೆಸ್ ನೆನಪಿದೆ. ಉದಯ ಮ್ಯೂಸಿಕ್ 2006 ಲಾಂಚ್. ಹ್ಮ್. ಐ ವಾಸ್ ಅ ವೆರಿ ಸ್ಮಾಲ್ ಚೈಲ್ಡ್ ಹ್ಮ್. ಆಯ್ತಾ. ಹ್ಮ್. ಸೊ ನಾನು ಇದರಿಂದ ಬಂದೆ. ಮಳೆ, ಸಿಕ್ಕಾಪಟ್ಟೆ ಮಳೆ. ಬೆಳಗ್ಗೆ ನನಗೆ 7 ಗಂಟೆ ಶೋ ಹೇಳಿದ್ದಾರೆ. ಆ್ಯಂಡ್ ದೆನ್ ಫಸ್ಟ್ ಡೇ ಲಾಂಚು. ಇವತ್ತು ಲಾಂಚ್ ಮಾಡ್ತಾ ಇದೀವಿ ಫೆಬ್ರವರಿ 5th. ಹ್ಮ್. ಲಾಂಚ್ ಮಾಡ್ತಾ ಇದೀವಿ, ಬರಬೇಕು ಅಂತ. ಸೊ ಬೆಳಗ್ಗೆ ಬಸ್ಸಲ್ಲಿ ಹೋಗಿದ್ದೀನಿ, ಲೇಟ್ ಆಗಿಬಿಟ್ಟಿದೆ. ಐ ಸ್ಟಿಲ್ ರಿಮೆಂಬರ್ ಜೀತು ಅಂತ ನಮ್ಮ ಹೆಡ್. ಅವರು, ಏಯ್ ಯಾರದು ಇವಳು ಲೇಟ್ ಆಗಿ ಬಂದಿದ್ದಾರೆ, ಕಳ್ಸೋ ಮನೆಗೆ ಅನ್ನೋ ಥರ. ಹ್ಮ್. ಆ್ಯಂಡ್ ದೆನ್ ಐ ಸಿ ದಟ್ ಪರ್ಸನ್ ಬೀಯಿಂಗ್ ಸೋ ಸಪೋರ್ಟಿವ್. ಅದಾದ್ಮೇಲೆ ಹ್ಮ್. ಅವತ್ತು ಫಸ್ಟ್ ಡೇ ಲೇಟ್ ಆಯ್ತು ಅಂತ ಹಿ ವಾಸ್ ಲೈಕ್ ಶೌಟಿಂಗ್. ಹ್ಮ್. ಆ್ಯಂಡ್ ದಟ್ ಪರ್ಸನ್ ಕಮ್ಸ್ ಅಪ್ ಟು ಯು ಆ್ಯಂಡ್ ಟೇಕ್ಸ್ ಕೇರ್. ಹೆಂಗೆ ಅಂತಂದ್ರೆ ನಾನು ಮಾತ್ರ ಅಲ್ಲ, ಅವ್ರ ಗರಡಿಯಲ್ಲಿ ಐ ಥಿಂಕ್ ಅವರ ಒಂದು ಅವರಾಗ್ಲಿ, ಹರೀಶ್ ಸರ್ ಆಗಲಿ, ಅವರ ಒಂದು ಶೆಲ್ಟರಲ್ಲಿ ಎಷ್ಟೋ ಕಲಾವಿದರು, ಎಷ್ಟೋ ಆ್ಯಂಕರ್ಸ್ಗಳು ನಾವು ಇವತ್ತಿಗೂ ಊಟ ಮಾಡಿದ್ದೀವಿ. ಹ್ಮ್. ಸೊ ಐ ಥಿಂಕ್ ದೇ ಆರ್ ದ ಬೆಸ್ಟ್ ಪೀಪಲ್ ದಟ್ ಐ ಫೌಂಡ್. ಅಟ್ ದ ಫಸ್ಟ್ ಸ್ಟೇಜ್ ಐ ಸ್ಟಿಲ್ ರಿಮೆಂಬರ್. ಹ್ಮ್. ಆ ಫಸ್ಟ್ ಮೈಕ್, ಆ ಹ್ಮ್. ಫಸ್ಟ್ ತಳಮಳ, ಫಸ್ಟ್ ಕ್ಯಾಮ್ರಾಮ್ಯಾನು. ಫಸ್ಟ್ ಕ್ಯಾಮ್ರಾಮ್ಯಾನು. ಸೊ ಯಾ, ದಟ್ ವಾಸ್ ಆಲ್ ಫನ್. ಚೆನ್ನಾಗಿದೆ, ನನ್ಗಿನ್ನೂ ನೆನಪಿದೆ ಅದೆಲ್ಲ. ಓಕೆ. Yeah. ಸೊ ಈ ಆಂಕರಿಂಗ್ ಅಂತ ಬಂದ್ರೆ ಹೊರಗಿನ ಪ್ರಪಂಚಕ್ಕೆ ಗೊತ್ತಿಲ್ಲದೆ ಇರುವಂತಹ 2 ವಿಚಾರ ಹೇಳಬೇಕು ಅಂದ್ರೆ ಏನ್ ಹೇಳ್ತೀರಾ? ಬಿಕಾಸ್ ಹೊರಗಡೆಯಿಂದ ನೋಡಿದ್ರೆ ಇಟ್ಸ್ ಆಲ್ ಗ್ಲಾಮ್, ಇಟ್ಸ್ ಆಲ್ ಕಲರ್ಫುಲ್ ಎಲ್ಲ. ಚಾನ್ಸೇ ಇಲ್ಲ. ಸೊ ಬಟ್ ಜನಕ್ಕೆ ಗೊತ್ತಿಲ್ಲದೆ ಇರೋ ವಿಚಾರ ಏನು ಆಂಕರಿಂಗ್ ಬಗ್ಗೆ? ಆಕ್ಚುಲಿ ಅದೇನೆ ಎಲ್ರು ಅನ್ಕೊಳ್ಳೋದು, ಸ್ಟೇಜ್ ಮೇಲೆ ನೋಡಿದ ತಕ್ಷಣ ಓಕೆ, ಓ ಇವ್ರೇನ್ ಬಿಡಪ್ಪ ಎಲ್ಲ ಬರ್ದ್ ಕೊಡ್ತಾರೆ ಅನ್ಸುತ್ತೆ, ಹಂಗೆ ಮಾತಾಡ್ತಾರೆ ಅನ್ಸುತ್ತೆ. ಹ್ಮ್. ಕರೆಕ್ಟ್, ದೇರ್ ಆರ್ ಸ್ಕ್ರಿಪ್ಟ್ ಪ್ರೋಗ್ರಾಮ್ಸ್ಗಳಿದ್ದಾಗ ಕೊಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಆದ್ರೆ ಕಷ್ಟಕರವಾದಂಥದ್ದು ಲೈವ್. ಹ್ಮ್. ಲೈವ್ ಅಲ್ಲಿ ನಿಮ್ಗೆ ಇಲ್ಲಿ ಜನ ಹೊಗಳೋರು ಸಿಗ್ತಾರೆ, ತೆಗಳೋರು ಸಿಗ್ತಾರೆ. ಇಲ್ಲಿ ಕಿವಿಯಲ್ಲಿ ನಮ್ಗೆ ಇದನ್ನ ಹೇಳ್ಬೇಕು, ನೀವು ಅದನ್ನ ಹೇಳಿ, ಅದನ್ನ ಹೇಳಿ, ಅದನ್ನ ಹೇಳಿ, Talk ಇದನ್ನ ಹೇಳಿ back ಅಂತ ಅಲ್ಲಿ. ಟಾಕ್ ಬ್ಯಾಕ್ ಅಲ್ಲೂ ಕೊಡ್ತಾ ಇರ್ತಾರೆ. ಆಮೇಲೆ ನಿಮಗೆ ಇಷ್ಟೇ ಸೆಕೆಂಡ್ ಅಲ್ಲಿ ಕಾಲ್ ಮುಗಿಸ್ಬೇಕು ಅಂತಾನೂ ಇರುತ್ತೆ, ಬ್ರೇಕ್ ಹೋಗ್ಬೇಕು, ಸಾಂಗ್ ಹೋಗ್ಬೇಕು ಅಂತಾನೂ ಇನ್ಫಾರ್ಮೇಶನ್ ಕೊಡ್ತಿರ್ತಾರೆ. ಇವೆಲ್ಲವನ್ನ ನಾವು ಬ್ರ್ಯಾಂಕರ್ ಆಗಿ ನಾವು ಇದನ್ನ ಫೇಸ್ ಮಾಡ್ತಾ ಇರ್ತೀವಿ. ಅಂಡ್ ನಗ್ತಾ ಇರ್ಬೇಕು ಜೊತೆ. ನಗ್ತಾ ಇರ್ಬೇಕು, ಮುಖ ಏನಂದ್ರಿ ಹೌದು ಅನ್ನಂಗಿಲ್ಲ ಲೈವ್ ಅಲ್ಲಿ. ಹ್ಮ್. ಲೈಕ್ ಹೇಗಿದ್ದೀರಾ ಇವತ್ತು, ಇವತ್ತೆಲ್ರೂ ಚೆನ್ನಾಗಿದ್ದೀರಾ ಅನ್ಸುತ್ತೆ, ಹೌದಾ, ಎಲ್ಲಾರ ಕಿವಿಯಲ್ಲಿ ಹೇಳ್ತಾ ಇದಾರಲ್ವಾ, ಅದನ್ನ ಕೇಳಿಸ್ಕೊಂಡು ಇವತ್ತೇನ್ ಗೊತ್ತಾ ಈ ತರ ಹ್ಮ್. ಮಾತಾಡ್ಬೇಕು. ಯು ಹ್ಮ್. ಕಾಂಟ್ ಚೇಂಜ್ ಯುವರ್ ಎಕ್ಸ್ಪ್ರೆಷನ್ಸ್. ಹ್ಮ್. ಸೊ ಒಂದೇ ಎಕ್ಸ್ಪ್ರೆಷನ್ ನಗ್ನಗ್ತಾ ಮಾತಾಡ್ಬೇಕು. ಸೊ ಎಲ್ರು ಅನ್ಕೊಳ್ಳೋ ಹಾಗೆ ಅಷ್ಟು ಈಸಿ ಅಲ್ಲ ನಿರೂಪಣೆ. ಬಟ್ ಇವತ್ತು ನಿರೂಪಣೆ ಎಲ್ಲ ಈಸಿ ಆಗ್ಬಿಟ್ಟಿದೆ. ಹ್ಮ್. ಯಾರು ಜಸ್ಟ್ ಮಾತಾಡಕ್ ಬಂದ್ರೆ ಸಾಕು ಆಂಕರು, ಹ್ಮ್. ಸ್ವಲ್ಪ ಆಕ್ಟಿಂಗ್ ಮಾಡಕ್ ಬಂದ್ರೆ ಸಾಕು ಆರ್ಟಿಸ್ಟು. ಹ್ಮ್. ಮತ್ತೆಲ್ಲ ನಾವೆಲ್ಲ ತಿಪ್ಪರ್ಲಾಗ ಹೊಡೆದಿದ್ದು, ಪಲ್ಟಿ ಹೊಡೆದಿದ್ದು, ಹ್ಮ್. ಯಾವ ಖುಷಿಗೆ ಅಂತ ಅನ್ಸುತ್ತೆ. ಇವತ್ತು ಅಷ್ಟು ಕಷ್ಟಪಟ್ಟಿದ್ದಕ್ಕೇನೆ ನಾವು ಆಂಕರಿಂಗ್ ಕಲ್ತಿದ್ದು. ಹ್ಮ್. ಇವತ್ತು ಕಲಿಯೋದೆಲ್ಲ ಏನಿಲ್ಲ, ಮಾತಾಡಕ್ ಬಂದ್ರೆ ಆಂಕರಿಂಗ್. ಅಷ್ಟೇ ಮುಗೀತು. ಎರಡನೇ ವಿಚಾರ ಜನಕ್ಕೆ ಗೊತ್ತಿಲ್ಲದೆ ಇರೋದು ಆಂಕರಿಂಗ್ ಬಗ್ಗೆ. ಒಂದು ನಮ್ದು ಮೈಂಡ್ ಸೆಟ್. ಹ್ಮ್. ನಾವು ಪರ್ಸ್ನಲಿನೋ ಪ್ರೊಫೆಷ್ನಲಿನೋ ಏನೋ ಹಿಟ್ ಆಗಿರುತ್ತೆ ನಮ್ಗೆ. ಸಿಕ್ಕಾಪಟ್ಟೆ ನೋವಲ್ಲಿ ಇರ್ತೀವಿ ನಾವು. ನಾನು ಇನ್ನೊಂದು ಹೇಳ್ಬೇಕಂದ್ರೆ, ನನ್ನ ತಂದೆ ತೀರೋಗಿ ಒಂದು 13ನೇ 15ನೇ ದಿವಸಕ್ಕೆ ನಾನು ಮತ್ತೆ ಲೈವ್ಗೆ ಹೋಗ್ತೀನಿ. ಆ ತಲೆಯಲ್ಲಿ ನನ್ಗೆ ಅವರೇ ಇರ್ತಾರೆ. ವಿಧಿ ಇಲ್ಲ, ನಾನು ನಕ್ಕೊಂಡು ಮಾತಾಡ್ಬೇಕು. ಹ್ಮ್. ಆಮೇಲೆ ನಕ್ಕೊಂಡು ಮಾತಾಡ್ತಾ ಆಲ್ ಆಫ್ ಎ ಸಡನ್ ನಾನು ಹತ್ಬಿಡ್ತೀನಿ. ಹ್ಮ್. ವಿಧಿ ಇಲ್ಲ, ಹತ್ಬಿಡ್ತೀನಿ. ನನ್ಗದು ಎಮೋಷ್ನಲಿ ತಗೊಳಕ್ ಆಗ್ತಿರಲ್ಲ, ಹತ್ಬಿಡ್ತೀನಿ. ಸೊ ಸಮ್ಟೈಮ್ಸ್ ಎಲ್ರಿಗೂ ಗೊತ್ತಾಗ್ಬೇಕಾಗಿರೋ ವಿಚಾರ ಏನು ಅಂದ್ರೆ, ನಾವು ಎಮೋಷ್ನಲಿನೂ ಸಿಕ್ಕಾಪಟ್ಟೆ ಓಡಿಸ್ಕೊಂಡಿರ್ತೀವಿ. ಹ್ಮ್. ಏನೇನೋ ಟ್ರಾಮಾಗಳು ನಡೀತಾ ಇರುತ್ತೆ. ಇನ್ ಕೆಲವರು ಡಿಪ್ರೆಷನ್ ಅಲ್ಲಿ ಇರ್ತಾರೆ. ಬಟ್ ಸ್ಟಿಲ್ ಕೆಲಸ, ಕಾರ್ಯ, ದುಡಿಮೆ ಅಂತ ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ನಿಮ್ಗಳ ಹತ್ರ ಖುಷಿಯಾಗಿ ಮಾತಾಡ್ತಾ ಇರ್ತೀವಿ. ಬಟ್ ನೀವುಗಳೆಲ್ಲ ಈಸಿಯಾಗಿ ಕಮೆಂಟ್ ಮಾಡ್ಬಿಟ್ಟು ಹೋಗ್ಬಿಡ್ತೀರಾ. ಹ್ಮ್. ಹಿಂಗ್ ಮಾತಾಡಿದ್ರು, ಹಂಗ್ ಮಾತಾಡ್ಬಿಟ್ಟು ಕಮೆಂಟ್ ಮಾಡ್ಬಿಟ್ಟು ಹೋಗ್ಬಿಡ್ತೀರಾ. ಸೊ ಲಾಟ್ ಆಫ್ ಇಶ್ಯೂಸ್ ಈ ತರ ಆರ್ಟಿಸ್ಟ್ಗಳು ಫೇಸ್ ಮಾಡ್ತಿರ್ತಾರೆ. ಹ್ಮ್. ನಾನು ಕಾಮಿಡಿಯನ್ಸ್ನು ಎಷ್ಟೊಂದ್ ಜನ ನಾನು ಇಂಟರ್ವ್ಯೂ ಮಾಡಿದಾಗ ಅವ್ರು ಅದೇ ಹೇಳೋದು. ಹಿಂದಿನ ದಿವಸ ಅವ್ರ ಅಪ್ಪ ಅಮ್ಮನೋ ಯಾರೋ ತೀರೋಗಿರ್ತಾರಂತೆ. ನೆಕ್ಸ್ಟ್ ದಿವಸ ಬಂದ್ಬಿಟ್ಟು ಶೂಟಿಂಗ್ ಮಾಡ್ತಿರ್ತಾರಂತೆ, ಅಂಡ್ ನಗಿಸ್ಬೇಕಾದ್ರಲ್ಲಿ. ನಗಿಸ್ಬೇಕಂತೆ. ಅಂಡ್ ಇಟ್ ಇಸ್ ನಾಟ್ ಈಸಿ. ಬೀಯಿಂಗ್ ಅನ್ ಆರ್ಟಿಸ್ಟ್, ಬೀಯಿಂಗ್ ಅನ್ ಆಂಕರ್ ಇಸ್ ನಾಟ್ ಈಸಿ, ಹ್ಮ್. ವಿಚ್ ಎವ್ರಿಬಡಿ ಥಿಂಕ್ಸ್ ಇಸ್ ಈಸಿ. ಈಸಿ. No. ಓಕೆ. ಸೊ ಯಾವ್ದಾದ್ರು ಒಂದು ಸ್ಟೇಜ್ ಶೋ ಯಾವ್ದಾದ್ರು ಜ್ಞಾಪಕ ಇದೆಯಾ? ಬಿಕಾಸ್ ಹಿಂದೆ ಏನೋ ಹುಷಾರಿರ್ಲಿಲ್ಲೋ ಅಥವಾ ಏನೋ ಹೆಣ್ಮಕ್ಳು ಮಂತ್ಲಿ ಸೈಕಲ್ ಏನೋ ಪ್ರಾಬ್ಲಮ್, ಇಲ್ಲ ನೆಕ್ಸ್ಟ್ ಲೆವೆಲ್ ಎಮೋಷನಲ್ ಏನೋ ಟ್ರಾಮಾಗಳು ಇರುತ್ತೆ, ಅದನ್ನೆಲ್ಲ ಇಟ್ಕೊಂಡು ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಅಲ್ಲಿ ಆ ಒಂದು ಅಷ್ಟೇ ಎನರ್ಜಿಲಿ ಮಾತಾಡೋದಿದೆಯಲ್ಲ, ಕಷ್ಟ ಅದು. ಸೊ ಅದು ಯಾವ ಥರ ಫೇಸ್ ಮಾಡಿದ್ದೀರಾ? ಆ ಥರ ತುಂಬಾ ಆಗ್ಬಿಟ್ಟಿದೆ ಸುಬ್ಬು.
ಹ್ಮ್. ಹಂಗ್ ನೋಡಿದ್ರೆ ನಾವು ಉದಯ ಟಿವಿಯಲ್ಲಿ ಶೂಟ್ ಮಾಡ್ಬೇಕಾದ್ರೇನು ಸ್ಕ್ರಿಪ್ಟ್ ಶೋಸ್ ಎಲ್ಲ ಇಟ್ ಯೂಸ್ ಟು ಟೇಕ್ಸ್ ಅವರ್ಸ್ ಟುಗೆದರ್ ತಗೋತಾ ಇತ್ತು. ಹ್ಮ್. ಅಲ್ಲೂ ಅಷ್ಟೇ ಇಫ್ ಯು ಆರ್ ಆನ್ ಪೀರಿಯಡ್ಸ್ ಆಲ್ಸೋ ಹೊಟ್ಟೆ ನೋವು ಇದ್ರೂನು ಮಾಡ್ಬೇಕು ನೀನು. ಹ್ಮ್. ಏನೇ ಇಶ್ಯೂ ಇದ್ರೂನು ಲೈಕ್ ಪರ್ಸನಲ್ ಇಶ್ಯೂಸ್ ಇರುತ್ತೆ. ಮತ್ತೆ ಅಲ್ಲಿ ಕೆಲವರು ನಮ್ಗೆ ಯಾರಲ್ಲಿ ಟೀಮ್ ಅಂತ ಬಂದಿರ್ತಾರೋ ಅವ್ರಲ್ಲಿ ನಮ್ಗೆ ಕೆಲವ್ರು ಆಗ್ತಿರೋದಿಲ್ಲ. ಅವ್ರನ್ನ ಬೇಕು ಬೇಕು ಅಂತ ಕಟ್ ಮಾಡೋದು, ಬೇಕು ಹ್ಮ್. ಬೇಕು ಅಂತ ಈ ಥರದ್ದೆಲ್ಲಾನು ಟ್ರಾಮಾಸ್ ನಾವು ಫೇಸ್ ಮಾಡಿರ್ತೀವಿ. ಯು ಶುಡ್ ಆಲ್ವೇಸ್ ಬಿ ಗುಡ್ ಟು ದೆಮ್ ಅಂತ. ಹ್ಮ್. ಇಫ್ ಯು ಆರ್ ನಾಟ್ ಗುಡ್ ಟು ದೆಮ್ ಇಶ್ಯೂಸ್ ಮಾಡೋದು, ಟ್ಯಾಂಟ್ರಮ್ಸ್ ಮಾಡೋದು ಇವೆಲ್ಲ ನಡೆದಿರುತ್ತೆ. ಅದನ್ನೆಲ್ಲ ಫೇಸ್ ಮಾಡಿದ್ದೀನಿ ನಾನು ಕೂಡ. ಹ್ಮ್. ಬಟ್ ವೆನ್ ಇಟ್ ಕಮ್ಸ್ ಟು ಸ್ಟೇಜ್ ಆಲ್ಸೋ ಅಷ್ಟೇನೆ. ಹ್ಮ್. ನನಗೆ ಹೆಂಗಾಗೋದು ಅಂದ್ರೆ ಕಂಟಿನ್ಯೂಯಸ್ ಇವೆಂಟ್ ಇರೋದು. ಇವತ್ತು ಬೆಳಗ್ಗೆ ನಾನು ಕೂರ್ಗಲ್ಲಿದ್ರೆ ಸಾಯಂಕಾಲ ನಾನು ಚಿತ್ರದುರ್ಗ ಇರ್ತಿದ್ದೆ ಈವೆಂಟಲ್ಲಿ. ಹ್ಮ್. ಚಿತ್ರದುರ್ಗ ಮುಗಿಸ್ಕೊಂಡು ತಿರ್ಗಾ ತುಮಕೂರು ಹೋಗು, ತುಮಕೂರು ಮುಗಿಸ್ಕೊಂಡು ತಿರ್ಗಾ ಈ ಕಡೆ ಬಾ, ಆ ಕಡೆ ಬಾ ಅಂದ್ಬಿಟ್ಟು ಸತತವಾಗಿ ನಾನು ಒಂದು ವಾರ ಮಟ್ಟಿಗೆ ಕೆಲಸ ಮಾಡಿದ್ದುಂಟು. ಹ್ಮ್. ಆ್ಯಂಡ್ ದಟ್ ಇಸ್ ಗಾಟ್ ಮಿ ಟಿಲ್ ಹಿಯರ್. ಹೌದು. ಇವತ್ತು ನಾನೇನೇ ನನ್ನ ಹತ್ರ ಇದೆ ಅಂತಂದ್ರೂ ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಬಂದಿದ್ದು. ಹ್ಮ್. ಬಟ್ ಅವತ್ತೆಲ್ಲ ನಿದ್ದೆ ಇರ್ತಿರ್ಲಿಲ್ಲ. ಇದ್ರ ಮಧ್ಯೆ ಉದಯ ಮ್ಯೂಸಿಕ್ ಲೈವ್ ಬಂದ್ಬಿಡೋದು. ಹ್ಮ್. ಎಲ್ಲೇ ಇರು ಏನೇ ಮಾಡು ತಿರ್ಗಾ ಬೆಳಗ್ಗೆ 8 ಗಂಟೆ ಶೋಗೆ ಹೋಗಿ ನಿಂತ್ಕೋ. ಬೆಂಗಳೂರಿಗೆ ಪುಣ್ಯಕ್ಕೆ ಬರ್ಲೇಬೇಕು. ಬೆಂಗಳೂರಿಗೆ ಬರಲೇಬೇಕು. ಹ್ಮ್. ಯಾವ್ದೇ ಸೆಂಟ್ರಲ್ ಇದ್ರೂನು ಬೆಂಗಳೂರಿಗೆ ಬಂದು ನಿಂತ್ಕೊಂಡು ಶೋ ಮಾಡ್ಲೇಬೇಕು. ಪಾಪ ಒಂದು 5-10 ನಿಮಿಷ ಲೇಟ್ ಕೂಡ ಆಗೋದು. ಹ್ಮ್. ಸೊ ಇಷ್ಟೆಲ್ಲ ಕಷ್ಟ ಪಡ್ತಿದ್ವಿ. ಸೊ ನೋಬಡಿ ವಿಲ್ ನೋ ಅಬೌಟ್ ಇಟ್. ಹ್ಮ್. ನಾವು ಪಡ್ತಿದ್ದಂಥ ಕಷ್ಟ ಆ್ಯಂಡ್ ಇವಾಗ ಪಡುವಂಥ ಕಷ್ಟ ಎಲ್ಲವೂ ಸೋಷಿಯಲ್ ಮೀಡಿಯಲ್ಲಿ ಹಾಕಕ್ಕಾಗಲ್ಲ. ಜಸ್ಟ್ ಬಿಕಾಸ್ ಎಲ್ಲರೂ ಹಾಕ್ತಾರೆ ಅಂದ್ಬಿಟ್ಟು. ಹ್ಮ್. ತುಂಬಾ ಕಷ್ಟ ಇದೆ ಸರ್. ಐ ಫೇಸ್ಡ್ ಇಟ್. ಸೊ ಈಗ ಆಂಕರಿಂಗ್ ಅಂತ ಬಂದ್ರೆ ರೀಸೆಂಟಾಗಿ ಒಂದು ಕ್ಲಿಪ್ಪಿಂಗ್ ನೋಡಿದೆ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಆ್ಯಕ್ಚುಲಿ ನಿಮ್ಮ ಬಗ್ಗೆ ಹೇಳ್ಬೇಕಾದ್ರೆ ಅಂದರು ಏನೋ ಹೇಮ ಅವರೆಲ್ಲ ಟಿ ವಿಲಿ ಏನೋ ರಾಕಿಂಗ್ ಸ್ಟಾರ್ ಯಶ್ ಅಂತ ನಮ್ಮ ಹೆಸರು ಕರೆದಾಗೆಲ್ಲ ತುಂಬ ಖುಷಿ ಆಗ್ತಿತ್ತು ಅಂತ. ಸೊ ಸ್ಟಾರ್ಸ್ ಒಡನಾಟದ ಬಗ್ಗೆ ಹೇಳೋ ಹಾಗಿದ್ರೆ ಯಶ್ ಅವ್ರ ಬಗ್ಗೆ ಏನು ಹೇಳ್ತಾರೆ? ನಿಮ್ಮವರ ಒಡನಾಟ ಹೇಗಿದೆ? ಆಕ್ಚುಲಿ ಯಶ್ಗೆ ನೆನಪಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ನಾವು ಯಶು ಎಲ್ಲರೂ ಬಿಕಾಸ್ ಯಶ್ ಅವ್ರ ಅಪ್ಪ ಆಮೇಲೆ ನನ್ನ ತಂದೆ ಬಂದ್ಬಿಟ್ಟು ದೇ ಯೂಸ್ ಟು ವರ್ಕ್ ಫಾರ್ BMTC, KSRTC ಆ ಥರ. ಓ. ಆಯ್ತಾ? ಸೊ ನನ್ನ ತಂದೆ ಮೆಕ್ಯಾನಿಕ್ಕು, ಅವ್ರ ತಂದೆ ಡ್ರೈವರ್. ಹ್ಮ್. ಆಯ್ತಾ? ಸೊ ಹಂಗಿರೋದ್ರಿಂದ ಅಲ್ಲಿ ಕನೆಕ್ಟು. ಮತ್ತೆ ನಾವೆಲ್ಲ ವೆನ್ ಐ ವಾಸ್ ಇನ್ ಉದಯ ಮ್ಯೂಸಿಕ್ ಲೈಕ್ ಎಲ್ಲರೂ ಹೇಳ್ತಾರಲ್ಲ ಹೇಮಾ ಅನ್ನೋ ಥರ ಟೈಮಲ್ಲಿ ಯಶ್ ಅವಾಗ ಹಿ ವಾಸ್ ಇನ್ ದ ಇಂಡಸ್ಟ್ರಿ. ಹ್ಮ್. ಐ ಥಿಂಕ್ ಐ ಸ್ಟಿಲ್ ರಿಮೆಂಬರ್ ಯಶ್ದು ಫಸ್ಟ್ ಇಂಟರ್ವ್ಯೂ ನಾನು ಮಾಡಿದ್ದು. ಓ. ಆಯ್ತಾ? ಫಸ್ಟ್ ಆಸ್ ಸೂನ್ ಆಸ್ ಈ ಕೇಮ್ ಇನ್ ಟು ದ ಹ್ಮ್. ಇಂಡಸ್ಟ್ರಿ ಫಸ್ಟ್ ಇಂಟರ್ವ್ಯೂ ನಾನು ಮಾಡಿದ್ದು. ಐ ಓಕೆ. ಸ್ಟಿಲ್ ರಿಮೆಂಬರ್ ಫಾರ್ ಉದಯ ಟಿವಿ. ಹ್ಮ್. ನಾನು ಮಾಡಿರ್ತೀನಿ. ಸೊ ಅವಾಗ ಹಿಂಗ್ ಮಾಡೋಣ ಹೇಮಾ, ಹಂಗ್ ಮಾಡೋಣ ಹೇಮಾ ಅಂತಂದ್ರೆ ಪ್ರಾಬ್ಲಿ ಅದು ಅವ್ರಿಗೆ ನೆನಪು ಕೂಡ ಇರೋದಿಲ್ಲ ಅದು. ಬಟ್ ಐ ರಿಮೆಂಬರ್ ಬಿಕಾಸ್ ಟುಡೇ ಸಚ್ ಅ ಬಿಗ್ ಸ್ಟಾರ್ ಹ್ಮ್. ಅಲ್ವಾ? ಸೊ ಐ ರಿಮೆಂಬರ್ ಹಂಗ್ ಮಾತಾಡೋರು. ಆಮೇಲೆ ಎಷ್ಟೋ ನನಗೆ ಅವಕಾಶಗಳು ಬರೋದು ಯಶ್ಗೆ ಗೊತ್ತಿರ್ತಿತ್ತು. ಯಾಕಂದ್ರೆ ನಾವೆಲ್ಲ ಶೂಟಿಂಗ್ ಅಂದ್ರೆ ಮತ್ತೆ ಇಂಟರ್ವ್ಯೂ ಹ್ಮ್. ಅಂದ್ರೆ ಯಶ್ನಾಗ್ಲಿ ಯಾವುದೇ ದೊಡ್ಡ ಸ್ಟಾರ್ಸ್ನಾಗ್ಲಿ ನಾನೇ ಇಂಟರ್ವ್ಯೂ ಮಾಡ್ತಿದ್ದಿದ್ದಲ್ವಾ. ಹ್ಮ್. ಸತತ ಬ್ಯಾಕ್ ಟು ಬ್ಯಾಕ್ ನಾನೇ. ಹ್ಮ್. ಎವ್ರಿ ಟೈಮ್ ಯು ಸಿ ಉದಯ ಟಿವಿಯಿಂದ ಹೇಮಾ ಹೋಗ್ತಿದ್ರು. ಹ್ಮ್. ಸೊ ಹಂಗಿದ್ದಾಗ ಯಶ್ಗೆ ಒಂಥರ ಪರಿಚಯ ಇತ್ತು. ಹ್ಮ್. ನಾನು ಹೆಂಗೆ ಅಂದ್ರೆ ನಾನು ಆಂಟಿ ಸಿಕ್ಕಾಪಟ್ಟೆ ಕ್ಲೋಸು. ಯಶ್ ಅವ್ರ ಮಮ್ಮಿ. ಹ್ಮ್. ನಾವು ಕಿಚನ್ಗೆ ಹೋಗ್ಬಿಡ್ತಿದ್ದೆ ನಾನು. ಆಂಟಿ ಬಾರಿ ತಿನ್ನು ಆ ಥರ. ಹ್ಮ್. ಸೊ ಐ ಡೋಂಟ್ ನೋ ಇವಾಗ ಅವ್ರಿಗೆ ನೆನಪಿದೆ. ಬಟ್ ಸ್ಟಿಲ್ ದೀಸ್ ಆರ್ ಆಲ್ ದ ಮೆಮರೀಸ್ ದಟ್ ಐ ಹ್ಯಾವ್. ಇವತ್ತು ಆನ್ ಏರ್ ಹಿಂಗೆ ಹೇಳ್ತಿದ್ದೀನಿ ಅಂದ್ರೆ ದೀಸ್ ಆರ್ ದ ಮೆಮರೀಸ್ ದಟ್ ಮೆಮರೀಸ್. ಐ ಹ್ಯಾವ್ ಅರ್ನ್ಡ್. ಓಕೆ. ಸೊ ಅಷ್ಟು ಒಳ್ಳೆ ವ್ಯಕ್ತಿ. ಹ್ಮ್. ಆ್ಯಂಡ್ ಹಿ ಈಸ್ ವೆರಿ ಪ್ಯಾಷನೇಟ್ ಡೂಡ್. ಹಿ ಈಸ್ ನಾಟ್ ಇವಾಗ ನೀವು ಎಲ್ಲರೂ ಪ್ಯಾಷನೇಟ್ ಅಂತ ಏನು ಹೇಳ್ತಾ ಇದಾರ ಈಸ್ ಟೇಕನ್ ಅವರ್ ಕನ್ನಡ ಸಿನಿಮಾ ಇನ್ ಬೇರೆ ಲೆವೆಲ್ ಅಂತ ಹ್ಮ್. ಹೇಳ್ತಿರಲ್ಲ. ಹಿ ಹ್ಯಾಸ್ ಥಾಟ್ ದಟ್ ಬೇರೆ ಲೆವೆಲ್ ಅವಾಗ್ಲೇ. ಅವಾಗ್ಲೇನೆ ಆ ಸ್ಪಾರ್ಕ್ ಇತ್ತ? ಆ ಸ್ಪಾರ್ಕ್ ಅವಾಗ್ಲೇ ಅವ್ರಿಗೆ. ದ ವೇ ಯೂಸ್ ಟು ಲುಕ್, ದ ವೇ ಹಿಸ್ ಹೇರ್ ಸ್ಟೈಲ್ ಯೂಸ್ ಟು ಲುಕ್. ಹ್ಮ್. ಹಿಂಗೆ ಇರ್ಬೇಕು ನನ್ನ ಹೇರ್ ಸ್ಟೈಲು, ಹಿಂಗೆ ನಾನು ಕಾಣಿಸ್ಬೇಕು, ಹ್ಮ್. ಈ ಲುಕ್ಗೆ ಹಿಂಗೆ ಇರಬೇಕು ಅಂತ ಇವಾಗಲ್ಲ ಆ ವ್ಯಕ್ತಿ. ಯಶದು ಥಾಟ್ ಪ್ರಾಸೆಸ್ಸೇ ಅವಾಗ್ಲೇ. ಹ್ಮ್. ಅಷ್ಟಿಲ್ದೆ ಇವಾಗ ಇಲ್ಲಿ ಬರಕ್ ಆಗ್ತಿರ್ಲಿಲ್ಲ. ಪ್ರಾಸೆಸ್ ಅಲ್ಲಿತ್ತು ಅಲ್ಲಿಂದಾನೆ. ಹ್ಮ್. ಐ ಥಿಂಕ್ 2005 to 2006, 7, 8 ಅಲ್ಲ ಏನೋ ಅನ್ಸುತ್ತೆ. ಇಲ್ಲಿಂದ ಪ್ರಾಸೆಸ್ ಅವ್ರ ಜರ್ನಿ. ಸೊ ಆ ಪ್ರಾಸೆಸ್ ಅಲ್ಲಿದ್ದಿದ್ರಿಂದಾನೇ ಈಸ್ ಕಮ್ ಟಿಲ್ ಹಿಯರ್ ಇಸ್ ವೇರ್ ಐ ಫೀಲ್. ಬಟ್ ಯಾವುದು ಈಸಿ ಇರಲಿಲ್ಲಪ್ಪ. ಐ ನೋ ಪಾಪ ಇನಿಷಿಯಲ್ ಆ ಮೊಗ್ಗಿನ ಮನಸ್ಸು ಟೈಮಲ್ಲೆಲ್ಲ ಎಷ್ಟೊಂದು ಇಂಟರ್ವ್ಯೂ ಕೊಡಬೇಕು ಅಂದರೆ ನಾರ್ಮಲ್ ಆಗಿ ಯೂಸ್ ಟು ಸಿಟ್ ಸಮ್ವೇರ್ ಆ ಥರದ್ದೆಲ್ಲ ಇರೋದು. ಹ್ಮ್. ಬಟ್ ದಟ್ ಸಾರಿ Yes. ಬಟ್ ಐ ಫೀಲ್ ದಟ್ ಎನರ್ಜಿ ದಟ್ ಈ ಹ್ಯಾಸ್ ನೋ ಅವಾಗಿಂದಾನೇ ಇತ್ತು. ಹಿ ವಾಸ್ ವೆರಿ ಜೋವಿಯಲ್, ವೆರಿ ಎನರ್ಜೆಟಿಕ್. ಓಕೆ. ಒಂಥರ ಎಲ್ಲ ತಿಳ್ಕೊಂಡೇ ಮಾಡ್ತಿದ್ರು ಅವರು. ಸೊ ಆ ಥರ ಹೌದಾ? ಪರ್ಸನ್ ಹಿ ಇಸ್. ಸೊ ಓಕೆ. he is a superstar. We knew that one day he would be a very great superstar ಅಂತ, and he is today. ಸೂಪರ್. ನೆಕ್ಸ್ಟ್ ಏನೋ ನಮ್ಮ ಡಿ ಬಾಸ್ ಅವ್ರ ಬಗ್ಗೆ ನಾವು My love. ಮಾತಾಡಲೇಬೇಕು. ಡಿ ಬಾಸ್ ಅವ್ರ ಬಗ್ಗೆ ಬಿಕಾಸ್ ಒಂದು ರೀಸೆಂಟಾಗಿ ಸೋಷಿಯಲ್ ಮೀಡಿಯಲ್ಲಿ ಇನ್ನೊಂದು ವಿಡಿಯೋ ನೋಡಿದ್ದೆ. ಅವರು ಡಿ ಬಾಸ್ ಅವರು ನಿಮ್ಮನ್ನು ಕರೆದು ಹೇಮಾ ಅವರು ತುಂಬ ಚೆನ್ನಾಗಿ ಇದು ಮಾಡಿದ್ರು. ಸೊ ನಿಮ್ಮ ಮತ್ತು ಡಿ ಬಾಸ್ ಅವರ ಒಡನಾಟ ಹೇಗಿದೆ? See, ಅವರ ಫಸ್ಟ್ ಸರ್ಕಲ್ ಸೆಕೆಂಡ್ ಸರ್ಕಲ್ ಅಲ್ಲ ನಾನು. ಹ್ಮ್.
ನಾನು ಹಾನೆಸ್ಟಾಗಿ ಹೇಳಬೇಕು ಅಂದರೆ ಎಲ್ಲರೂ ಅನ್ಕೋಬೋದು ಅವ್ರು ನಮ್ಮನ್ನು ದಿನ ಮಾತಾಡಿಸ್ತಾರೆ, ದಿನ ನಾವೇನೋ ಮಾತಾಡ್ತೀವಿ, ದಿನ ಏನೇ ಇದ್ರೂ ಕಾರ್ಯಕ್ರಮದ ಹೇಳ್ತಾರೆ ಅಂತ ನೀವು ಎಲ್ಲರೂ ಅನ್ಕೋಬೋದು. ಹಂಗಲ್ಲ. ನಾನು ಆ ಫಸ್ಟ್ ಸರ್ಕಲಲ್ಲೂ ಇಲ್ಲ ಅವ್ರದ್ರಲ್ಲಿ, ಸೆಕೆಂಡ್ ಸರ್ಕಲಲ್ಲೂ ಇಲ್ಲ ನಾನು. ಹ್ಮ್. ಬಟ್ ವೆನ್ ಎವರ್ ಹಿ ಸೀಸ್ ಮೀ, ಹ್ಮ್. ಈ ಹ್ಯಾಸ್ ದಟ್ ರೆಸ್ಪೆಕ್ಟ್ ಫಾರ್ ಮೀ. ಓಕೆ. ನಾನು ಅವ್ರನ್ನ ಪ್ರತಿ ಸಲ ನೋಡಿದಾಗ್ಲೂ ಈಗಲೂ ಈ ಕ್ಷಣದವರೆಗೂ ಅವ್ರ ಸುದ್ದಿ ಏನೇ ಒಂದು ಮಾಧ್ಯಮದಲ್ಲಿ ಬಂದ್ರೂ ಐ ಫೀಲ್ ದಟ್ ಅದೊಂದು ಗೂಸ್ ಬಂಪ್ ಫೀಲಿಂಗ್. ಹ್ಮ್. ಅವ್ರನ್ನ ಮೀಟ್ ಮಾಡ್ತಿದ್ದಂಗೆನೆ, ಅವ್ರನ್ನ ನೋಡ್ತಿದ್ದಂಗೆನೆ, ಅವ್ರನ್ನ ಮಾತಾಡ್ಸ್ತಿದ್ದಂಗೆನೆ ಇಟ್ಸ್ ಅ ಬೇರೆ ಲೆವೆಲ್. ಹ್ಮ್. ಅವರು ಅಂತ ಒಂದು ಆರಾ ಇಟ್ಕೊಂಡಿರೋ ಪರ್ಸನ್ ಅವರು. ಹ್ಮ್. ಆಯ್ತಾ? ಸೊ ಪ್ರತಿ ಸ್ಟೇಜಲ್ಲೂ ಅಷ್ಟೇನೆ ಹಿ ಮೇಕ್ ಶ್ಯೂರ್ ಆಂಕರ್ಸ್, ನಾನು ಅಂತಲ್ಲ ಸುಬ್ಬು, ಅಲ್ಲಿ ಯಾವುದೇ ಹೆಣ್ಮಕ್ಳು ಇರಲಿ, ಯಾವುದೇ ಫೀಮೇಲ್ ಆಂಕರ್ಸ್ ಇರಲಿ, ಇಲ್ಲ ಫೀಮೇಲ್ ಸಿಂಗರ್ಸ್ ಇರಲಿ, ಸ್ಟೇಜ್ ಮೇಲೆ ಯಾವುದೇ ಹೆಣ್ಮಕ್ಳು ಇದ್ರೂ ಅವರು ಹೋಗ್ಬೇಕಾರೆ, ಯಾಕಂದ್ರೆ ಜನ ಸಾಗರ ಇರ್ತಾರೆ ಅವ್ರು ಬರ್ತಾರೆ ಅಂದರೆ, ಹ್ಮ್. ಅವ್ರ ಮನೆಗೆ ಹೋಗೋವರೆಗೂ ಆರ್ ದೇ ಸೇಫ್ ಅನ್ನೋದು ಹಿ ವಿಲ್ ಕೀಪ್ ಇನ್ ಮೈಂಡ್. ಹ್ಮ್. ಹಿ ವಿಲ್ ಮೇಕ್ ಶೋರ್ ಅವ್ರ ಟೀಮ್ ಎಲ್ಲರೂ ಕೇಳ್ಕೊತಿದ್ದಾರೆ, ಮನೆಗೆ ರೀಚ್ ಆದ್ರು. ಹ್ಮ್. ಆ ಥರ ಪರ್ಸನ್ ಹಿ ಇಸ್. ಓಕೆ. ಆಯ್ತಾ? ಸೊ ಆ್ಯಕ್ಚುಲಿ ನಾನು ಅವ್ರ ಪರ್ಸ್ನಲ್ ಲೈಫು ಅನ್ನೋದಕ್ಕಿಂತ ನನಗೆ ಅವ್ರನ್ನ ನಾನು ದೂರದಿಂದ ನಾನೇನು ಇಂಟರ್ವ್ಯೂಸ್ ಮಾಡ್ತಾ, ಸಿನಿಮಾ ನೋಡ್ತಾ ಅವ್ರನ್ನ ಎಷ್ಟು ಇಷ್ಟಪಟ್ನೋ, ಅವರ ಪರ್ಸ್ನಲ್ ಜರ್ನಿ ಕೂಡ, ದ ವೇ ಹಿ ಟ್ರೀಟ್ಸ್ ಪೀಪಲ್, ಅವ್ರ ಸೆಲೆಬ್ರಿಟೀಸ್ ಅಂತ ಏನು ಕರೀತಾರೆ, ಹ್ಮ್. ಹಿ ಕಾಲ್ಸ್ ಇಟ್ ಫ್ರಮ್ ಹಾರ್ಟ್. ಹ್ಮ್. ಸೊ ಅದರಿಂದ ಇನ್ನೂ ಫ್ಯಾನ್ ನಾನು. ಹ್ಮ್. ಸೊ ನನಗೆ ಭಾಳ ಇಷ್ಟ ಇಂಡಸ್ಟ್ರಿಯಲ್ಲಿ ಅಂತಂದರೆ ಅವರು ನಮ್ಮ ರವಿಚಂದ್ರನ್ ಸರ್. ಹ್ಮ್. ಸೊ ಇವರಿಬ್ರು ಒಂಥರ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಹ್ಮ್. ಸೊ ದೇ ರೀಚ್, ಎಲ್ಲರೂ ಅನ್ಕೊಳ್ಳೋದು ಇವ್ರಿಗೆಲ್ಲ ಸಿಕ್ಕಾಪಟ್ಟೆ ಆ್ಯಟಿಟ್ಯೂಡು, ಆ್ಯರಗೆಂಟು ಅನ್ಕೋತಾರೆ. ಬಟ್ ನೋ, ಅವ್ರ ಹತ್ರಕ್ಕೆ ಹೋದಾಗ್ಲೇ ಗೊತ್ತಾಗೋದು ದೇ ಆರ್ ವೆರಿ ಗುಡ್, ಹ್ಮ್. ಲವ್ಲಿ ಹ್ಯೂಮನ್ ಬೀಯಿಂಗ್ಸ್ ಅವ್ರು. ಓಕೆ. ಸೊ ದರ್ಶನ್ ಸರ್ ಇಸ್ ವೆರಿ ಸ್ಪೆಷಲ್ ದಟ್ ವೇ. ಅವ್ರು ಯಾವುದೇ ಸ್ಟೇಜಲ್ಲಿ ಹೋದ್ರೂ ಹ್ಮ್. ಹಿ ಮೇಕ್ ಶೋರ್ ಹಿ ಗಿವ್ ಕ್ರೆಡಿಟ್ಸ್ ಟು ಎವ್ರಿ ಒನ್. ಹ್ಮ್. ನಾನು ಅಂತಲ್ಲ ಸುಬ್ಬು, ಹ್ಮ್. ಅಲ್ಲಿ ಸಿಂಗರ್ಸ್ ಇರಲಿ, ಆಂಕರ್ಸ್ ಇರಲಿ, ಯಾರಾದರೂ ಇರಲಿ, ಹಿ ಮೇಕ್ ಶೋರ್ ಹಿ ಗಿವ್ಸ್ ಕ್ರೆಡಿಟ್ಸ್ ಟು ಎವ್ರಿ ಒನ್. Yeah. ಆಮೇಲೆ ಅವ್ರಿಗೆ ಗೊತ್ತಿರುತ್ತೆ ಆ ಕಷ್ಟ ಏನು ಅಂತ. ಹ್ಮ್. ಸೊ ಇನ್ ದ್ಯಾಟ್ ವೇ ನನಗೆ ಭಾಳ ಇಷ್ಟ. ಆಮೇಲೆ ನನಗೆ ಭಾಳ ಮರ್ಯಾದೆ ಕೊಡ್ತಾರೆ, ಎಲ್ಲೇ ನೋಡಿದ್ರು ಅಷ್ಟೇ. ಹಿ ಮೇಕ್ ಶೋರ್, ಹಿಮ್ಮ ಚೆನ್ನಾಗಿದ್ದೀರಾ ಅಂದ್ಬಿಟ್ಟು ಮಾತಾಡಿಸ್ತಾರೆ. ಸೊ ಅದು ಎಲ್ಲ ಆರ್ಟಿಸ್ಟ್ಗಳು ಮಾಡ್ತಾರೆ, ಇಲ್ಲ ಅಂತಲ್ಲ. ಹ್ಮ್. ಬಟ್ ದರ್ಶನ್ ಸರ್ ಇಸ್ ವೇ ಮೋರ್ ಸ್ಪೆಷಲ್. ಓಕೆ. ಇವತ್ತು ಎಷ್ಟು ಮಿಸ್ ಮಾಡ್ಕೊಂತ ಇದ್ದೀರಾ ಅವ್ರನ್ನ? ಐ ವೆರಿ ಬ್ಯಾಡ್ಲಿ ಮಿಸ್ ಫಾರ್ ದಿಸ್ ಜರ್ನಿ. ಇದೇನಾಗಿದೆ ಅವ್ರ ಸಿಚುವೇಶನ್ನು, ಈ ಜರ್ನಿಯಲ್ಲಿ ನನಗೆ ತುಂಬ ಜನ ಆಡ್ಕೊಂಡ್ರು ಬಿಡಿ. ಹೌದಾ? ಏನು ನಿಮ್ಮ ಬಾಸು, ಏನು ನಿಮ್ಮ ಬಾಸ್ದು ಹಿಂಗಿದೆ ಕತೆ, ಈ ಥರ ಎಲ್ಲ ನನ್ನನ್ನು ಆಡ್ಕೊಂಡವ್ರಿದ್ರು. ಆಮೇಲೆ ಇವತ್ತಿಗೂ ಅವ್ರ ಫ್ಯಾನ್ಸ್ಗಳು ಈ ಥರ ಫೇಸ್ ಮಾಡ್ತಿರ್ತಾರೆ. ನಿಮ್ಮ ಬಾಸ್ ನೋಡ್ದ ಹಿಂಗಾಯ್ತು ಹಂಗಾಯ್ತು ಅಂತ ಆಡ್ಕೊಳ್ಳೋರು ಇರ್ತಾರೆ. ಇದ್ರ ಮಧ್ಯೆ ನಾನಾಗಲಿ ಅವ್ರ ಫ್ಯಾನ್ಸ್ ಆಗಲಿ ಎಲ್ಲರೂ ಒಂದು ಪೇಷನ್ಸಲ್ಲಿ ಪೀಸ್ ಆಗಿದ್ದೀವಿ ಅಂತಂದರೆ ಇಟ್ಸ್ ಬಿಕಾಸ್ ಆಫ್ ದಟ್ ಮ್ಯಾನ್. ಹ್ಮ್. ಈಗ ನನ್ನನ್ನು ಕೇಳಿದ್ರೆ ಈ ಸಿಚುವೇಶನ್ ಬಗ್ಗೆ ಹ್ಮ್. ಐ ವುಡ್ ಸೇ ಇಸ್ ರೈಟ್. ಹ್ಮ್. ಇದು ತುಂಬ ಕ್ರಿಟಿಕಲ್ ಟಾಪಿಕ್ ನಾವು ಮಾತಾಡೋದು. ಬಟ್ ಹೌದು. ಸ್ಟಿಲ್ ಆಸ್ ಅ ವುಮೆನ್ ನಾನು ಕೇಳಿದ್ರೆ ಅಂದರೆ ನಾನೂ ಅಷ್ಟೇ ನನ್ನ ಮನೇಲಿರೋರಿಗೆ ಹೇಳ್ತೀನಿ ಫಸ್ಟು. ಹ್ಮ್. ದ್ಯಾನ್ ಗೋಯಿಂಗ್ ಟು ಪೊಲೀಸ್, ನನ್ನ ಮನೇಲಿರೋರಿಗೆ ಹೇಳ್ತೀನಿ. ಸೊ ಆ ಥರ ಆಯಿತು ಆ್ಯಂಡ್ ಏನೇನೋ ಆಯಿತು. ಬಟ್ ಅದ್ರ ಮೀರಿ ಏನಾಯಿತು ಅನ್ನೋದು ನಾನು ಮಾತಾಡೋಕೆ ನಂಗೆ ಇಷ್ಟ ಇಲ್ಲ. ಹ್ಮ್. ಅದು ನನಗೆ ಗೊತ್ತಿಲ್ಲ. ಹ್ಮ್. ಸೊ ಅದಕ್ಕೆ ಫಸ್ಟ್ ಪ್ರೋಸೆಸ್ ಹೇಳಬೇಕು ಅಂದರೆ, ಈಗ ಫಸ್ಟು ಮನೇಲಿರೋರ್ಗೆ ಬಂದು ಹೇಳ್ತೀವಿ. ಮನೇಲಿರೋರು ಏನು ಸ್ಟೆಪ್ ತೊಗೋತಾರೆ ಅದನ್ನ ಅವ್ರು ತೊಗೊಂಡ್ರು. ಅಲ್ಲೇನಾಯಿತು, ಎತ್ತಾಯಿತು, ಯಾರು ಹೊಡಿದ್ರು, ಯಾರು ಮಾಡಿದ್ರು ಅದು ನನಗೆ ಗೊತ್ತಿಲ್ಲ. ನಾನು ಐ ಡೋಂಟ್ ವಾಂಟ್ ಟು ಟಾಕ್ ಆನ್ ದಿಸ್ ಹ್ಮ್. ವೆರಿ ಸೆನ್ಸಿಟಿವ್ ಟಾಪಿಕ್. ಹ್ಮ್. Yeah. ಇದ್ರ ಮಧ್ಯೆ ಎಷ್ಟೊಂದು ಜನ ನಿಮ್ಮ ಬಾಸು, ನಿಮ್ಮ ಬಾಸ್ ಹಂಗೆ, ನಿಮ್ಮ ಬಾಸ್ ಹಿಂಗೆ ಅಂತಂದ್ರು. ಇದ್ರ ಮಧ್ಯೆ ಯಾವುದು ತಲೆ ಕೆಡ್ಸ್ಕೊಂಡಿಲ್ಲ ಗುರು ನಾನು. ಹ್ಮ್. ನಾನಾಗಲಿ ಅವ್ರ ಫ್ಯಾನ್ಸ್ ಆಗಲಿ ಸಿಂಪಲ್, ಹ್ಮ್. ಅವತ್ತು ಫ್ಯಾನು, ಇವತ್ತು ಫ್ಯಾನು, ಮುಂದಕ್ಕೂ ಫ್ಯಾನೇ. ಓಕೆ. ಅದು ಏನಾದರೂ ಆಗಲಿ, ನೋ ಮ್ಯಾಟರ್ ವಾಟ್. ಸೂಪರ್. ಜಸ್ಟ್ ಬಿಕಾಸ್ ಈ ಸಿಚುವೇಶನ್ ಬಂತು ಅಂತ ಹ್ಮ್. ಅವ್ರನ್ನ ಇಷ್ಟಪಡದೇ ಇರೋದನ್ನು. ಐ ಲೈಕ್ ಹಿಮ್ ಫಾರ್ ಅ ಸಿನಿಮಾ ಹ್ಮ್. ಅಂಡ್ ಐ ಲೈಕ್ ಹಿಮ್ ಫಾರ್ ಹಿಸ್ ಹ್ಯುಮ್ಯಾನಿಟಿ. ಹ್ಮ್. ಅವ್ರು ಅಷ್ಟು ಒಳ್ಳೆ ವ್ಯಕ್ತಿತ್ವದವರು. ಎಲ್ಲಾರು ಏನೇನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದು ಹೊರಗಡೆ ಬರ್ತಾ ಇದೆ. ಅವ್ರು ಮಾಡೋ ಒಳ್ಳೆ ಕೆಲಸನ ಅವ್ರು ಹೊರಗಡೆ ಹೇಳೋಕೆ ಬಿಡಲ್ಲ ಹ್ಮ್. ಅಂತ ವ್ಯಕ್ತಿ ಅವರು. ಸೊ ದಟ್ಸ್ ವೈ ವಿ ಸೆಲೆಬ್ರೇಟ್ ಹಿಮ್. ಹ್ಮ್. ಇಟ್ಸ್ ಓಕೆ. ಇದ್ರ ಮೇಲೆ ಯಾರು ಬೇರೆಯವ್ರ ಫ್ಯಾನ್ಸ್ ಬಂದ್ಬಿಟ್ಟು ಓ ನೀನು ಹಿಂಗೆ ಅಂತ ತುಂಬ ಜನ ಹೇಳಿರೋದುಂಟು ನನಗೂ. ದೇ ಸ್ಟಾಕ್ ಇನ್ ಟು ಮೈ ಪ್ರೊಫೈಲ್, ದೇ ಎಷ್ಟೊಂದು ಜನ ಅನ್ಫಾಲೋ ಕೂಡ ಮಾಡ್ತಾರೆ. ಇಟ್ಸ್ ಓಕೆ. ಹ್ಮ್. ಆಗುತ್ತೆ, ಏನೋ ಕಷ್ಟ ಬಂತು ಅಂತ ಬಿಟ್ಬಿಡಕ್ಕಾಗತ್ತಾ? ಹ್ಮ್. ಹಂಗಾಗತ್ತಿಲ್ಲ. ಸೊ ಐ ಆಮ್ ಆಲ್ವೇಸ್ ಅ ಡಿ ಬಾಸ್ ಫ್ಯಾನ್. ಓಕೆ. ಡು ಯು ಥಿಂಕ್ ಡಿ ಬಾಸ್ ಅವರು ಹೊರಗಡೆ ಬಂದ್ಮೇಲೆ ಪೊಲಿಟಿಕ್ಸ್ಗೆ ಎಂಟರ್ ಆಗಬೇಕು ಅಂತ ನಿಮ್ಗೆ ಅನ್ಸತ್ತಾ? ಐ ಜಸ್ಟ್ ಲವ್ ದಿಸ್. ನಾನು ಯಾವತ್ತು ಇವಾಗಂತಲ್ಲ, ಈ ಯಾರು ತಮಿಳ್ನಾಡಲ್ಲಿ ವಿಜಯ್ ಅವರು ಗೆದ್ದಿದ್ದಕ್ಕೆ ನಾನು ಇದನ್ನ ಹೇಳ್ತಿಲ್ಲ. ನನ್ನ ಮನೆಯವ್ರನ್ನ ಕೇಳಿ, ನಾನು ಇದನ್ನ ಒಂದು 2-3 ವರ್ಷದ ಹಿಂದೆನೂ, ಒಂದು 5-6 ವರ್ಷ ಅನ್ಕೋತೀನಿ,
ನಮ್ಮ ಬಾಸ್ ಪಾಲಿಟಿಕ್ಸ್ಗೆ ಬಂದ್ರೆ ಸಕಲಾಗಿರುತ್ತಲ್ವಾ ಹ್ಮ್. ಅಂತ ಅನ್ಸಿದ್ದುಂಟು. ಬಟ್ ಇವಾಗ ಎಷ್ಟು ಸ್ಟ್ರಾಂಗ್ ಫೀಲಿಂಗ್ ಇದೆ ಅಂತಂದ್ರೆ ಹಿ ಶುಡ್ ಗೆಟ್ ಇನ್ ಟು ದ ಇದು ಪಾಲಿಟಿಕ್ಸ್ ಹ್ಮ್. ಅಂತ ಒಂದು ಆಸೆ. ಬಟ್ ಗೊತ್ತಿಲ್ಲ ಅವ್ರ ಬಿಕಾಸ್ ನಂಗೆ ಗೊತ್ತಿರಂಗೆ ಅವ್ರಿಗೆ ಆ ಥಾಟ್ ಇರಲಿಲ್ಲ. ಹ್ಮ್. ನಮಗಿಷ್ಟ ಅವ್ರ ಹ್ಮ್. ಪಾಲಿಟಿಕ್ಸ್ಗೆ ಬರಬೇಕು, ರೂಲ್ ಮಾಡಬೇಕು ಅನ್ನೋದು ಅದೊಂದು ಹ್ಮ್. ಇಷ್ಟ ಇದೆ. ಬಟ್ ಅಗೇನ್ ದಿಸ್ ಇಸ್ ಅಗೇನ್ ಅ ಸೆನ್ಸಿಟಿವ್ ಟಾಪಿಕ್ ಮಾತಾಡೋಕ್ಕೆ. ಓಕೆ. ಯಾ ಸೊ ಈಗ ರವಿಚಂದ್ರನ್ ಸರ್ ಬಗ್ಗೆ ಹೇಳಿದ್ರಿ. ಹೌ ಸ್ವೀಟ್ ಈಸ್ ಪರ್ಸನ್? ಬಿಕಾಸ್ ನಾವು ರವಿ ಸರ್ನ ಸ್ಟೇಜ್ ಮೇಲೆ ನೋಡಿದ್ದೀವಿ, ರಿಯಾಲಿಟಿ ಶೋ ಮೇಲೆ ನೋಡಿದ್ದೀವಿ. ಬಟ್ ಅವರ ಒಂದು ಪರ್ಸನಲ್ ಲೈಫು ಅಷ್ಟೊಂದು ಜನರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಅವರೊಂಥರ ತುಂಬ ಅದನ್ನು ಲೈಕ್ ಪ್ರೈವೇಟ್ ಆಗೇ ಇಟ್ಕೊತಾರೆ. ಸೊ ರವಿ ಸರ್ ಹೇಗೆ ಪ್ರೈವೇಟ್ ಅಲ್ಲಿ? ಬಟ್ ಆಕ್ಚುಲಿ ನಾನು ಇಂಡಸ್ಟ್ರಿಗೆ ಬಂದಾಗ ನನ್ನ ಥಾಟಲ್ಲೂ ಇತ್ತು, ಓ ರವಿ ಸರ್ ಪೀಕ್ ಹೆಂಗಲ್ವಾ ಪ್ರೇಮಲೋಕ ಅಂತ ಸಿನಿಮಾ ಇಂಥ ಸಿನಿಮಾ ಎಲ್ಲ ಮಾಡಿದವರು, ಓ ಗುರು ಹ್ಮ್. ಇವ್ರನ್ನ ಮೀಟ್ ಮಾಡೋಕ್ಕೂ ಆಗುತ್ತಾ ಆ ಹ್ಮ್. ಥರ ಇದ್ದವಳು ನಾನು. ಹ್ಮ್. ಬಟ್ ಹಿ ಈಸ್ ಸಚ್ ಅ ಸ್ವೀಟ್ ಆರ್ಟ್. ಹ್ಮ್. ನಾವೆಲ್ಲರೂ ದೂರದಿಂದ, ನಾನು ಯಾವತ್ತಿಗೂ ಹೇಳ್ತೀನಿ, ರವಿಚಂದ್ರನ್ ಸರ್ನ ನೀವು ದೂರದಿಂದ ನೋಡಿ ಜಡ್ಜ್ ಮಾಡಬೇಡಿ, ಅವ್ರನ್ನ ಹತ್ರ ನೋಡಿದಾಗಲೇ ಗೊತ್ತಾಗೋದು ಹೌ ಸ್ವೀಟ್ ಲವ್ಲಿ ಪರ್ಸನ್ ಹಿ ಇಸ್ ಅಂತ. ಹ್ಮ್. ಸೊ ಆ ವಿಚಾರದಲ್ಲಿ ಐ ಆಮ್ ಟೂ ಲಕ್ಕಿ. ನನಗೆ ಉದಯ ಟಿವಿಯಿಂದ ಇವೆಂಟ್ ಕಳಿಸೋರು, ಇಂಟರ್ವ್ಯೂ ಕಳ್ಸೋರಲ್ವಾ, ಅವಾಗೆಲ್ಲ ಹೋಗ್ತದೆ. ದ ವೇ ಯೂಸ್ ಟು ಟಾಕ್, ದ ವೇ ಯೂಸ್ ಟು ಮ್ಯಾನೇಜ್ ಥಿಂಗ್ಸ್. ಆಮೇಲೆ ನಾವು ಹೋದಾಗ ಅವ್ರು ರೆಸ್ಪೆಕ್ಟ್ ಕೊಡ್ತಾ ಇದ್ದಿದ್ದು. ಹ್ಮ್. ಆಮೇಲೆ ಎಷ್ಟೊಂದು ಇಂಟರ್ವ್ಯೂಗೆ ಹೇಮಂತ್ ಕಳಿಸ್ಬಿಡಿ ಅಂತಾನೂ ಹೇಳಿರೋದು ಉಂಟು. ಬಟ್ ಆ ಒಂದು ಮಾತುಕತೆ ಮಾಡ್ಮೇಲೆ ಗೊತ್ತಾಗಿದ್ದು ಹಿ ಸಚ್ ಅ ನೈಸ್ ಪರ್ಸನ್ ಆ್ಯಂಡ್ ಹಿ ಹ್ಯಾಸ್ ಕಮ್ ಟು ಮೈ ನಮ್ಮನೆ ಹೌಸ್ ವಾರ್ಮಿಂಗ್ ಬಂದಿದ್ರು, ಹ್ಮ್. ಗೃಹ ಪ್ರವೇಶಕ್ಕೆ ಕರೆದಿದ್ದಾಗ ಬಂದಿದ್ರು. ಆ್ಯಂಡ್ ದೆನ್ ಅವ್ರಿಗೆ ನಾನು ಬಿಲೀವ್ ಮಾಡೋದು, ಆ ವ್ಯಕ್ತಿ ಕೈಯಲ್ಲಿ ನೀವು ಎನಿಬಡಿ ಹೂ ಮೀಟ್ಸ್ ಹಿಮ್, ಹ್ಮ್. ಯು ಶುಡ್ ಅಟ್ ಲೀಸ್ಟ್ ಟೇಕ್ ಒಂದು 50 ರೂಪೀಸ್ ಆದರೂ. ಹೌದಾ? ಯಾ, ಹೀ ಈಸ್ ಅ ವೆರಿ ಲಕ್ಕಿ ಚಾಮ್ ಆ್ಯಕ್ಚುಲಿ. ಹ್ಮ್. ನನಗೆ ಲಕ್ಕಿ ಚಾಮ್ ಅವರು. ಹ್ಮ್. ನಾನೇನು ಮಾಡಿದ್ದೆ, ನನಗೆ ಯಾರೋ ಹಿಂಗೆ ಹೇಳಿದ್ರು, ಹಿರಿಯ ಕಲಾವಿದರು ಯಾರೋ ಹೇಳಿದ್ರು ಅಂದ್ಬಿಟ್ಟು, ಐ ಡೋಂಟ್ ರಿಮೆಂಬರ್, ಹೇಳಿದ್ರು ಅಂದ್ಬಿಟ್ಟು ನಾನು ಇದನ್ನು ಹೇಳಿದ್ದೆ. ನಾನು ಲಕ್ಕಿ ಚಾಮ ಅಂದಿದ್ರು. ಅದು ನೀವು ಹೇಳ್ಕೊಬೇಡಿ, ನೀವು ಲಕ್ಕಿ ಚಾಮು ಅಂದ್ಬಿಟ್ಟು ನನಗೆ ಅನ್ನಿಸ್ತಿದೆ ಅಂದ್ಬಿಟ್ಟು ಹಿ ಆ್ಯಕ್ಚುಲಿ ಗಿವನ್ ಮಿ. ಆ ನೋಟ್ ಇನ್ನೂ ನನ್ನ ಹತ್ರ ಇದೆ, ಹ್ಮ್. ಇನ್ನೂ ಇಟ್ಕೊಂಡಿದ್ದೀನಿ ಆ ನೋಟ್ನ, ಹ್ಮ್. ರವಿಚಂದ್ರನ್ ಸರ್ ಸೊ ಏನಾದ್ರು ಕೊಟ್ಟಿದ್ದು ಅಂತ. ಚೇಂಜಸ್ ಆಯ್ತಲ್ಲ ಈಸ್ ಅ ಲಕ್ಕಿ ಚಾಮ್. ಹ್ಮ್. ನಂಗೆ ಗೊತ್ತಿಲ್ಲ, ಈಸ್ ಅ ಲಕ್ಕಿ ಚಾಮ್. ಆಮೇಲೆ ದ ವೇ ಹಿ ಟ್ರೀಟ್ಸ್ ಯು ಆಲ್ಸೋ ಮೇಕ್ಸ್ ಯು ಫೀಲ್ ಲೈಕ್ ದಟ್. ಹ್ಮ್. ಆಮೇಲೆ ನನ್ನ ತಂದೆ ತೀರೋದಾಗ್ಲೂ ಅಷ್ಟೇ, ದ ವೇ ಹಿ ಕನ್ಸೋಲ್ಡ್. ಅವ್ರ ಮನೆಗೆ ನನ್ನನ್ನು ಕರೆಸಿ ಹ್ಮ್. ನನಗೆ ಊಟ ಹಾಕಿ, ಹ್ಮ್. ಅವರು ಇಲ್ಲ ನೀನು ಸ್ಟ್ರಾಂಗು, ಹೊಸ ಮನೆಗೆ ಹೋಗ್ಬೇಕಾದ್ರೆ ನೀನು ಹತ್ಕೊಂಡೆಲ್ಲ ಹೋಗ್ಬಾರ್ದು, ನೀನು ಚೆನ್ನಾಗಿ ನಗ್ನಕ್ಕೊಂಡು ಹೋಗ್ಬೇಕು, ದಟ್ ಈಸ್ ಯೋರ್ ಫಾದರ್ಸ್ ಡ್ರೀಮ್ ಅಂತೆಲ್ಲ ಹೇಳಿ ಕಳಿಸಿದ್ರು ನನ್ನನ್ನು. ಹ್ಮ್. ಸೊ ಅವ್ರು ಹೆಂಗೆ ಹೇಳಿದ್ರು ಅದು ಮಾಡ್ತಿದ್ದೆ. ಬಟ್ ದೆನ್ ಅದಾದ್ಮೇಲೆ ನಾವೇನು ಟಚಲ್ಲಿ ಇಲ್ಲ. ಹ್ಮ್. ಬಟ್ ಆದರೂ ವೆನ್ ಎವರ್ ಐ ಮೆಸೇಜ್ ಹಿಮ್ ಆರ್ ವೆನ್ ಎವರ್ ಐ ಟ್ರೈ ಟು ಕಾಲ್ ಹಿಮ್, ಹಿ ಈಸ್ ದಿ ಸ್ವೀಟೆಸ್ಟ್. ನೀವು ಆನ್ ಸ್ಕ್ರೀನ್ ಹೆಂಗೆ, ಆಫ್ ಸ್ಕ್ರೀನ್ ಹೆಂಗೆ ಅಂತ ಕೇಳಿದ್ರೆ, ಇಲ್ಲ, ಆನ್ ಸ್ಕ್ರೀನಲ್ಲಿ ಹೆಂಗೆ ಜೋವಿಯಲ್ ಆಗಿರ್ತಾರೆ, ಹ್ಮ್. ಹಿ ಈಸ್ ದಟ್ ವೇ. ಏನಂದ್ರೆ ಮನೇಲಿ ಹಿ ಈಸ್ ವೆರಿ ಸೈಲೆಂಟ್, ವೆರಿ ಆಕ್ಯುಪೈಡ್ ಪರ್ಸನ್. ಅವ್ರು ಸುಮ್ಮನೆ ಇರಲ್ಲ, ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಹ್ಮ್. ಲಿರಿಕ್ಸ್ ಬರೆಯೋದೋ, ಇಲ್ಲ ಸಿನಿಮಾ ಕತೆ ಬರೆಯೋದೋ, ಏನಾದರೂ ಒಂದು ಬರೀತಾ ಇರ್ತಾರೆ. ಈಸ್ ವಾಟ್ ಐವ್ ಸೀನ್ ಅಂಡ್ ಹರ್ಡ್. ಓಕೆ. ಸೊ ಹಿ ಈಸ್ ಅ ವೆರಿ ಬ್ಯುಸಿ ಪರ್ಸನ್. ಸೂಪರ್. ಸೊ ನೆಕ್ಸ್ಟು ಒಂದು ಸ್ವಲ್ಪ ಏನಂತಾರೆ, ವಾಟ್ ಇಸ್ ದಟ್, ಅನ್ಎಕ್ಸ್ಪ್ಲೋರ್ಡ್ ಝೋನ್ ಬಗ್ಗೆ ಮಾತಾಡೋ ಹಾಗಿದ್ರೆ, ಸೊ ಕಾಟೇರ ಸಿನಿಮಾದು ಒಂದು ಇನ್ಸಿಡೆಂಟ್ ಹೇಳಿದ್ರಿ ನೀವು. ಲೈಕ್ ಹೆಸರು ತಗೊಳ್ಳೋದು ಬೇಡ, ಬೇರೆ ಯಾರ್ದು. ಸೊ ಕಾಟೇರ ಸಿನಿಮಾ ಬಗ್ಗೆ ಡಿ ಬಾಸ್ ಅವ್ರು ಆ್ಯಕ್ಚುಲಿ ಹೇಳ್ತಾರೆ, ಅವ್ರಿಗೆ ಮಾತ್ರ ಬೈಟ್ ಕೊಡೋದು ನಾನು, ಇಲ್ಲ ಫಸ್ಟ್ ನಾನು ಅವ್ರಿಗೆ ಇಂಟರ್ವ್ಯೂ. ನೋ ಆ್ಯಕ್ಚುಲಿ ಅದಲ್ಲ. ಸೊ Okay. ಅವ್ರು ಬೇಸಿಕಲಿ ಅವ್ರು ಹೇಳೋದು ಹೇಮನಿಗೆ ಮಾತ್ರ ಕೊಡ್ತೀನಿ ನಾನು ಇಂಟರ್ವ್ಯೂ ಅಂತ ಅಲ್ಲ. ಫಸ್ಟ್ ಕೊಡ್ತೀನಿ ಅಂತ. ಸೊ ಏನಂತಂದ್ರೆ ಇಂಟರ್ವ್ಯೂ ಕೊಡಬೇಕು ಅಂತಿರ್ತಾರೆ ಒಂದು ಯೂಟ್ಯೂಬ್ ಚಾನಲ್ಗೆ. ಹ್ಮ್. ಸೊ ನಮ್ಮ ಆಂಕರ್ ಇದಾರಲ್ಲ ಹೇಮ ಅವರು, ಅವ್ರದ್ದೇನೆ ಕೇಳಿ ಅಂತ ಹೇಳ್ತಾರೆ. ಹ್ಮ್. ಚಾನಲ್ ಇದೆಯಾ, ಯೂಟ್ಯೂಬ್ ಚಾನಲ್ ಅವ್ರಿಗೆ ಗೊತ್ತಿಲ್ಲಲ್ಲ ನಂದು ಹ್ಮ್. ಯೂಟ್ಯೂಬ್ ಚಾನಲ್ ಇರೋದು. ಸೊ ಇದೆಯಾ ಕೇಳಿ ಅಂತ ಹೇಳ್ತಾರೆ. ಹ್ಮ್. ಸೊ ಆ ಥರ ಎಷ್ಟೊಂದು ಸ್ಟೇಜ್ಗೆ ಅವ್ರು ಕರೆಸ್ತಾ ಇದ್ದಾರೆ ಅನ್ನೋದಕ್ಕಿಂತ, ಆ ಸ್ಟೇಜಲ್ಲಿ ಎಷ್ಟೊಂದು ಸ್ಟೇಜು ಅದು ಹಂಗೆ ಆಯಿತು. ಲೈಕ್ ಅವ್ರು ಬರೋ ಸ್ಟೇಜ್ಗೆ ನಾನೇ ಆ್ಯಂಕರಿಂಗ್ ಇರ್ತೀನಿ. ಸೊ ಹಂಗಾಯ್ತು ವಿನಃ ಪಾಪ ಅವ್ರು ಹೇಳಿ ಪಾಪ ಹ್ಮ್. ಅದ್ರ ಏನಿರಲ್ಲ. ಬಟ್ ಹಿ ಮೇಡ್ ಶೋರ್ ಅವತ್ತಿದ್ದಿದ್ದು ಬ್ಯುಸಿ ಸ್ಕೆಡ್ಯೂಲಲ್ಲಿ ಅವ್ರಿಗೆ ಹ್ಮ್. ಒಂದು ಯೂಟ್ಯೂಬ್ ಚಾನಲ್ಗೆ ನಾವು ಹ್ಮ್. ಆ್ಯಂಕರಿಂಗ್ ಕೊಡ್ತೀವಿ ಅಂತ ಹೇಳಿದ್ರು. ಹ್ಮ್. ಸೊ ಅವಾಗ ಅವ್ರ ಟೀಮಿಂದ ನನಗೆ ಕನೆಕ್ಟ್ ಆಗಿದ್ರು. ಹ್ಮ್. ಹೇಮ ಅವರೇ ನಿಮ್ಮ ಚಾನಲ್ಗೆ ಕೊಡ್ತಾರೆ, ಸೊ ಇಂಟರ್ವ್ಯೂ ನಾಳೆ ರೆಡಿ ಇರಬೇಕು ಅಂತ. ಹ್ಮ್. ಇವತ್ತು ಸಾಯಂಕಾಲ ನಾನು ಇದರಲ್ಲಿದ್ದೀನಿ, ಈವೆಂಟಲ್ಲಿದ್ದೀನಿ. ಹ್ಮ್. ಸೊ ಅಲ್ಲಿ ಮಿಸ್ ಆಯ್ತೆ ವಿನಃ. ಹ್ಮ್. ಸೊ ಈಸ್ ವೆರಿ ಐ ಮೀನ್ ಹಿ ಎಂಕರೇಜಸ್ ಎವ್ರಿಬಡಿ. ಬಟ್ ಅವ್ರಿಗೆ ಒಂದೇನಂದ್ರೆ ಇವ್ರು ಆಗಲ್ಲ ಅಂದರೆ ಆಗಲ್ಲ, ಓಕೆ. ಆಗಲ್ಲ. ಆ ಪರ್ಸನ್ ಹಿ ಇಸ್. ನಂಗೆ ಗೊತ್ತಿರೋಂಗೆ ಐ ಫೀಲ್ ನೈಸ್ ಅಬೌಟ್ ಹಿಮ್. ತುಂಬ ವಿಚಾರ ಇದೆ ಹತ್ರ ದರ್ಶನ್ ಸರ್ ಬಗ್ಗೆ. ಅವ್ರ ಮನೆಗೆ ಹೋದಾಗ ಹಿ ಮೇಕ್ ಶೋರ್ ಹೊಟ್ಟೆ ತುಂಬ ತಿನ್ಬೇಕು ಅವ್ರಿಗೆ. ಹ್ಮ್.
ಅವ್ರು ಡಯಟ್ ಮಾಡ್ತಿರ್ತಾರೆ, ಹ್ಮ್. ಅವ್ರು ಇಷ್ಟಿಷ್ಟೇ ತಿಂತಿರ್ತಾರೆ. ಹ್ಮ್. ಅಕ್ಕಪಕ್ಕ ಇರೋ ಆರ್ಟಿಸ್ಟ್‌ಗಳಿಗೆಲ್ಲ ಚೆನ್ನಾಗಿ ತಿನ್ಬೇಕು. ಕಬಾಬು, ಚಿಕನ್ ಅದು ಇದು ಅಂದ್ಬಿಟ್ಟು ಎಲ್ಲ ತಿನ್ಬೇಕು. ಆದ್ರೆ ನಾವೆಲ್ಲರೂ ಸರ್ ಡಯಟು ಅದು ಇದು ಏನ್ ತಿನ್ ಅನ್ನೋ ಥರ. ಬಟ್ ಆದ್ರೆ ಹಿ ಮೇಕ್ ಶೂರ್ ಹಿ ಈಸ್ ಆನ್ ಡಯಟ್. Got it. ಆ ಥರ ಪರ್ಸನ್. ಸೊ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಕಮ್ಮಿನೆ. ಸುಬ್ಬು. Okay. ಯಾಕಂದ್ರೆ ಅವ್ರ ಬಗ್ಗೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಹಿ ಈಸ್ ಬೇರೆ ಲೆವೆಲ್ ಆಫ್ ದಿ Got ಬಾಸ್ it. ಸರ್. ಅವ್ರು ನಮ್ ದರ್ಶನ್ ಸರ್. ಸೂಪರ್. ಸೊ ಹೇಮ ಅವರು ವಾಪಸ್ ಟಿವಿಗೆ ಕಮ್ ಬ್ಯಾಕ್ ಮಾಡ್ಬೋದಾ ಎನಿ ಟೈಮ್ ಸೂನ್? ಇಲ್ಲ, ಒಳ್ಳೆ ಆಪರ್ಚುನಿಟಿ ಬಂದಾಗ ಡೆಫಿನೆಟ್ಲಿ ಐ ಹ್ಮ್. ಶುಡ್ ಐ ವಿಲ್ ಬರ್ತೀನಿ. ಈಗ ಸದ್ಯಕ್ಕೆ ಈವೆಂಟ್ಸ್ ಅದು ಇದು ಅನ್ಕೊಂಡು ಬ್ಯುಸಿ ಆಗಿದ್ದೀನಿ. ಓಕೆ. ಸೊ ಹಂಗೆ. ಸೊ ಲೈಕ್ ಲಕ್ಕಿಲಿ ನೀವು ಯಾವುದೋ ಒಂದು ಕಹಿ ಘಟನೆ ನೀವು ಫೇಸ್ ಮಾಡಲಿಲ್ಲ ನೀವು ಇಂಡಸ್ಟ್ರಿಗೆ ಬಂದಾಗ. ಬಟ್ ಈಗ ಇಂಡಸ್ಟ್ರಿಲಿ ಒಂದು ಮಾತು ಏನು ಅಂತ ಅಂದರೆ, ಯಾವ್ದಾದ್ರು ಒಂದು ಒಳ್ಳೆ ಪ್ರಾಜೆಕ್ಟ್ ಬರಬೇಕು ಅಂತ ಅಂದರೆ ಬೀಟ್ ಹುಡುಗೆ ಆಗಿರಲಿ ಅಥವಾ ಈಗ ಹುಡುಗರಿಗೂ ಲೈಕ್ ನಿಮ್ಮ ಒಂದು ಗುಡ್ ವ್ಯಾಲ್ಯೂಸ್ನ ನೀವು ಕಾಂಪ್ರಮೈಸ್ ಮಾಡಲೇಬೇಕು ಅಂತ ಕೇಳ್ತಾರೆ ಕೆಲವೊಂದು ಕಡೆ ಅಂತ ನಾವು ಕೇಳಿದ್ದೀವಿ. ಸೊ ಈ ಒಂದು ವ್ಯವಸ್ಥೆಯಲ್ಲಿ ಸಿಗಾಕೊಂಡಿರೋರಿಗೆ ಅಥವಾ ಈ ಒಂದು ಇಂಡಸ್ಟ್ರಿಗೆ ಬರ್ತಾ ಇರುವಂತಹ ಹೆಣ್ಮಕ್ಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಾವೇನು ಹೇಳಂಗೆ ಇಲ್ಲ ಸುಬ್ಬವ್ರಿಗೆ. ಹ್ಮ್. ಐ ಮೀನ್ ದೇ ಆರ್ ಆಲ್ ಪ್ರಿಪೇರ್ಡ್ ಟುಡೇ. ಓಕೆ. ಅವ್ರು ಇವತ್ತು ಬರ್ಬೇಕಾದ್ರೇನೆ ದೇ ಆರ್ ಗುಡ್ ವಿತ್ ಸೋಷಿಯಲ್ ಮೀಡಿಯಾ. ಇವತ್ತು ಇನ್ಸ್ಟಾಗ್ರಾಮ್ ರೀಲ್ಸು ಗೀಲ್ಸ್ ಎಲ್ಲದ್ರಲ್ಲೂ ದೇ ಆರ್ ಆಕ್ಟಿವ್. ಹ್ಮ್. ಆಮೇಲೆನೆ ಟಿವಿಗೆ ಬರ್ತಾ ಇರೋದು ಇವಾಗ ಅವರು. ಹ್ಮ್. ಅಂಡ್ ದೇ ಕಮ್ ಇನ್ ಟು ದ ಟಿವಿ ಅಂಡ್ ದೇ ಆರ್ ನಾಟ್ ಬಾದರ್ಡ್. ಹ್ಮ್. ನಮ್ಗೆಲ್ಲ ಇತ್ತು ಒಂದ್ ಕಾಲ ಹೆಂಗೆ ಅಂದ್ರೆ ಆಪರ್ಚುನಿಟೀಸ್ ಬೇಕಪ್ಪ, ಶ್ರದ್ಧೆ ಭಕ್ತಿಯಿಂದ ಮಾಡೋಣ ಅಂತಿತ್ತು. ಹ್ಮ್. ಬಟ್ ಇವಾಗ ದೇ ಆರ್ ನಾಟ್ ಲೈಕ್ ಸಿಕ್ಕರೆ ಸಿಕ್ಲಿ ಬಿಟ್ರೆ ಬಿಡ್ಲಿ, ನಾನು ಬೇರೆ ಕಡೆ ಇದೆ, ನನ್ಗೆ ಆಪರ್ಚುನಿಟೀಸ್ ಆರ್ ವೈಡ್ ಅಂತ ಹ್ಮ್. ಅನ್ಕೊಂಡು ಹೋಗ್ತಿರ್ತಾರೆ. ಬಟ್ ನಮ್ಗೆ ಹಂಗಿರ್ಲಿಲ್ಲ ಆಪರ್ಚುನಿಟೀಸ್. ಸೊ ನನಗೆ ರೀಸೆಂಟ್ ಆಗಿ ನಿನ್ನೆ ಯಾರು, ಮೇಡಮ್ ನೀವು ಇವಾಗ ಅಷ್ಟೊಂದು ಯಾರಿಗೂ ಪರಿಚಯ ಇಲ್ಲ ಅಲ್ವಾ ಅಂದ್ರೆ, ಪರವಾಗಿಲ್ಲ. ಹ್ಮ್. ಯಾಕಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾಲಿ ಎಷ್ಟೊಂದು ವೈಡ್ ಇದೆ. ಹ್ಮ್. ನೀನು ರೀಲ್ಸ್ ಮಾಡ್ಕೊಂಡು ನೀನು ಆಪರ್ಚುನಿಟೀಸ್ ಯು ಕ್ಯಾನ್ ನಿನ್ ಕಂಟೆಂಟ್ ನ ನೀನೇ ಕ್ರಿಯೇಟ್ ಮಾಡ್ಕೋಬಹುದು. ಹ್ಮ್. ಎಲ್ಲ ಆಪರ್ಚುನಿಟೀಸ್ ಇರೋದ್ರಿಂದ ಹ್ಮ್. ಇವತ್ತೆಲ್ಲರೂ ದೇ ಆರ್ ಆನ್ ಫೋನ್ಸ್. ಇವಾಗ ಟಿವಿಲಿ ಬರೋರು ಯಾರು ಪರಿಚಯ ಇದಾರೆ ಅವ್ರಿಗೆ? ಗಾಟ್ ಇಟ್. ಸೋಷಿಯಲ್ ಮೀಡಿಯಾ. ಸೊ ಈ ಈ ಒಂದು ಕ್ಯಾಸ್ಟಿಂಗ್ ಕೋಚಲ್ಲಿ ಯಾರಾದರೂ ಒಬ್ರು ಸಿಗಾಕೊಂಡಿದ್ದಾರೆ, ಇಲ್ಲ ಅದನ್ನ ದಾಟೇ ಬರಬೇಕು ಅಂತ ಒಂದು ಭ್ರಮೆಯಲ್ಲಿರೋರಿಗೆ ಏನು ಹೇಳಕ್ಕೆ ಇಷ್ಟ? ಆಕ್ಚುಲಿ ತುಂಬಾ ಜನ ಅದನ್ನ ಹೇಳ್ತಾರೆ. ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲೇ ಈ ಮಾತುಗಳು ಬರುತ್ತೆ. ಓ ಕಾಸ್ಟಿಂಗ್ ಕೋಚ್ ಇಶ್ಯೂ ಇರುತ್ತಂತೆ, ಓ ದೆನ್ ಓನ್ಲಿ ಯು ಕ್ಯಾನ್ ಅರ್ನ್ ಗುಡ್ ಅಂತೆ, ಹ್ಮ್. ಅದೆಲ್ಲ ಇರುತ್ತೆ. ಅದೆಲ್ಲ ಬಕ್ವಾಸ್, ಅದೆಲ್ಲ ಏನೂ ಇಲ್ಲ. ಸಿ, ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಹ್ಮ್. ಎಲ್ಲರೂ ಒಳ್ಳೆಯವ್ರು ಎಲ್ಲರೂ ಕೆಟ್ಟವ್ರು ಅಂತ ನಾವು ಹೇಳಕ್ಕಾಗಲ್ಲ. ದೇರ್ ಆರ್ ಫ್ಯೂ ಪೀಪಲ್ ಯಾರ್ಗ್ಯಾರ್ಗ್ ಏನೇನ್ ಬೇಕು ಅದನ್ನ ಕೊಟ್ಟು ಹೋಗೋರು ಇದ್ದಾರೆ. ಹ್ಮ್. ನಾನ್ ಹಿಂಗೆ ಇರೋದ್ ಗುರು, ಆಪರ್ಚುನಿಟಿ ಕೊಟ್ರೆ ಕೊಡು, ಬೇಡವಂದ್ರೆ ಬೇಡ ಅನ್ನೋರು ಇದ್ದಾರೆ. ಹ್ಮ್. ಅದು ಹುಡುಗ ಆಗ್ಲಿ ಹುಡುಗಿ ಆಗ್ಲಿ. ಹ್ಮ್. ಸೊ ವಿ ಸಿ ಟೂ ಸೈಡ್ ಆಫ್ ದ ಪೀಪಲ್ ಅಲ್ವಾ. ಸೊ ನಂಗೆ ಗೊತ್ತಿರಂಗೆ ಕಾಸ್ಟಿಂಗ್ ಕೌಚು ಇಂಡಸ್ಟ್ರಿಯಲ್ಲಿ ಅಂತಂದ್ರೆ IT-BT ಅಲ್ಲಿ ಬೇರೆ ತರ ಇದೆ. ಹ್ಮ್. ಸೊ ಒಟ್ನಲ್ಲಿ ಹೆಣ್ಮಕ್ಳು ಎಲ್ಲಿರ್ತಾರೋ ಆ ಕಡೆ ಎಲ್ಲ ಇಶ್ಯೂನೇ ಇರೋದ್ರಿಂದ ಹ್ಮ್. ಇದನ್ನೆಲ್ಲ ನಾನು ಯಾವತ್ತೂ ಹೆಣ್ಮಕ್ಳಿಗೆ ಹೇಳೋದು, ಇಷ್ಟೆಲ್ಲ ಕಷ್ಟಗಳನ್ನ ಇಲ್ಲಿ ಒಬ್ಬ ಒಂಥರ ಮಾತಾಡ್ತಾನೆ, ಅಲ್ಲೊಬ್ಬ ಒಂಥರ ಮಾತಾಡ್ತಾನೆ, ಅಲ್ಲೊಬ್ರು ಹಿಂಗೆ ಇಲ್ಲೊಬ್ರು ಹಿಂಗೆ ಮಾತಾಡೋದ್ರ ಮಧ್ಯೆ ಎಲ್ಲಾ ಕಡೆ ನೀನ್ ಈಜಾಡ್ಕೊಂಡು ಮುಂದಕ್ಕೆ ಹೋಗ್ತೀಯ ನೋಡು, ಹ್ಮ್. ದಟ್ಸ್ ವೇರ್ ಯು ಆರ್. ಓಕೆ. ಇದ್ರ ಮಧ್ಯೆ ನೀನು ಡೈವರ್ಷನ್ ತಗೊಂಡ್ ಹೋದಿ ಅಂದ್ರೆ ಆಪರ್ಚುನಿಟಿಗಳೇನೋ ಸಿಕ್ಕಾಪಟ್ಟೆ ಸಿಗುತ್ತೆ, ಹ್ಮ್. ಇಲ್ಲ ಅಂತಲ್ಲ. ಬಟ್ ದೆನ್ ಇಫ್ ಯು ಟರ್ನ್ ಬ್ಯಾಕ್ ಅಂಡ್ ಥಿಂಕ್, ನೀನಾಗೆ ಇರಲ್ಲ. ಹ್ಮ್. ನಮ್ಮ ತರ ನನಗೆ ನಾವು ಎಷ್ಟೋ ಜನ ಕಳ್ಕೊಂಡ್ಬಿಡ್ತೀವಿ. ಕೇಳಿದ್ರು, ನೀವು ಮುಂಚೆ ತರ ಪಾಪ್ಯುಲರ್ ಇಲ್ವಲ್ಲ ಮೇಡಮ್ ಅನ್ನೋ ತರ. ಅಂದ್ರೆ ಪರವಾಗಿಲ್ಲ, ಹ್ಮ್. ಅದು ಎಷ್ಟಿದೆಯೋ ಅಷ್ಟು ಸಾಕು. ಹ್ಮ್. ಊಟಕ್ಕೆ ಅಂತ ಬಂದವಳಿಗೆ, ಅನ್ನ ಸಿಕ್ಕಿದ್ರೆ ಸಾಕು, ದುಡಿಮೆಗೆ ಅಂತ ಬಂದವಳಿಗೆ ದೇವರು ಇಷ್ಟೆಲ್ಲ ನನಗೆ ಒಂದು ಫೇಮ್ ಕೊಟ್ಟು, ಜನರ ಒಂದು ರೆಕಗ್ನೇಷನ್ ಕೊಟ್ಟು, ಜನರ ಪ್ರೀತಿಯನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಹ್ಮ್. ಅಷ್ಟು ಸಾಕು. ಇನ್ ಮುಂದಕ್ಕೆ ಕೊಡಂಗಿದ್ರು ಅಂತಂದ್ರೆ ಖುಷಿಯಿಂದ ತಗೋತೀನಿ ಓಕೆ. ಅಷ್ಟೇ. ಸೊ ಐ ಬಿಲೀವ್ ದಿಸ್. ಈಗ ಲೈಕ್ ಈ ಒಂದು ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಕ್ವಶನ್ ಕೇಳ್ಬೋದು ಅಂತ ಅಂದರೆ, ವಿತ್ ರೆಸ್ಪೆಕ್ಟ್ ಟು ನಿಮ್ಮ ಬಗ್ಗೆ ನೀವು ಕೇಳಿರ್ತಕ್ಕಂತಹ ಒಂದು ಗಾಸಿಪ್ ಏನು, ಲೈಕ್ ನಿಮ್ಗೆ ತುಂಬ ಹರ್ಟ್ ಮಾಡಿದಂತಹ ಒಂದು ಗಾಸಿಪ್? ಪ್ರಾಬ್ಲಿ ಅಷ್ಟು ಪಾಪ್ಯುಲರ್ ಇಲ್ಲ ನಾನು, ಅದಕ್ಕೆ ಯಾರು ಗಾಸಿಪ್ ಮಾಡಿರಲ್ಲ ಅನ್ಸುತ್ತೆ ನನ್ನ ಬಗ್ಗೆ. ಓಕೆ. ಕೆಲವರು ಹೆಂಗ್ ತಗೊಂಡ್ಬಿಟ್ಲು ಇವಳು ಇದನ್ನ, ಓ ಹೆಂಗ್ ತಗೊಂಡ್ಬಿಟ್ಲು ಅದನ್ನ ಅವಳು, ಆ ತರ ಮನೆ ನಾನು ಆ ಥರ. ಮನೆ ತಗೊಂಡ್ಲು ಹೆಂಗೆ, ಈ ತರದ್ದೆಲ್ಲ ಇರುತ್ತೆ. ಹ್ಮ್. ಅಲ್ಲಿ ಮನೆ ತಗೊಳ್ಳೋದಕ್ಕೆ ಇಲ್ಲಿ ನನ್ನ ಮೈಯಲ್ಲಿರುವಂತ ಪ್ರತಿಯೊಂದು ಮೂಳೆಗಳು ಉತ್ತರ ಕೊಡುತ್ತೆ. ಹ್ಮ್. ಎಷ್ಟು ಕಷ್ಟಪಟ್ಟಿರ್ತೀವಿ, ಒಂದು 10 ಅವರ್ ಶೋಸ್ ಅಲ್ಲಿ ನಿಂತ್ಕೊಂಡು ಎಷ್ಟು ಕಷ್ಟಪಟ್ಟು ನಾವು ನಿರೂಪಣೆ ಮಾಡಿರ್ತೀವಿ. ಹ್ಮ್. ಆಮೇಲೆ ಪ್ರತಿಯೊಂದು ಆಪರ್ಚುನಿಟಿನ ಫಿಲ್ಟರ್ ಮಾಡಿ ಹೆಂಗ್ ತಗೋತಾ ಇರ್ತೀವಿ. ಹ್ಮ್. ಎಲ್ಲೆಲ್ಲ ಆಪರ್ಚುನಿಟಿ ಬರುತ್ತೆ, ಎಲ್ಲವನ್ನ ಸ್ವೀಕರಿಸಿ ಹೆಂಗ್ ದುಡ್ಡು ಸೇರಿಸಿಟ್ಟಿರ್ತೀನಿ. ನಾನು ಯಾವುದು ಆಡಂಬರ ಜೀವನ ಮಾಡಲ್ಲ.
ನಾನು ಯಾವ ಪಾರ್ಟೀಸ್‌ಗೆ ಹೋಗಲ್ಲ. ಹ್ಮ್. ನಾನು ಯಾವ ಬ್ರ್ಯಾಂಡೆಡ್ ಬಟ್ಟೆಗಳು, ಬ್ರ್ಯಾಂಡೆಡ್ ಚಪ್ಪಲಿ, ಬ್ರ್ಯಾಂಡೆಡ್ ಬ್ಯಾಗ್‌ಗಳು ಇಟ್ಕೊಳಲ್ಲ. ಹ್ಮ್. ಬಹುಶಃ Got it. ಇವಾಗ ಒಂದೋ ಎರಡೋ ತಗೊಂಡಿರ್ಬೋದು. ಬಟ್ ಅವಾಗೆಲ್ಲ ನಾನು ಎಲ್ಲ ದಿಸ್ ಇಸ್ ನಾಟ್ ನಿನ್ನೆ ಮೊನ್ನೆ. ಹ್ಮ್. ಇದೆಲ್ಲ ನನ್ನ ಒಂದು 20 ವರ್ಷದ ಜರ್ನಿಯಲ್ಲಿ ಎತ್ತಿಟ್ಟಂತ ದುಡ್ಡುಗಳು. ಹ್ಮ್. ನನ್ನ ಮನೆಯನ್ನ ನೋಡ್ಕೊಳಕ್ಕೆ, ನನ್ನ ಅಪ್ಪ ಅಮ್ಮ ಹೆಲ್ತ್ ನೋಡ್ಕೊಳಕ್ಕೆ, ನನಗೆ ತಕ್ಕ ಮಟ್ಟಿಗೆ ಒಂದು ಚಿಕ್ಕ ಗೂಡು ತಗೊಳಕ್ಕೆ. ಹ್ಮ್. ಇವತ್ತಿಗೂ ನಂಗೆ ಬೆಂಗಳೂರಲ್ಲಿ ತಗೊಳಕ್ ಆಗ್ಲಿಲ್ಲ ಅಂತ ಅಂದ್ಬಿಟ್ಟೇನೆ ನಾನು ಒಂದು ಬೇರೆ ಊರಲ್ಲಿ ತಗೊಂಡಿರೋದು. ಹ್ಮ್. ಸೊ ಅಲ್ಲೂನು ನಾನು ಒಡವೆ ಏನ್ ಮಾಡಿರ್ತೀನಿ, ಪ್ಲೆಜ್ ಮಾಡಿರ್ತೀನಿ. ಅಲ್ಲೂನು ನನ್ನ ಲೋನ್ಸ್ ಏನೇನಿರುತ್ತೆ ಅದನ್ನೆಲ್ಲ ನಮ್ಮ ಭಾವನ ಹೆಸರಲ್ಲಿ ತಗೊಂಡು ಕಟ್ತಾ ಇರ್ತೀನಿ ನಾನು. ಬಿಕಾಸ್ ನಮ್ಗೆಲ್ಲ ಲೋನ್ ಕೊಡಲ್ಲ. ಹ್ಮ್. ಅವ್ರ ಹೆಸರಲ್ಲಿ ತಗೊಂಡು ಲೋನ್ ಕಟ್ತಾ ಇರ್ತೀನಿ. ಹ್ಮ್. ನಾನು ಒಂದು 10 ವರ್ಷದಿಂದ ಕಟ್ಕೊಂಡ್ ಬಂದಂತ ಚೀಟಿಗಳ್ನೆಲ್ಲ ಎಲ್ಲ ಒಂದ್ ಕಡೆ ವಂಚಿ ಸೇರಿಸಿ ತಗೊಂಡಿರ್ತೀವಿ. ಇದೆಲ್ಲ ನಾನು ದಿನ ಬೆಳಗಾದ್ರೆ ಜನರಿಗೆ ಹೇಳ್ಕೊಂಡು ಕೂತ್ಕೊಳಕ್ಕಾಗುತ್ತೆ. ಹ್ಮ್. ಸೊ ಯಾರ್ಯಾರು ಏನೇನು ತಗೋತಾ ಇದಾರೆ ಅದು ಅವ್ರ ಪರ್ಸ್ನಲ್ಲು. ಮತ್ತೆ ಅವ್ರವ್ರು ಎಷ್ಟು ಕಷ್ಟಪಟ್ಟಿರ್ತಾರೋ ಅದು ಅವ್ರವ್ರಿಗೆ ಗೊತ್ತಿರುತ್ತೆ. ಸ್ಪೆಷಲಿ ಹೆಣ್ಮಕ್ಳ ಬಗ್ಗೆ ಸಿಕ್ಕಾಪಟ್ಟೆ ಜನ ಜಡ್ಜ್ ಮಾಡ್ತಾರೆ. ಹ್ಮ್. ಸ್ಪೆಷಲಿ ಇಂಡಿಪೆಂಡೆಂಟ್ ಹುಡುಗಿ ಬಗ್ಗೆ. ಸೊ ನಾನು ಅವ್ರಿಗೆ ಉತ್ತರ ಕೊಡೋದನ್ನ ಯಾವತ್ತೂ ನಿಲ್ಲಿಸ್ಬಿಟ್ಟಿದ್ದೀನಿ ಸುಬ್ಬು. ನಾನು ಇವಾಗ ಏನು ಮಾಡ್ತೀನಿ ಗೊತ್ತಾ? ನಾನು ನಂಬಿರೋ ದೇವ್ರಿದ್ದಾಳೆ. ಹ್ಮ್. ಡೆಫಿನೆಟ್ಲಿ ಕೊಡ್ತಾಳೆ. ಹ್ಮ್. ನಾನು ಸ್ಟ್ರಾಂಗ್ ಆಗಿ ನಂಬ್ತೀನಿ ಅದನ್ನ. ನಾನು ಯಾವ ದೇವ್ರನ್ನ ಪೂಜಿಸ್ತೀನೋ, ಯಾರು ನನ್ನ ಬಗ್ಗೆ ಗಲೀಜಾಗಿ ಮಾತಾಡ್ತಾರೋ, ಇಲ್ಲ ಯಾರೊಂದು ತಪ್ಪಾಗಿ ಜಡ್ಜ್ ಮಾಡ್ತಾರೋ ಅವ್ರಿಗೆಲ್ಲ ದೇವ್ರು ಕೊಟ್ಕೋತಾರೆ. ನಾವು ಕೊಟ್ಟು ನಮ್ಮ ಕರ್ಮನ್ ತಗೋಬಾರ್ದು ನಾವು. ಅಷ್ಟೇ. ಅಲ್ವಾ? ಹೌದು. ಆಮೇಲೆ ಇನ್ನೊಂದೇನೋ ಹೇಳ್ತಾರಲ್ಲ, ಒಳ್ಳೇದೇನಂದ್ರೆ ಅವ್ರಿಗೆ ಏನು ದೇವ್ರು ಕೊಡ್ತಾರೋ ಅದನ್ನ ನಾವು ಕಣ್ಣಾರೆ ನೋಡಿದ್ರೆ ನಮಗೆ ಖುಷಿ ಆಗುತ್ತೆ ಅಂತೀರ. ನಿಜ ನಾನು ನೋಡ್ತಿದ್ದೀನಿ. ಹೌದು. ಸೊ ಈ ಲೈಕ್ ಲಾಸ್ಟ್ ಫ್ಯೂ ಕ್ವಶನ್ಸ್ ಈ ಒಂದು ಸೀರೀಸ್ ಅಲ್ಲಿ ಏನಂತಂದ್ರೆ, ನಿಮ್ಮ ಒಂದು 10ನೇ ವಯಸ್ಸಿನ ಹುಡುಗಿ, ನಿಮ್ಮ ಸೆಲ್ಫ್ 10ನೇ ವಯಸ್ಸಿನ ಹುಡುಗಿ ಇಲ್ಲಿ ನಿಂತಿದ್ದಾರೆ ಅಂತಂದ್ರೆ, ಆ ಹುಡುಗಿನ ತಪ್ಕೊಂಡು ಆ ಹುಡುಗಿಗೆ ಏನಾದ್ರು ಹೇಳ್ಬೋದು ಅಂತಂದ್ರೆ ಏನ್ ಹೇಳ್ತೀರಾ ಆ ಹುಡುಗಿಗೆ? ಶಬ್ಬಾಷ್ ಮಗಳೇ ನೀನು. ಎಲ್ಲಿದ್ದವಳು ಎಲ್ಲಿಗೆ ಬಂದ್ಬಿಟ್ಟಿಯೇ ನೀನು. ಹ್ಮ್. ಶಬ್ಬಾಷ್ ಅಂತೀನಿ ನಾನು. ಹ್ಮ್. ಯಾಕಂದ್ರೆ ನಾನು ಟೀ ಅಂಗಡಿಯಲ್ಲಿ ಟೀ, ಕಾಫಿ ಮಾರಕ್ ಶುರು ಮಾಡಿದವಳು. ಅಲ್ಲಿಂದ ಶುರು ಮಾಡಿ ಲೋಕಲ್ ಟಿವಿ ಚಾನಲ್‌ಗೆ ಆಂಕರಿಂಗ್ ಅಂತ ಹೋದವಳು. ಅದಾದ್ಮೇಲೆ ಉದಯ ಮ್ಯೂಸಿಕ್ ಆಗುತ್ತೆ, ಉದಯ ಟಿವಿ ಆಗುತ್ತೆ, ಫುಲ್ ಸನ್ ನೆಟ್ವರ್ಕ್ ಎಲ್ಲ ಚಾನಲಲ್ಲೂ ವರ್ಕ್ ಮಾಡ್ತೀನಿ. ಇನ್ಕ್ಲೂಡಿಂಗ್ ಸನ್ ಟಿವಿ ತಮಿಳ್ ಎಲ್ಲ ಮಾಡ್ತೀನಿ. ಅದಾದ್ಮೇಲೆ ಸೈಮಾ, ಐಫಾ, ಪ್ರೊಫೆಷನಲಿ ಒಂದ್ ಕಡೆ ಅಂದ್ರೆ ಪರ್ಸನಲಿ ಊಟಕ್ಕಿರಲ್ಲ. ಊಟಕ್ಕಿಲ್ದೆ ನಮ್ಮ ಅಪ್ಪ ಅಮ್ಮನ್ಗೆ ಹೊಟ್ಟೆ ತುಂಬಾ ಊಟ ಹಾಕ್ತೀನಿ. ನಮ್ಮ ಅಕ್ಕ ಎಲ್ರು ನೆಮ್ಮದಿಯಾಗಿರ್ತಾರೆ. ಬಟ್ಟೆ ಬರೀ ಒಂದ್ ಕಾಲದಲ್ಲಿ ಚೆನ್ನಾಗಾಗುತ್ತೆ. ಕಿತ್ತೋಗಿರೋ ಬಟ್ಟೆ ಹಾಕೊಂಡಿರೋರು ಒಳ್ಳೆ ಬಟ್ಟೆ ಹಾಕೊಳಕ್ ಶುರು ಮಾಡ್ತೀವಿ. ಹೊಟ್ಟೆ ತುಂಬಾ ಊಟ ಮಾಡ್ತೀವಿ. ಇವತ್ತಿಗೂ ನನ್ನ ಡ್ರೀಮ್ ಏನಿರುತ್ತೆ ಹೇಮಾ ಅಂತ ಕೇಳಿ ನೀವು? ಹ್ಮ್. ನನ್ನ ಡ್ರೀಮ್ ಕೇಳಿದ್ರಿ ಅಂದ್ರೆ, ದೇವ್ರೇ ನಾನು ಸಾಯೋವರೆಗೂ ನನಗೆ, ನನ್ನ ಮನೆಯವರೆಲ್ರಿಗೂನು ಹೊಟ್ಟೆ ತುಂಬಾ ಊಟ ಕೊಡು. ಹ್ಮ್. ಯಾಕಂದ್ರೆ ಅಷ್ಟು ಹೊಟ್ಟೆ ಹಚ್ಕೊಂಡಿದ್ದಿದ್ದ ದಿನಗಳು ನನಗೆ ನೆನಪಿದೆ. ಹ್ಮ್. ಸೊ ಇವತ್ತಿಗೂ ನನಗೆ ಮನೆ ಬೇಕು, ಆಡಂಬರ ಬೇಕು, ಐಶ್ವರ್ಯ ಬೇಕು ಅಂತ ಕೇಳಿ ನಂಗೆ ಹೊಟ್ಟೆ ತುಂಬಾ ಊಟ ಮಾಡಬೇಕು. ಅಷ್ಟು ನನಗೆ ಕೆಲಸ ಕೊಡು. ಹ್ಮ್. ನಾನು ಕಷ್ಟಪಟ್ಟು ದುಡಿತೀನಿ. ನನಗೆ ಕಾಲು ನೋವು ಇರ್ಬೋದು, ಏನೇ ಇರ್ಬೋದು. ನಾನು ದೇವ್ರ ಹತ್ರ ಬೇಡ್ಕೊಳ್ಳೋದು ಇಷ್ಟೇ ಇವತ್ತು. ಹ್ಮ್. ಸೊ ನಾನು ದೇವ್ರ ಹತ್ರ ಬೇಡ್ಕೊಳ್ಳೋದು, ನನಗೆ ಅದ್ ಕೊಡು, ಇದ್ ಕೊಡು. ಎಲ್ಲರೂ ಕೇಳ್ಕೊತಾರಲ್ಲ, ನಂಗೆ ಅದ್ ಕೊಡು, ಇದ್ ಕೊಡು. ನಾನು ದೇವ್ರಿಗೆಲ್ಲ ಟೆನ್ಷನ್ ಕೊಡಲ್ಲ. ಹ್ಮ್. ದೇವ್ರೇ ಇಲ್ಲಿವರೆಗೂ ನನ್ಗೇನ್ ಕೊಟ್ಟಿದ್ಯಾ? ಥ್ಯಾಂಕ್ ಯು. ಓಕೆ. ಇನ್ ಮುಂದಕ್ಕೂ ನೀನೇನ್ ಕೊಡ್ಬೇಕು ಅಂತಿದ್ಯಾ ಅದನ್ನು ಕೊಡು. ಕಷ್ಟ ಕೊಡ್ತೀಯಾ ಅದನ್ನು ನೀನೇ ಜೊತೆಲಿದ್ದು ನಡೆಸು. ಹ್ಮ್. ನಾನು ನಡೆಸ್ತೀನಿ. ಆದ್ರೆ ನನಗೆ ಕೈ ತುಂಬಾ ಕೆಲಸ ಕೊಡು, ಕಷ್ಟಪಟ್ಟು ದುಡಿತೀನಿ. ಓಕೆ. ಇಷ್ಟು ನೊಂದು ಬಿಟ್ರೆ ನಾನು ಚಿಕ್ಕ ವಯಸ್ಸಿಂದವರೆಗೂ ಇವತ್ತಿನವರೆಗೂ ನಾನು ದೇವ್ರ ಹತ್ರ ಇನ್ನೇನು ಕೇಳಿಲ್ಲ ಸುಬ್ಬು. ಓಕೆ. ಗಾಟ್ ಇಟ್. ಸೊ ಐ ಥಿಂಕ್ ಐ ವಿಲ್ ಹಗ್ ಮೈ ಸೆಲ್ಫ್. ಹ್ಮ್. ಆ 10 ಇಯರ್ ಓಲ್ಡ್ ಹೇಮಾ ಮತ್ತೆ ವಾಪಸ್ ಬಂದ್ಲು ಅಂದ್ರೆ ಐ ವಿಲ್ ಹಗ್ ಮೈ ಸೆಲ್ಫ್. ಬೇಬ್, ಯು ಆರ್ ವೆರಿ ಸ್ಟ್ರಾಂಗ್, ಯು ಆರ್ ಕರೇಜಿಯಸ್. ಆಮೇಲೆ ಇವತ್ತು ನೀನ್ ಇಲ್ಲಿವರೆಗೂ ಬಂದಿದ್ಯಾ ಅಂತಂದ್ರೆ ಯಾರ ಅಂಗಲ್ಲೂ ನೀನ್ ಬಂದಿಲ್ಲ, ನಡಿಯೇ ನೀನು. ಹ್ಮ್. ಹ್ಮ್. ಸೂಪರ್. ನಾನು ಇಫ್ ಯು ಆಸ್ಕ್ ಮೀ, ನನ್ನ ಅಪ್ಪ ಅಮ್ಮನ ಹತ್ರ ₹1 ನಾನು ಕೇಳಿ ತಗೊಂಡೋಗಿದ್ ನೆನಪಿಲ್ಲ ನನಗೆ. ಓಕೆ. ಸೊ ದಟ್ ನಮ್ಮ ಅಪ್ಪ ಅಮ್ಮನಿಗೂ ಗೊತ್ತದು. ಓಕೆ. ಒಂದ್ ವಯಸ್ಸುವರೆಗೂ ಅವ್ರು ಊಟ ಹಾಕಿ ಸಾಕಿದ್ರು, ಇಲ್ಲ ಅಂತಲ್ಲ. ಅದಾದ್ಮೇಲೆ ನಾನೇನೆ ಐ ಟುಕ್ ಅ ಟರ್ನ್. ಸೊ ಐ ಫೀಲ್ ವೆರಿ ಪ್ರೌಡ್. ಶಬಾಷ್ ಸೂಪರ್. ಅನ್ನೋದೊಂದನ್ನ ಟ್ಯಾಪ್ ಮಾಡ್ತೀನಿ ಆ 10 ಇಯರ್ಸ್ ಓಲ್ಡ್ ಗರ್ಲ್ಗೆ. ಇನ್ ಕೇಸ್ ಯುನೋ ನಿಮ್ಮ ತಂದೆಯವರು ಇಲ್ಲಿ ಇವತ್ತಿಲ್ಲಿ ಕೂತ್ಕೊಂಡಿದ್ದಾರೆ, ಈ ಒಂದು ಎಂಟೈರ್ ಪಾಡ್ಕಾಸ್ಟ್ ನೋಡಿದ್ದಾರೆ, ಆ್ಯಂಡ್ ಹೀಸ್ ಜಸ್ಟ್ ಸ್ಮೈಲಿಂಗ್ ಸಿಟ್ಟಿಂಗ್ ಓವರ್ ಹಿಯರ್ ಅಂತ ಅಂದರೆ, ನಿಮ್ಮ ತಂದೆಯವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಐ ಥಿಂಕ್ ಎಲ್ಲಾರ್ಗು ಈ ತರ ತಂದೆ ತಾಯಿ ಇರ್ಬೇಕು. ಹ್ಮ್. ತಂದೆ ತಾಯಿ ಸಪೋರ್ಟ್ ಹೆಣ್ಮಕ್ಳಿಗೆ, ಗಂಡ್ಮಕ್ಳಿಗೆ ಹೆಂಗಿರ್ಬೇಕು ಅಂತಂದ್ರೆ, ಗಂಡ್ಮಕ್ಳಿಗೆ ಪ್ಯಾಂಪರ್ ಆಗಿ ಬೆಳೆಸ್ಬಿಡ್ತೀರಾ. ಹ್ಮ್. ಹೆಣ್ಮಕ್ಳಿಗೆ ಒಂದ್ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ, ಮನೆ ಗುಡ್ಸು, ಒರ್ಸು, ಪಾತ್ರೆ ತೊಳಿ ಅಂತ ಬೆಳೆಸ್ತೀರಾ. ಆದ್ರೆ ನಮ್ಮಪ್ಪ ನನಗೆ, ನೀನ್ ಏನ್ ಮಾಡ್ಬೇಕು ಅಂತಿದ್ಯಾ ಹೋಗ್ ಮಾಡು, ಹ್ಮ್. ನಿನಗ್ ಬಿಟ್ಟಿದ್ದೀನಿ ನಿನ್ ಲೈಫು. ಹ್ಮ್. ಏನ್ ದುಡಿಬೇಕು ಅಂತಿದ್ಯಾ ಹೋಗ್ ದುಡಿ.
ಆದರೆ ಓದಬೇಕು ಅನ್ನೋದು ನಮ್ಮಮ್ಮನ ಆಸೆ. ಓದ್ದೆ. ನಾನು ಐ ಬಿಕೇಮ್ ಅ MBA ಗ್ರ್ಯಾಜುಯೇಟ್, ಡಬಲ್ ಗ್ರ್ಯಾಜುಯೇಷನ್ ಮಾಡಿದೆ ನಾನು. ಹ್ಮ್. ಐ ಡಿಡ್ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ HRM ಮಾಡಿದೆ. ಸೊ ಎಲ್ಲ ಆಯಿತು. ಅದ್ರ ಜೊತೆಗೇನೆ ನನ್ನ ತಂದೆ ಕೊಟ್ಟಂಥ ಫ್ರೀಡಮ್. ಐ ಫೀಲ್ ಡ್ಯಾಡಿ ಬಹುಶಃ ಇಫ್ ಹಿ ವಾಸ್ ಹಿಯರ್ ಐ ವುಡ್ ಕನ್ವೇ ಹಿಮ್ ದಟ್ ಡ್ಯಾಡ್ ನೀನು ಕೊಟ್ಟಿದ್ದ ಫ್ರೀಡಮಿಂದ ಇವತ್ತು ನಾನಿದ್ದೀನಿ. ಆ ಫ್ರೀಡಮ್ ನಿನಗೆ ಚಿಕ್ಕದು ಅನ್ಸ್ಬೋದು, ಬಟ್ ಆದರೆ ಇಟ್ ಹ್ಯಾಸ್ ಗಿವನ್ ಮೈ ಲೈಫ್. ನಾನೇನಿದ್ದೀನಿ ಇವತ್ತು ನನ್ನ ರೂಪ ಆ ಫ್ರೀಡಮ್ ಕೊಟ್ಟಿರುವಂಥದ್ದು. ಹ್ಮ್. ಇದ್ರ ಮಧ್ಯೆ ಏಳು ಬೀಳುಗಳು ನೋಡಿದೆ, ಅದೇ ಲೈಫ್ ಅಲ್ವಾ? ಹ್ಮ್. ಏಳು ಬೀಳುಗಳನ್ನ ನೋಡಿದ್ದೀನಿ ಲೈಫು, ಬಟ್ ಆ ಫ್ರೀಡಮ್ ಇಂದಾನೆ ಇವತ್ತು ನಾನಿದ್ದೀನಿ. ಸೊ ಇಲ್ಲಿ ಯಾರೆಲ್ಲ ನೋಡ್ತಿದ್ದಾರೆ, ಹೆಣ್ಮಕ್ಳು ತಂದೆ ತಾಯಿದಿರು ಯಾರೆಲ್ಲ ನೋಡ್ತಿದ್ದಾರೆ, ಐ ಥಿಂಕ್ ಮಕ್ಳಿಗೆ ನೀವು ಬೇರ್ ಮಿನಿಮಮ್ ಕೊಡಬೇಕಾಗಿರೋದು ಆ ಫ್ರೀಡಮ್, ನಂಬಿಕೆ. ಸಾರಿ ಕೇಳೋಗಿದ್ರೆ ತಂದೆಯವ್ರಿಗೆ ಯಾವ್ದಾರ ಒಂದು ವಿಚಾರಕ್ಕೆ ಸಾರಿ ಕೇಳೋಗಿದ್ರೆ ಸಾರಿ ಬಂದ್ಬಿಟ್ಟು ಬಹುಶಃ ಆ ಲಾಸ್ಟ್ ಮಿನಿಟಲ್ಲಿ ಇನ್ನೂ ಉಳಿಸ್ಕೋಬೋದಿತ್ತ ನಾನು ಅನ್ನೋದೊಂದು ಯಾವಾಗಲೂ ಅದೊಂದು ಹಾಂಟ್ ಆಗ್ತಿರುತ್ತೆ. ಹ್ಮ್. ಅಷ್ಟು ಬಿಟ್ರೆ ಒಂದ್ಸಲ ಒಂದು ಮಾತು ಕೇಳಿಬಿಟ್ಟಿದೆ ನಾನು. ಲೈಕ್ ನಮಗಿದೆಲ್ಲ ನೀನು ಮಾಡೋಕ್ಕಾಗಿಲ್ಲ ಅಂತಂದರೆ ಏನಕ್ಕೆ ನಾವು ಇರಬೇಕಿತ್ತು? ಹ್ಮ್. ಅದನ್ನ ನಾನು ಯಾವ ಅಪ್ಪ ಅಮ್ಮನಿಗೂ ನಾವು ಕೇಳಬಾರ್ದು. ನಾವು ಕೇಳಿಬಿಟ್ಟಿದ್ದೆ. ಐ ಟುಡೇ ಆಲ್ಸೋ ಐ ಫೀಲ್ ವೆರಿ ಬ್ಯಾಡ್. ಅಂದರೆ ನಿನಗೆ ಮಕ್ಳಿಗೆ ಏನೇನು ಬೇಕು, ಬಿಕಾಸ್ ನಮಗೇನು ಬೇರೆ ಮಿನಿಮಮ್ ಇರ್ತಿರ್ಲಿಲ್ವಲ್ಲ ಸುಬ್ಬು. ಹ್ಮ್. ಹಾನೆಸ್ಟ್ ಆಗಿ ಹೇಳ್ಬೇಕು ಅಂದರೆ ದಟ್ 3 years old girl did not have one small good ಬಟ್ಟೆ ಟು ವೇರ್. ಹ್ಮ್. ಒಂದು ಒಳ್ಳೆ ಬಟ್ಟೆ ಇರಲಿಲ್ಲ ಹಾಕೊಳ್ಳೋಕ್ಕೆ. ಅವಾಗ ಆ ಫ್ರಸ್ಟ್ರೇಷನಲ್ಲಿ 8-9ನೇ ಕ್ಲಾಸಲ್ಲಿ ಐ ಆಸ್ಕ್ಡ್ ಹಿಮ್, ಇಷ್ಟೆಲ್ಲ ನೀನು ಕೊಡೋಕ್ಕಾಗಲಿಲ್ಲ ಅಂದರೆ ಏನಕ್ಕೆ ನಾವು ಬೇಕಿತ್ತು ಅನ್ನೋ ಥರ ಅಂದ್ಬಿಟ್ಟಿದ್ದೆ. ಇವತ್ತಿಗೂ ನಾನು ರಿಗ್ರೆಟ್ ಮಾಡ್ತೀನಿ. ನಾನು ಹಂಗೆ ಹೇಳ್ಬಾರ್ದಿತ್ತು, ಅದು ತುಂಬ ದೊಡ್ಡ ಮಾತು. ಸೊ ನಾನು ಹಂಗೆ ಹೇಳ್ಬಾರ್ದಿತ್ತು ಅನ್ನೋದು. ಸೊ ಐ ಫೀಲ್ ಅದೊಂದು ಬಿಟ್ಟರೆ ಇನ್ನೇನೂ ಇಲ್ಲ. ಅಪಾರ್ಟ್ ಫ್ರಮ್ ದಟ್ ಹಿ ವಾಸ್ ವೆರಿ ಪ್ರೌಡ್ ಅಬೌಟ್ ಮೀ. ಹ್ಮ್. ಅವತ್ತಿಂದ ಇವತ್ತವರೆಗೂ ಜರ್ನಿ ವಾಸ್ ವೆರಿ ಪ್ರೌಡ್. ಹ್ಮ್. ಆಮೇಲೆ ಹಿ ವಾಸ್ ಹ್ಯಾಪಿ. ಹ್ಮ್. ಇನ್ಫ್ಯಾಕ್ಟ್ ಅವ್ರೇನು ಚಿಕ್ಕ ವಯಸ್ಸಲ್ಲಿ ಕಷ್ಟಪಟ್ಕೊಂಡು ಬಂದರು, ನಾನು ಒಂದು ಪಾಯಿಂಟಲ್ಲಿ ಬೆಳೆದ ಮೇಲೆ ಮೆಚೂರ್ ಆದಮೇಲೆ ಹಿ ವಾಸ್ ವೆರಿ ಹ್ಯಾಪಿ ವಿತ್ ಲೈಫ್. ಅವ್ರಿಗೆ ಏನು ಕಡಿಮೆ ಇಟ್ಟಿರಲಿಲ್ಲ ನಾನು. ಆ ಪ್ರೌಡ್ ಫೀಲಿಂಗ್ ಅಂತೂ ನನಗೆ ಇವತ್ತಿಗೂ ಇದೆ. ಸೂಪರ್. ಅಷ್ಟೇ. ಕೊನೆಯದಾಗಿ ಟು ಆಲ್ ದ ವಿಮೆನ್ ಔಟ್ ದೇರ್, ಹ್ಮ್. ಎಲ್ಲ ಹುಡುಗಿರಿಗೆ ಒಂದು ಸೂಪರ್ ಮೆಸೇಜ್ ಅಂದ್ರೆ ಹೆಚ್ ಫಾರ್ ಹೇಮಾ ಕಡೆಯಿಂದ ಏನು? ನಾನೊಂದು ಲೆಸನ್ ಕಲ್ತಿರೋದು ಲೈಫಲ್ಲಿ, ದುಡ್ಡಿದ್ರೇನೆ ಎಲ್ಲ. ಅಲ್ಲಿ ಕ್ಯಾನ್ ಬಿ ಯೋರ್ ಅಪ್ಪ ಅಮ್ಮ, ಫ್ರೆಂಡ್ಸ್, ಫ್ಯಾಮಿಲಿ, ಯಾರಾದರೂ ಆಗಿರಲಿ, ದಯವಿಟ್ಟು ಎಲ್ಲರೂ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಇದ್ದರೆ ಎಲ್ಲವೂ ನಿಮಗೆ ತಾನಾಗೆ ಕೂಡ ಬರುತ್ತೆ. ಸೊ ಐ ಥಿಂಕ್ ಡೋಂಟ್ ಡಿಪೆಂಡ್ ಆನ್ ಎನಿಬಡಿ. ನನಗೆ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋದು, ನಾಳೆ ನೀನು ಮದುವೆ ಆಗೋ ಗಂಡನ್ನು ನಂಬಾರ್ದು, ನೀನು ಚೆನ್ನಾಗಿ ಓದಿದ್ರೆ ಆ ಓದೇ ನಿನಗೆ ಅನ್ನ ಹಾಕುತ್ತೆ ಅಂತ ಹೇಳೋರು. ಫಸ್ಟ್ ಎಜುಕೇಷನ್ ಆ್ಯಂಡ್ ದೆನ್ ಸೆಕೆಂಡ್ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್. ಎರಡು ಇತ್ತು ಅಂತಂದರೆ ಹೆಣ್ಮಕ್ಳು ಯಾರನ್ನೂ ನಂಬೋ ಅವಶ್ಯಕತೆನೇ ಇಲ್ಲ. ಯಾರ ಹಿಂದೆನೂ ಹೋಗಬೇಕು ಅನ್ನೋ ಒಂದು ತಿರುವು ಇರೋದಿಲ್ಲ. ಐ ಥಿಂಕ್ ಸೊ ದಿಸ್ ಇಸ್ ದ ಬೆಸ್ಟ್ ಥಿಂಗ್ ನಾನು ಫಾಲೋ ಮಾಡಿದ್ದು. ನೀವು ಫಾಲೋ ಮಾಡಿ. ಸೊ ಐ ಥಿಂಕ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ವುಮೆನ್ ಔಟ್ ದೇರ್. ಸೂಪರ್. ಹೇಗನ್ನಿಸ್ತು ಇವರ ಪಾಡ್ಕಾಸ್ಟ್ ಸ್ಟುಡಿಯೋಗೆ ಬಂದು? ನನಗೆ ಆ್ಯಕ್ಚುಲಿ ಖುಷಿ ಆಯಿತು. ಏನಕ್ಕೆ ಅಂದರೆ ಫಸ್ಟ್ ಸುಬ್ಬು ಇರ್ತಾರೆ ನಮ್ಮ ಜೊತೆಗೆ. ಏನಕ್ಕೆ ಅಂದರೆ ಸುಬ್ಬು ಇಸ್ ಲೈಕ್ ನನಗೆ ಪರ್ಸ್ನಲಿ ಆಲ್ಸೋ ಹಿ ಈಸ್ ವೆರಿ ಕ್ಲೋಸ್ ಟು ಮೀ ಆ್ಯಂಡ್ ಪ್ರೊಫೆಷ್ನಲಿ ಆಲ್ಸೋ. ನಾನು ಕೆಳಗಡೆ ಕುಗ್ಗದಂಥ ದಿನಗಳಲ್ಲಿ, ನಾನು ದಿ ವರ್ಸ್ಟ್, ನನ್ನನ್ನು ನಾನು ಕಳ್ಕೊಳ್ತಾ ಇದ್ದೀನಿ, ಐ ಆಮ್ ಲೂಸಿಂಗ್ ಮೈ ಸೆಲ್ಫ್ ಅಂತ ಅನ್ನೋ ದಿನಗಳಲ್ಲಿ ಈ ಆಲ್ವೇಸ್ ಟೋಲ್ಡ್, ಹೇಮಾಜಿ ಯು ಹ್ಯಾವ್ ಅ ಕ್ರೌನ್, ನೀನು ರಾಣಿ, ನೀವು ಕೆಳಗಡೆ ಇಟ್ಬಿಟ್ಟಿದ್ದೀರಾ, ಯಾರಿಗೋಸ್ಕರನೋ ಕೆಳಗಡೆ ಇಟ್ಬಿಟ್ಟು ಕೆಳಗಡೆ ಹೋಗ್ತಿದ್ದೀರಾ, ಬಿಡಬೇಡಿ, ಆ ಕ್ರೌನ್ನ ಇಟ್ಕೊಳ್ಳಿ. ಯು ಆರ್ ಆಲ್ವೇಸ್ ಅ ಕ್ವೀನ್ ಅನ್ನೋದನ್ನು ನನಗೆ ಯಾವತ್ತೂ ನೆನೆಸಿದಂಥ ಒಬ್ಬ ಗೆಳೆಯ ಅನ್ಬೋದು, ಮೈ ಬ್ರದರ್ ಆ್ಯಂಡ್ ಮೈ ವೆಲ್ ವಿಶರ್, ನನ್ನ ವರ್ಸ್ಟ್ ಟೈಮಲ್ಲಿ ಇದ್ದಂಥ ಒಬ್ಬರು, ದಟ್ ಈಸ್ ವಿಜಯ್ ಸುಬ್ಬು. ಥ್ಯಾಂಕ್ ಯು ಆ್ಯಂಡ್ ಇಟ್ ಇಸ್ ಸೋ ನೈಸ್ ಟು ಹ್ಯಾವ್. ಆ್ಯಂಡ್ ಇವರ ಸ್ಟುಡಿಯೋ ಇಸ್ ಸೋ ನೈಸ್. ಆಮೇಲೆ ಪ್ರತಿಯೊಂದು ಕಾರ್ನರು ಎಷ್ಟು ಎಲಿಗೆಂಟ್ ಆಗಿದೆ ಅಲ್ಲ, ಪ್ರತಿಯೊಂದು ಕಾರ್ನರ್ ಇಸ್ ಸೋ ಫೋಟೋಜೆನಿಕ್. ಹೆಂಗೆ ಹೇಳೋದು ಅದನ್ನು, ವೆರಿ ನೈಸ್ ಆ್ಯಕ್ಚುಲಿ, ಕ್ರಿಯೇಟಿವ್, ಕಲರ್ಫುಲ್. ಐ ಲವ್ಡ್. ಸೂಪರ್. ಸೊ ಒಟ್ಟಾರೆ ನಿಮ್ಮ ಒಂದು ನಾನ್ ಸ್ಕ್ರೀನ್ ಬ್ಯಾಕ್ಗ್ರೌಂಡ್ ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳೋ ಹೇಮಾ ಅವ್ರಿಗಿಂತ ಆಫ್ ಸ್ಕ್ರೀನ್ ಹೇಮಾ ಬಗ್ಗೆ ಇವತ್ತು ಸಿಕ್ಕಾಪಟ್ಟೆ ಮಾತಾಡಿದ್ವಿ. ಆ್ಯಂಡ್ ಜನನು ಸಹ ಒಂದು ರಾ ಹೇಮಾನ ಖಂಡಿತವಾಗ್ಲೂ ಇಷ್ಟಪಟ್ಟೆ ಪಡ್ತಾರೆ. ನನ್ನ ಕಡೆಯಿಂದ, ನನ್ನ ಇಡೀ ಟೀಮ್ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಎಸ್ ಲೆಸ್ ನೋಡಿದ್ರಲ್ಲ, ಒಬ್ಬರು ಕಲಾವಿದ್ರ ಹಿಂದೆ ಅವರ ಜರ್ನಿಲಿ ಎಷ್ಟೆಲ್ಲ ಸ್ಟ್ರಗಲ್ ಇರುತ್ತೆ, ಮತ್ತು ಒಂದು ನಗೋ ಒಂದು ಮುಖದಿಂದ ಎಷ್ಟು ನೋವಿರುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ಈಸಿಯಾಗಿ ಯಾರನ್ನೂ ಲೈಫಲ್ಲಿ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ಒಂದು ಪಾಡ್ಕಾಸ್ಟ್ ಎಪಿಸೋಡ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಇನ್ನೊಬ್ಬರು ಸ್ಪೆಷಲ್ ಗೆಸ್ಟ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಆ್ಯಂಡ್ ಇವರ ಪಾಡ್ಕಾಸ್ಟ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ.